नमः। हरि ओम। जयति हरिर्चिन्त्य सर्वदेवैकवन्द्यः परमगुरुरभीष्टावाप्तिदः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः। बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणात् भवेत्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। मिथ्या सिद्धान्तदुद्ध्वान्त विद्वंसन विचक्षणः जयतीर्थक्यतरणिर्भासतं नो हृदम्बरे। सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्। विशुद्धं यस्य कौपीनं सुविद्याबोधकं सदा श्रीसत्यात्मगुरुं नौमि सुविद्येन्द्रनमस्कृतम्। अस्मद्गुरुसमारम्भां टीकाकृत्पादमध्यमाम् श्रीमदाचार्यपर्यन्तां वन्दे गुरुपरम्पराम्। स्वस्तस्तु सतां किल सन्मङ्गलानि भवन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकितकल्मषापनोदनपटुतरे धर्माद्य किल पुरुषार्थसाधनीभूते श्रीमद्भागवते महापुराणे सप्तमस्कन्धे षष्ठोऽध्यायः। हरिः ओम्। सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्रीडशत्रुवात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दव्ययो यो गुरुरपि परमः चिन्तयेतं महान्तम्। जन्माद्यस्य यतोऽन्वयादितरतश्चार्थेषु अविघ्नस्वराट् तेने ब्रह्महृदायादिकवये मुख्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। निगमकल्पतरुर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका। भुवि भावुकाः नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरयेत्। श्री गुरुभ्यो नमः।
ಪ್ರಹ್ಲಾದ ಮಹಾರಾಜರು ತನ್ನ ಸಹಪಾಠಿಗಳಾದ ದೈತ್ಯ ಬಾಲಕರಿಗೆ ಅವರೆಲ್ಲರೂ ಆಟ ಆಡೋಣ ಬಾ, ಗುರುಗಳು ಹೇಗಿದ್ರೂ ಇಲ್ಲ ಅಂತಂದಾಗ ಅವರೆಲ್ಲರನ್ನ ಕೂಡಿಸಿಕೊಂಡು ಪ್ರಚಂಡವಾದ ಉಪದೇಶ ಮಾಡ್ತಾ ಇದ್ದಾರೆ. ತುಂಬ ಸುಂದರವಾದ ಉಪದೇಶ, ಅಷ್ಟೇ ಕಟುವಾದ ಉಪದೇಶ. ಯಾರು ಪ್ರಹ್ಲಾದ ಮಹಾರಾಜರೇ ರಾಘವೇಂದ್ರ ಸ್ವಾಮಿಗಳು ಅಂತ ನಂಬುತ್ತಾರೆ, ಅವರು ಈ ಪ್ರಹ್ಲಾದ ಮಹಾರಾಜರ ಸಪ್ತಮ ಸ್ಕಂದದಲ್ಲಿರುವ ಉಪದೇಶವನ್ನು ಕೇಳಿದರೆ ಸೀರಿಯಸ್ ಆಗಿ ರಾಯರ ವೃಂದಾವನದ ಎದುರಿಗೆ ಹೋಗಿ ನಿಲ್ಲುವುದಕ್ಕೆ ನಡುಕ ಹತ್ತುತ್ತೆ. ತಿಳ್ಕೊಳ್ಳಿ, ಅವರನ್ನು ನಾವು ಕಮರ್ಷಿಯಲ್ ಮಾಡಿಬಿಟ್ಟಿದ್ದೇವೆ ರಾಯರನ್ನ, ಅದು ಬೇರೆ. ನಿಜವಾಗಿ ಸೀರಿಯಸ್ ಆಗಿ ಇಲ್ಲಿ ಪ್ರಹ್ಲಾದ ಮಹಾರಾಜರ ಮಾತನ್ನ ಕೇಳಿದರೆ ಅವರೇ ರಾಘವೇಂದ್ರ ಸ್ವಾಮಿಗಳು ಅಂತ ಯಾರೆಲ್ಲ ನಂಬುತ್ತಾರೆ ಅವರು ವೃಂದಾವನ ಎದುರಿಗೆ ಹೋಗಿ ನಿಲ್ಲುವುದಕ್ಕೆ ಆಗೋದಿಲ್ಲ. ತಿಳ್ಕೊಳ್ಳಿ, ಅಷ್ಟು ಅದ್ಭುತವಾದ, ಅಷ್ಟು ಕಟುವಾದ, ನೇರವಾದ, ಯಾವ ಭಿಡ ಇಲ್ಲದೆ ತತ್ವಗಳ ಉಪದೇಶವನ್ನು ಮಾಡ್ತಾರೆ. ಅದು ವಿಚಿತ್ರವಾಗಿದೆ. ಈ ಪ್ರಹ್ಲಾದರಾಜರ ಉಪದೇಶವೇ ತಿಂಗಳಾನ್ಗಟ್ಲೆ ಹೇಳುವಷ್ಟು ಇದು. ಅಷ್ಟು ವಿಚಾರ ತುಂಬಿಟ್ಟು ಬಿಟ್ಟಿದ್ದಾರೆ ಇಲ್ಲಿ. ನ ಪುರಾ ವಿವಶಾ ಬಾಲ ಆತ್ಮನೋರ್ಥೇ ಪ್ರಿಯೈಷಿಣಃ ಗುರುಕ್ತಮಪಿ ನಗ್ರಾಖ್ಯಂ ಯದರ್ಥೇ ಅರ್ಥಕಲ್ಪನಂ. ಆರಂಭದಲ್ಲಿ ನೋಡ್ರಿ ಅಂತ ಮಾತಾಡ್ತಾರ. ಗುರುಕ್ತಮಪಿ ನಗ್ರಾಖ್ಯಂ, ಆರಂಭದ ದಿವಸ ಹೇಳಿದ್ದೇನೆ. ಗುರುಗಳೇ ಹೇಳಿದ್ರು ಅವರ ಮಾತನ್ನ ಕೇಳಬೇಕಾಗಿಲ್ಲ. ಯಾಕೆ? ಯದ್ ಅನರ್ಥೇ ಅರ್ಥಕಲ್ಪನಂ. ಅದಕ್ಕೆ ನಮ್ಮ ಯಾದವ ಆರ್ಯರು ಅರ್ಥ ಮಾಡ್ತಾರೆ, ಯದನರ್ಥ ಇತಿ ಸಂಸಾರ ಹೇತುತ್ವಾತ್ ಅನರ್ಥೇ ತ್ರಿವರ್ಗೋ ಅಥವಾ ತ್ರಿವರ್ಗೇ ಅರ್ಥಕಲ್ಪನಂ ಯತ್ತಸ್ಮಾತ್. ವ್ಯಾಸತತ್ವಜ್ಞರಂತಾರೆ ಅನರ್ಥೇ ವಸ್ತುತೋ ಅನರ್ಥೇ ತ್ರಿವರ್ಗ ಅಯಮೇವ ಪುರುಷಾರ್ಥ ಇತ್ಯರ್ಥಕಲ್ಪನಂ ತದ್ಗುರುಕ್ತಮಪಿ ನಗ್ರಾಖ್ಯಂ. ಅರ್ಥ ಅನರ್ಥ ಅಂತ ಎರಡು ಶಬ್ದ ಉಪಯೋಗಿಸಿದ್ದಾರೆ ಇಲ್ಲಿ ಪ್ರಹ್ಲಾದರಾಜರು. ಯಾವುದು ಅನರ್ಥ, ಯಾವುದು ಅರ್ಥ? ಅರ್ಥ ಅಂದ್ರನೇ ಮೋಕ್ಷ. ತ್ರಿವರ್ಗ ಅಪವರ್ಗ ಅಂತ ಇದೆ. ಧರ್ಮ ಅರ್ಥ ಕಾಮ ಮೋಕ್ಷ ಅಂತಿದೆ ತಾನೆ. ಮೋಕ್ಷ ಮಾತ್ರ ಅಪವರ್ಗ. ಧರ್ಮ ಅರ್ಥ ಕಾಮಗಳೇನಿವೆ ಇದು ತ್ರಿವರ್ಗ. ಅಂದ್ರೆ ಯಾವುದೆಲ್ಲ ಸಂಸಾರಕ್ಕೆ ಕಾರಣವಾಗ್ತದೋ ಅದು ತ್ರಿವರ್ಗ, ಯಾವುದು ಮೋಕ್ಷಕ್ಕೆ ಕಾರಣವೋ ಅದು ಅಪವರ್ಗ. ಹಾಗಾಗಿ ಮಂದನಂದನೀಕಾರರಾದ ವ್ಯಾಸತತ್ವಜ್ಞರಂತಾರೆ ಅನರ್ಥೇ. ಏನದು ಅನರ್ಥ ಅಂದ್ರೆ? ವಸ್ತುತೋ ಅನರ್ಥ, ಅದು ನಿಜವಾಗಿ ಅನರ್ಥವೇ. ಯಾವುದಂದ್ರೆ ತ್ರಿವರ್ಗ. ತ್ರಿವರ್ಗಗಳೇನಿವೆ ಸಂಸಾರಕ್ಕೆ ಕಾರಣವಾಗುವುದೆಲ್ಲವೂ ತ್ರಿವರ್ಗ, ಅದೇ ಅನರ್ಥ. ಅಯಮೇವ ಪುರುಷಾರ್ಥ, ಅದನ್ನೇ ಪುರುಷಾರ್ಥ ಅಂತ ಯಾರು ಹೇಳ್ತಾನೋ ಅಂತಹ ಗುರುಗಳ ಮಾತನ್ನು ಕೇಳಬೇಕಾಗಿಲ್ಲ. ಎಲ್ಲ ಸ್ಕಂದದಲ್ಲಿ ಎಲ್ಲ ವಿಷಯ ಬಂದಿದೆ. ಪಂಚಮ ಸ್ಕಂದದಲ್ಲಿ ಕೇಳಿದ್ದೀರಾ, ಸ್ವಯಂ ವೃಷಭನಾಮಕನಾದ ಪರಮಾತ್ಮನ ಮುಖಕಮಲದಿಂದಲೇ ಬಂದಿದೆ.
ಆರಂಭದಲ್ಲಿ ಅದೇ ಮಾತೆ ಪರಮಾತ್ಮ, ಗುರುರ್ನ ಸಸ್ಯಾತ್ ಸ್ಪಷ್ಟ ಹೇಳಿಬಿಟ್ಟು. ಆ ಗುರುಗಳು ಗುರುಗಳಲ್ಲ, ಆ ತಂದೆ ತಂದೆಯಲ್ಲ, ಆ ತಾಯಿ ತಾಯಿ ಅಲ್ಲ, ಆ ಬಂಧುಗಳು ಬಂಧುಗಳಲ್ಲ, ಆ ದೈವ ದೈವವಲ್ಲ. ಏನು ಪರಮಾತ್ಮನ ಮಾತು. ಯಾವುದು ಅಂದ್ರೆ ಯಾವುದು ಸಂಸಾರಕ್ಕೆ ಕಾರಣವೋ ಅದನ್ನೇ ಹೇಳ್ತಾನೋ, ಆ ಕಡೆ ನಮ್ಮನ್ನ ಪ್ರಚೋದನೆಯನ್ನ ಮಾಡ್ತಾರೋ ಅಂತಹ ತಂದೆ ತಾಯಿ ಬಂಧು ಗುರು ದೈವ ಕೂಡ, ಆ ಅಮ್ಮ ಈ ಅಂಬ ಅಂಬ ಭವಾನಿ ಆ ಭವಾನಿ ಅಂತ ಇರ್ತಾವಿಲ್ಲೋ ದೈವ, ಮನೆ ದೇವತೆ ಅಂತ. ಹೋಳಿಗೆರೇ ಮಾಡ್ಬೇಕ್ರಿ, ಹೋಳಿಗೆ ಮಾಡಿದ್ರೆ ಅವಳು ಸಿಟ್ಲಾಗ್ತಾಳೆ. ಏನರ್ಥ ಇದು? ಏನರ್ಥ ಇಲ್ಲ. ಅವರು ವಿಷ್ಣು ತೀರ್ಥರ ಸಾರೋದ್ಧಾರದಲ್ಲಿ ಇದನ್ನು ತಗೊಂಡಿದ್ದಾರೆ. ದೈವಂನ ತತ್ಸ್ಯಾತ್ ಅನ್ನುವುದಕ್ಕೆ ಎಷ್ಟು ಎಕ್ಸ್ಪ್ಲನೇಷನ್ ಕೊಟ್ಟಾರೆ, ಏನ್ ಕತೆ. ಮತ್ತೆ ಮತ್ತೆ ಆ ದೈವಗಳು ನಮ್ಮನ್ನ ಸಂಸಾರದ ಕಡೆಗೆ ಪ್ರಚೋದನೆ ಮಾಡ್ತಂಥದ್ದು ದೈವವೇ ಅಲ್ಲ. ನಮ್ಮನ್ನ ಮೋಕ್ಷ ಮಾರ್ಗದ ಕಡೆಗೆ ಕರ್ಕೊಂಡು ಹೋದ್ರೆ ಅವು ದೈವ, ಇಲ್ಲಾಂದ್ರೆ ಅವು ದೇವತೆಗಳಲ್ಲ ಅಂತ ಬೈದು ಬಿಟ್ಟಿದ್ದಾರೆ. ಏನು ಭಾಗವತದ ಮಾತುಗಳು ಒಂದೊಂದು. ಹಾಗಾಗಿ ಗುರುರ್ನ ಸಸ್ಯಾತ್, ಮತ್ತೆ ಲೌಕಿಕ ಹರಟಿನೇ ಹೊಡಿತಾನೆ, ಮತ್ತೆ ದುಡ್ಡು ಕಲೆಕ್ಟ್ ಮಾಡ್ತಕ್ಕಂಥವನಾಗ್ತಾನೆ, ಮತ್ತೆ ಸಂಸಾರದಲ್ಲೇ ಮುಳುಗ್ತಾನೆ, ಅವನ ಸಂಸಾರ ನಡೆಸುವುದರಲ್ಲಿಯೇ ಪೂರ್ಣ ಜೀವನ ಹಾಳು ಮಾಡ್ತಾನೆ. ಅಂಥವನು ಗುರುವೇ ಅಲ್ಲ. ಹೇಳಿದ್ನಲ್ಲ, ಕಸಬರಿಗೆ ಹಿಡ್ಕೊಂಡ ನಿಂತಾರ ಪ್ರಹ್ಲಾದರಾಜರು. ಪಟ 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 ತಳಿಸ್ತಾರೆ ನಮ್ಮನ್ನ. ಬಿಟ್ಟಬೇಕಲ್ಲ, ನಮಗೆ ಹುಚ್ಚು ಬಿಡ್ಬೇಕಲ್ಲ. ಮತ್ತೆ ನಮಗೆ ಸಂಸಾರ ಹುಚ್ಚು ಬಿಡಬೇಕಾದ್ರೆ ಕಸಬರಿಗೆ ಹೊಡೆಸ್ಕೋಬೇಕು. ಒಬ್ಬೊಬ್ಬರಿಗೆ ಒಂದೊಂದು ಹುಚ್ಚು ಜಗತ್ನಾಗೆ. ಕೆಲವು ಮೊಬೈಲ್ ಹುಚ್ಚು, ಕೆಲವು ಟಿವಿ ಹುಚ್ಚು, ಕೆಲವರಿಗೆ ಚಹಾ ಹುಚ್ಚು. ಆ ಚಹಾ ಕುಡಿದ್ರೆ ಟಾಯ್ಲೆಟೇ ಬರಲ್ರಿ, ತಿಳ್ಕೊಳ್ಳಿ. ಇಂಥ ಹೊಲಸಿರ್ತಾರೆ ಜನ. ಅಭ್ಯಾಸ ಆಗ್ಬಿಟ್ಟದ ಅವರಿಗೆ. ಪೇಪರ್ ಓದ್ಬೇಕು, ಆ ಟಾಯ್ಲೆಟ್ನಾಗ ಕೂತ್ಕೊಂಡು ಪೇಪರ್ ಓದ್ತಾರೆ ಕೆಲವರು. ಎಲ್ಲ ನೋಡಿದ್ದೀನಿ ನಾನು. ಅದು ಎಷ್ಟೊತ್ತಲ್ಲಿ ಕೂಡ್ತಾನೋ ಪೇಪರ್ ಓದ್ಕೊಂತ, ಅಷ್ಟೇ ವಿಚಿತ್ರ ಅನ್ಸುತ್ತೆ. ವಿಚಿತ್ರ ಜನಗಳಿದ್ದಾರೆ ಜಗತ್ನಾಗೆ. ಅಭ್ಯಾಸ ಆಗ್ಬಿಟ್ಟದ ಅದು. ಅದು ಬಿಡ್ಲಕ್ಕೆ ಬರೋದಿಲ್ಲ ಅವರಿಗೆ. ಬೆಳಿಗ್ಗೆ ಎದ್ದು ಚಹಾ ಬೀಳಲಿಲ್ಲ ತಲೆಗೆ, ತಲೆಸುಲು ಹತ್ಬಿಡ್ತದೆ ಅವನಿಗೆ. ವಿಪರೀತ ತಲೆಸುಲು ಬಂದ್ಬಿಡ್ತದೆ ಚಹಾ ಒಳಗೆ ಹೋಗ್ತಾ ಇದ್ದು. ಇಂಥ ಅಭ್ಯಾಸ ಮಾಡ್ಕೊಂಡ್ಬಿಟ್ಟು ಒಬ್ಬೊಬ್ಬರಿಗೆ ಒಂದೊಂದು ಹುಚ್ಚು ಹಿಡಿದ್ಬಿಟ್ಟದ ಜಗತ್ತೊಳಗೆ ಅಂತ ಬೈತಾರೆ ಪ್ರಹ್ಲಾದರಾಜರು. ಶಾಸ್ತ್ರ ಬೈತದ ನಮ್ಮನ್ನ. ಒಬ್ಬೊಬ್ಬರಿಗೆ ಒಂದೊಂದು ಹುಚ್ಚು ಜಗತ್ನಾಗ. ಕ್ರಿಕೆಟ್ ಹುಚ್ಚು ಕೆಲವರಿಗೆ, ಸಂಗೀತ ಹುಚ್ಚು, ಅದೊಂದು ಹುಚ್ಚು. ಅಲ್ಲ ಏನಾದ್ರೂ ಬರೋಲ್ಲ, ಇಡೀ ರಾತ್ರಿಗೂ ಸಂಗೀತ ಕೇಳ್ತಾನೆ ಮಾರಾಯ. ಒಬ್ಬೊಬ್ಬರಿಗೆ ಎಲ್ಲ ಹುಚ್ಚು ಬಿಟ್ಟು ದೇವರು ಅನ್ನುವ ಹುಚ್ಚು ಹಿಡಿತೋ ಉದ್ಧಾರ ಆದ್ವಿ ಅಂತ. ಕೃಷ್ಣ ಗ್ರಹ ಗ್ರಹೀತಾತ್ಮ, ಕೃಷ್ಣನೆಂಬ ಗ್ರಹ ಹುಚ್ಚು ಹಿಡಿದು ಬಿಟ್ಟಿತ್ತು ಪ್ರಹ್ಲಾದರಾಜರಿಗೆ. ಅದಕ್ಕೆ ಮತ್ತೆ ಇಂಥ ಮಾತು ಬರಲಿಕ್ಕೆ ಸಾಧ್ಯ. ನಮ್ಮಂತರ ಬಾಯಲ್ಲಿ ಅಂಥ ಮಾತು ಬರೋದೇ ಇಲ್ಲ. ಯಾಕೆ ಬರಲ್ಲ? ಮತ್ತೆ ಆ ಮೋದಿ ಅದು ಏನೇನೋ ಮಾತಾಡ್ತೀವಿ ನಾವು. ನಮ್ಗೆ ಅದರಾಗೆ ಇಂಟ್ರೆಸ್ಟ್. ನಮ್ಗೆ ಮೊನ್ನೆ ಚಾತುರ್ಮಾಸದಲ್ಲಿ ಸ್ವಾಮಿಗಳು ಹೇಳಿದ್ರಲ್ಲ, ಇಬ್ಬರು ನಾವು ಭೇಟಿಯಾದಾಗ, ಯಾರೇ ಆಗಲಿ, ಅವರು ಫ್ರೆಂಡ್ಸ್ ಆಗಲಿ ಇನ್ನೊಬ್ಬರಾಗಲಿ, ಯಾರೇ ನಾವಿಬ್ಬರು ಭೇಟಿಯಾದಾಗ ಏನು ಮಾತಾಡ್ಬೇಕು? ದೇವರ ಬಗ್ಗೆ ಮಾತಾಡ್ತೀವ? ಹರಿವಾಯು ಗುರುಗಳ ಬಿಟ್ರೆ ಇನ್ನೊಂದು ವಿಷಯ ಮಾತಾಡ್ಲೇಬೇಡ್ರಿ ಅಂತ ಹಂಗೆ ಹೇಳುವ ಗುರುಗಳು ಕಡಿಮೆ ಇವತ್ತು. ಕಲಿಗಾಲ ಏನು ಮಾಡ್ಲಿಕ್ಕಾಗತ್ತೆ? ಸ್ಪಷ್ಟವಾಗಿ ಧರ್ಮದ ಬಗ್ಗೆ ಹೇಳುವ ಒಬ್ಬ ವ್ಯಕ್ತಿ ಇದ್ದಾರಲ್ಲ, ಅಷ್ಟೇ ಸಂತೋಷ ಪಡ್ಬೇಕಷ್ಟೆ. ಯಾರ ಬಾಯಲ್ಲೂ ಬರೋದಿಲ್ಲ ಆ ಮಾತುಗಳೆಲ್ಲ. ಅವರು ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಜಗತ್ತಾಗದೆ, ನಮ್ಮ ಹಣೆ ಬರ ಆಗಿದೆ. ಕೇಳೋವರಲ್ಲಿ ಸೀರಿಯಸ್ನೆಸ್ ಇಲ್ಲ ಅಂದರೆ ಹೇಳೋರಿಗೂ ಸೀರಿಯಸ್ನೆಸ್ ಬರೋದಿಲ್ಲ. ಖಂಡಿತವಾಗಿ ಹೇಳ್ತಿದ್ರು ಮೊದಲು ಪಾಪ ಅವರು ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ರು ಸ್ವಾಮಿಗಳು. ಏನು ಮಾಡ್ಲಿಕ್ಕಾಗ್ತದೆ? ಹಾಗೆ ಗುರುಕ್ತಬೈನ ಏನು ಒಂದೊಂದು ಹೆಂಗಿವೆ ಅಂದ್ರೆ ಇಲ್ಲಿ ಆ ಶ್ಲೋಕಗಳು. ನಾಳೆನೇ ಮಂಗಳ ಆಗ್ಬೇಕಾಗಿದೆ, ಮುಂದಕ್ಕೆ ಹೋಗ್ಲೇಬೇಕು ನಾನು. ಆದ್ರೆ ವಿಚಿತ್ರವಾಗಿದೆ ನೋಡಿ. ಅವರು ಹೇಳ್ತಾರೆ, ಯದುಕ್ತ್ಯಾನ ಪ್ರಬುದ್ಧೇತ ಸುಸ್ತಸ್ತ್ವಜ್ಞಾನ ನಿದ್ರಯ. ಯಾರು ಸ್ವಯಂ ಅಜ್ಞಾನವೆಂಬ ನಿದ್ರೆಯಲ್ಲಿದ್ದಾನೆ ಅಂತಹ ಗುರು ಇನ್ನೊಬ್ಬನನ್ನ ಹೇಗೆ ಎಬ್ಬಿಸ್ಲಿಕ್ಕೆ ಸಾಧ್ಯ? ಅವನು ಅದಕ್ಕೊಂದು ಉದಾಹರಣೆ ಕೊಡ. ಯಥಾ ಅಂದೋ ಹೆಂದ ನಾಯಕ. ಒಬ್ಬ ಅಂಧನಾಗಿರ್ತಕ್ಕಂಥವನು, ಅಂಧರಿಗೆ ನಾಯಕ. ಅವನು ಅಂಧನೇ. ಎಲ್ಲರೂ ನಮ್ಮ ಶಿಷ್ಯರು ಅಂತ ಹೇಳ್ಕೊಳ್ತಿರ್ತಾರೆ. ಕೇಳು, ಪುರಾಣಕ್ಕೆ ಬರೋಲ್ಲ ನಮ್ಮ ಶಿಷ್ಯರು ಅಂತ ಹೇಳ್ಕೊಂಡ್ಬಿಡ್ತಾರೆ. ಹೋಗಲ್ಲ, ನಮ್ಮ ಶಿಷ್ಯರು ಅವರೆಲ್ಲ. ಮುಂದೇನು
ಬರೀ ನಾವು ಶಿಷ್ಯರು ಜಾಸ್ತಿ ಆಗಬೇಕು ಅಂತ ಜನಗಳ ತಲೆ ಹೊರಟುಬಿಟ್ಟಿದೆ ಇವಾಗ. ಎಷ್ಟು ಹೇಳಾರ ಆಚಾರ್ಯರು, ಒಬ್ಬ ಶಿಷ್ಯ ಅಂತ ಮಾಡಿಕೊಳ್ಳಬೇಕಾದ್ರೆ ಪರೀಕ್ಷೆ ಮಾಡಿ ಮಾಡ್ಕೋಬೇಕು ಅಂತಾರೆ ಆಚಾರ್ಯರು. ಮಹಾಭಾರತ ತತ್ವನಿರ್ಣಯದಲ್ಲಿ ಅವೆಲ್ಲ ಹೇಳಿದ್ದಾರೆ. ಒಬ್ಬ ಗುರುಗಳಂತ ಮಾಡ್ಕೋಬೇಕಾದ್ರೆ ಪರೀಕ್ಷೆ ಮಾಡಿಯೇ ಅವನ ಗುರು ಅಂತ ತಗೋಬೇಕು. ನಾನು ಕಂಡವರನ್ನ ಗುರು ಅಂತ ತಗೊಳ್ಬಾರದು. ಬಹಳ ಎಚ್ಚರಿಕೆಯಿಂದಿರಬೇಕು. ಎಲ್ಲರ ಗುರುಗಳೇ ಎಲ್ಲರ ಶಿಷ್ಯರು. ಇವಾಗ ನಮ್ಮ ಶಿಷ್ಯರು ಅಂತ ಹೇಳ್ಕೊತೀವಿ, ಪರಿಜ್ಞಾನವೇ ಇಲ್ಲ. ಆ ಶಿಷ್ಯ ಏನು ತಪ್ಪು ಮಾಡಿದೆ ಇವನಿಗೆ ಬಂದು ಬಡ್ಕೊಂತ ತಿಳ್ಕೊಳ್ರಿ. ತಮಾಷೆ ಅಲ್ಲ. ಶಿಷ್ಯರು ಗುರುಗಳು ಅಂತಕ್ಕಂಥದ್ದು ಎಲ್ಲ ತಮಾಷೆ ಮಾಡ್ಕೊಂಡ್ಬಿಟ್ಟು ಎಲ್ಲ ನಾವು ಆರಾಮಾಗಿದ್ದೀವಿ. ಜಗತ್ ನಾವು ಹಚ್ಕೊಂಡೇ ಇಲ್ಲ. ಯಾವುದು ಸೀರಿಯಸ್ ಆಗಿ ಶಾಸ್ತ್ರ ನೋಡಿಲ್ಲ ನಾವು. ಯಥಾಂದೋ ಹೆಂತ ನಾಯಕ ಕಶತ್ರು ಕ ಉದಾಸೀನ ಕಿಂ ಮಿತ್ರಂ ಚೇಹ ಆತ್ಮನಃ ಭವತ್ಸ್ವಪಿ ನಯೈ ಕಿಂ ಸ್ಯಾತ್ ದೈವಂ ಸಂಪದ್ವಿಪತ್ಪದಂ. ಒಂದೊಂದು ವಜ್ರ ಇದ್ದ ಹಾಗೆ ಒಂದೊಂದು ಶ್ಲೋಕಗಳು, ಮುತ್ತು ರತ್ನಗಳಕ್ಕಿಂತ ಶ್ರೇಷ್ಠ ಒಂದೊಂದು ಶ್ಲೋಕ ಇವು. ಎಂಥ ಮಾತಾಡಿದ್ದಾರೆ. ಯಾರು ಶತ್ರು, ಯಾರು ಮಿತ್ರ, ಎಷ್ಟು ಕೇಳ್ತಾರೆ ಪ್ರಹ್ಲಾದರಾಜರಂತಾರೆ. ಇವನು ಶತ್ರು ಇವನು ಮಿತ್ರ ಅಂತ ಯಾರು ಮಾಡಿದವರು? ನಾನು ಶತ್ರು ಮಿತ್ರ ಉದಾಸೀನ ಸ್ವರೂಪ ಪರಿಜ್ಞಾನಂ ಅಸ್ಮದ್ಗುರೂಪದಿಷ್ಟ ಶಾಸ್ತ್ರಾತ್ ಭವತಿ ಅತಃ ಕಥಂ ತದುಕ್ತಂ ನ ಗ್ರಾಹ್ಯಮಿತ್ಯತಃ ಕಮ್ ಇತಿ. ಯಾದವಾರಂತಾರೆ, ಅಲ್ರಿ ನಮ್ಮ ಗುರುಗಳು ಹೇಳ್ಕೊಟ್ಟಾರಲ್ಲ ಯಾರು ಶತ್ರುಗಳು, ಯಾರು ಮಿತ್ರರು, ಯಾರು ಉದಾಸೀನರು. ಗುರುಗಳು ಹೇಳಾರ ನಮಗೆ, ಇಂಥವ್ರು ಶತ್ರು, ಇಂಥವ್ರು ನಮ್ಮವರು, ಇಂಥವ್ರು ಬೇರೆ ಅವರು ಅಂತ ಹೇಳ್ಕೊಟ್ಟಾರ ನಮಗೆ ಅಂತಂದ್ರೆ ಛೇ ಛೇ ಅಂತಂತ ಅಲ್ಲ, ತಪ್ಪದು. ಹರಿರೇವ ತತ್ತತ್ಕರ್ಮಾನುಸಾರೇಣ ಶಸ್ತ್ರತ್ವಾದಿಷು ಸ್ಥಿತ್ವಾ ಶತ್ರುತ್ವಾದಿಕಂ ಪ್ರೇರಯತೀತಿ ಜಾನತಃ ಆತ್ಮನೋ ಮಮ ಪಕ್ಷೇ ಕಸ್ವಾತಂತ್ರೇಣ ಶತ್ರು ನ ಕೋಪಿ ಇತ್ಯಾದಿ. ನನ್ನ ಬಹಳ ಅದ್ಭುತ ಹೇಳಿದ್ನಲ್ಲ, ಇದು ಹೇಳಕ್ಕೆಲ್ಲ ಸಮಯ ಬೇಕು. ನನ್ನ ಕರ್ಮಾನುಸಾರವಾಗಿ ನನಗೆಲ್ಲರೂ ಸಿಕ್ಕಿರ್ತಾರೆ. ಅಪ್ಪ ಆಗಲಿ, ಅಮ್ಮ ಆಗಲಿ, ಹೆಂಡತಿ ಆಗಲಿ, ಮಕ್ಕಳಾಗಲಿ, ಎಲ್ಲರೂ ಕೂಡ ನಾನು ಮಾಡಿದ ಕರ್ಮಕ್ಕನುಗುಣವಾಗಿ ಅಂಥವ್ರನ್ನ ಕೊಡ್ತಾನೆ. ಅವನೇ ಒಳಗೆ ನಿಂತುಕೊಂಡು ನಮ್ಮ ಕರ್ಮಾನುಸಾರವಾಗಿ ಕೆಲವರನ್ನ ಮಿತ್ರರು, ಕೆಲವರನ್ನ ಶತ್ರು ಅನ್ನುವ ಭಾವನೆಯನ್ನ ಒಳಗೆ ನಿಂತು ದೇವರೇ ಕೊಡುವವ. ವಸ್ತುತಃ ನನಗೆ ಶತ್ರುಗಳು ಯಾರಿಲ್ಲ. ಹಾಗಾದರೆ ಯಾದವಾರಂತಾರೆ, ಹಾಗಾದರೆ ಭಗವಂತನ ಸ್ವಾತಂತ್ರ್ಯದ ಗುಣ ಏನಿದೆ ಅದನ್ನು ಮರ್ತೇ ಬಿಟ್ಟಿರ್ತೀವಿ ಎಷ್ಟೋ ಸಲ. ಬಹಳ ಸುಂದರವಾದ ಉಪದೇಶ ಇದು. ಎಷ್ಟು ಸಲ ವಿಚಾರ ಮಾಡ್ರಿ. ತಿಳಿದವರು, ತಿಳಿದೇ ಇರತಕ್ಕಂಥವರು, ನಾವು ಅಸ್ವತಂತ್ರರು ಅನ್ನುವುದನ್ನು ಮರ್ತೇ ಬಿಟ್ಟಿರ್ತೀವಿ. ನಾನೇ ಸ್ವತಂತ್ರ ಅನ್ನುವಂತನೇ ನಡ್ಕೊಳ್ತೇವೆ. ಅದಕ್ಕೇನೆ ಮತ್ತೆ ಕರ್ಮ ಬಂಧನ ಆಗುತ್ತೆ, ಸಂಸಾರ ನಮಗೆ ಬೇಗ ಹೋಗುವುದೇ ಇಲ್ಲ, ವಿಪರೀತ ಹತ್ತಿ ಬಿಡ್ತಕ್ಕಂಥದ್ದು ಆಗ್ತಾ ಇದೆ. ನಯೈಹಿ ಅಂತ ಒಂದು ಶಬ್ದ ಈ ಶ್ಲೋಕದಲ್ಲಿ, ನೀತಿಶಾಸ್ತ್ರೈಹಿ ಅಂತ. ನೀತಿಶಾಸ್ತ್ರ, ಆ ಶಾಸ್ತ್ರ, ಈ ಶಾಸ್ತ್ರ ಓದಿ ಏನ್ ಮಾಡ್ತೇನೆ ಅಂತ ಕೇಳ್ತಾರೆ ಪ್ರಹ್ಲಾದರಾಜ. ಈ ನೀತಿಶಾಸ್ತ್ರ ಮೊದಲಾದವನ್ನೇ ಓದಿ ಏನ್ ಮಾಡ್ತೇನೆ ಅಂತ ಕೇಳ್ತಾ ಇದ್ದಾರೆ. ಕಿಂ ಪ್ರಯೋಜನಂ ಸ್ಯಾತ್. ಹಂಗಿರ್ಬೇಕಾದ್ರೆ ನೀ ಎಕನಾಮಿಕ್ಸ್ ಹೋಗ್ತೀನಿ, ಇನ್ನೊಂದು ಓದ್ತೀನಿ, ಮತ್ತೊಂದು ಓದ್ತೀನಿ, ಇಂಜಿನಿಯರಿಂಗ್ ಓದ್ತೀನಿ ಅಂದ್ರೆ ಅದಕ್ಕೆ ಅರ್ಥನೇ ಇಲ್ಲ. ನಮಗೆ ಯಾವ್ದು ಹಿಡ್ಸಲ್ ನೋಡ್ರಿ, ಅದು ಶಾಸ್ತ್ರ ಹಿಡ್ದು ತಿಳ್ಕೊಂಬಿಡ್ರಿ. ಪರವಾಗಿಲ್ಲ ಎಲ್ಲ ನಡೀತದೆ ಅಂತ ಯಾರು ಹೇಳ್ತಾರೋ ಅವರೇ ಚಲೋ ಅಂತೇವೆ ನಾವು. ಫಾರಿನಿಗೆ ಹೋಗ್ಬೋದು, ಏನೇನೇನು ಕಷ್ಟ ಇಲ್ಲ. ಅಲ್ಲೇನು ಹೋಗ್ತೀಯಲ್ಲ ಅದ್ರಾಗ ಅರ್ಧ ನಂಗೆ ಕೊಟ್ಬಿಡು ಅಷ್ಟೆ. ಅಲ್ಲೇನು ದುಡಿತೀಯಲ್ಲ ಫಾರಿನೊಳಗೆ, ಅದ್ರೊಳಗೆ ನಂಗೆ ಇಷ್ಟು ಕೊಟ್ಬಿಡು, ಏನು ನಡೀತು ಎಲ್ಲ ನಡೀತದೆ ಅಂತಾರೆ. ಈಗ ವಿಚಿತ್ರವಾಗಿದೆ, ಬಹಳ ವಿಚಿತ್ರವಾಗಿದೆ ಪ್ರಪಂಚ. ಎಲ್ಲ ಸ್ವಾರ್ಥ, ಸೀರಿಯಸ್ನೆಸ್ ಇಲ್ಲವೇ ಇಲ್ಲ. ಧರ್ಮ ಯಾರಿಗೂ ಬೇಕಾಗೇ ಇಲ್ಲ. ಕೌಮಾರ ಆಚರೇತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವಮರ್ಥದಂ. ಎಲ್ಲೋ ಬಾಲಕರೇ, ಮುಂದೆ ಮಾಡೋಣ ಧರ್ಮವನ್ನ ಅನ್ಬೇಡ್ರಿ. ಯಾವಾಗ ಸಾಯ್ತೇವೆ ನಾವು ಗೊತ್ತಿಲ್ಲ. ಅದಕ್ಕಂತಾರೆ ತದಪ್ಯಧ್ರುವಂ. ನೋಡಿ ಎಂಥ ಮಾತಾಡಿದ್ದಾರೆ.
ಇದು ಸಾಧನ ಶರೀರವಿದು ನೀದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧುಪ್ರಿಯನೇ. ಆದರೆ ಇದು ಶಾಶ್ವತವ ಅಲ್ಲ, ಅಧ್ರುವ. ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಮತ್ಪರತ್ವಂ. ಕೃಷ್ಣನೇ ಗರುಡನಿಗೆ ಹೇಳಿದ ಮಾತು. ಎಷ್ಟೋ ಕೋಟಿ 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 ಜನ್ಮ ಎತ್ತಿದ ಮೇಲೆ ಮನುಷ್ಯನಾಗುವ ಭಾಗ್ಯ ಬರುತ್ತೆ. ಮನುಷ್ಯ ಶರೀರವೇ ಸಾಧನ ಶರೀರ. ಕೇವಲ ಬ್ರಾಹ್ಮಣರ ಶರೀರ ಸಾಧನ ಶರೀರ ತಿಳ್ಕೋಬೇಡ್ರಿ, ಮನುಷ್ಯ ಶರೀರವೇ ಸಾಧನ ಶರೀರ. ಅದರೊಳಗೆ ಬ್ರಾಹ್ಮಣನಾಗಿ ಹುಟ್ಟುವುದು ಮತ್ತೆ ಕೋಟಿ ಕೋಟಿ ಜನ್ಮಕ್ಕೆ ಒಮ್ಮೆ ಬರ್ತದೆ ಭಾಗ್ಯ. ಅದರಲ್ಲಿ ವೈಷ್ಣವರಾಗಿ ಹುಟ್ಟುವುದು, ಅದರೊಳಗೆ ಮತ್ಪರತ್ವಂ, ಯಾವಾಗಲೂ ಭಗವಂತನ ಕಡೆಗೆ ಮನಸ್ಸಾಕತಕ್ಕಂಥದ್ದೇನೆ, ದೇವರ ವಿಷಯದಲ್ಲಿ ಮುಳುಗತಕ್ಕಂಥದ್ದೇನಿದೆ ಇದು ಅತ್ಯಂತ ದುರ್ಲಭ ಅಂತ ದೇವರೇ ಹೇಳ್ತಾ ಇದ್ದಾನೆ ಈ ಮಾತನ್ನು. ಅಂತಹ ಭಾಗ್ಯ ದೇವರು ನಮಗೆ ಕೊಟ್ಟಾನೆ. ಕೊಟ್ಟಾಗ ಇನ್ನು ಮುಂದಕ್ಕೆ ಹೋಗೋದು ನೋಡ್ಬೇಕೆ ಹೊರತು ಹಿಂದಕ್ಕೆ ಹೋಗೋದು ನೋಡ್ತಾರೇನು ಯಾರಾದ್ರು? ಇಂತಹ ವೈಷ್ಣವ ಜನ್ಮ ಬಂದಾಗ ಪೂರ್ಣ ಹಾಳು ಮಾಡ್ಕೊಂಡ್ಬಿಡ್ತಾ ಇದ್ದೇವೆ. ಅದನ್ನೇ ಮಹಾನುಭಾವರಾದ ರಾಘವೇಂದ್ರ ಸ್ವಾಮಿಗಳ ಪರಮಗುರುಗಳಾದ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರಂತಾರೆ, ಅತುಲಂ ವರ ವೈಷ್ಣವಂ ಸುಜನ್ಮಾಚ್ಯುತ ದತ್ತಂ ಕೃಪಯಾ ತ್ವಯಾಪ್ಯವಾಪ್ಯ ಕ್ಷಣಜೀವಪಿ ಕಲ್ಪಗತ್ವ ಬುದ್ಧ್ಯಾ ಪಶುಚಂಡಾಲವದೇವ ಸಂಚರಾಮಿ. ಪಾಪ ವಿಮೋಚನ ಸ್ತೋತ್ರದಲ್ಲಿ ಏನು ಕಣ್ಣಾಗ ನೀರು ಬರೋ ಹಾಗೆ ಮಾತಾಡಿದ್ದಾರೆ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರು. ಅದಕ್ಕೆ ನೋಡಿ ವಿಶೇಷಣ ಕೊಡ್ತಾರೆ, ಈ ಜನ್ಮ ಎಂಥದ್ದು. ಅತುಲಂ ವರ ವೈಷ್ಣವಂ ಸುಜನ್ಮಾಚ್ಯುತ ದತ್ತಂ ಕೃಪಯಾ ತ್ವಯಾಪ್ಯವಾಪ್ಯ. ಮನುಷ್ಯನಾಗಿ ಹುಟ್ಟುವುದೇ ದುರ್ಲಭ, ಅದರಲ್ಲಿ ಬ್ರಾಹ್ಮಣ, ಅದರಲ್ಲಿ ವೈಷ್ಣವ. ಅಂತಹ ಶ್ರೇಷ್ಠವಾದ ವೈಷ್ಣವ ಶರೀರವನ್ನ ನಾ ಪುಣ್ಯ ಮಾಡಿದ್ದೇನೆ, ನಾ ಪಡ್ಕೊಂಡಿದ್ದೇನೆ ಅಂತ ಹೇಳಕ್ ನನ್ಗೆ ಬಾಯ ಇಲ್ಲ ಅಂತಾರೆ ಅವರು. ಕೃಪಯಾ ತ್ವಯಾಪ್ಯವಾಪ್ಯ, ನೀ ದಯದಿ ಕೊಟ್ಟದ್ದು. ಆದರೆ ನಾನು ಹೇಗಿದ್ದೇನೆ? ಕ್ಷಣಜೀವಪಿ, ಅದೇ ಮಾತು, ಅಧ್ರುವಂ. ಇಂತಹ ಶ್ರೇಷ್ಠವಾದ ಜನ್ಮ ಬಂದಿದೆ, ಶಾಶ್ವತವಾ ಅಲ್ಲ, ನೀರಿನ ಮೇಲಿನ ಗುಳ್ಳೆಯಂತೆ ಪಟ್ಟಂತೆ ಯಾವಾಗ ಹೋಗ್ತದೋ ಗೊತ್ತಿಲ್ಲ ಈ ದೇಹ. ಆದರೆ ಶಾಶ್ವತವಾಗಿದ್ದು ಬಿಡ್ತೇನೇನೋ ಅನ್ನುವಂತಹ ಭ್ರಮೆಯಿಂದ ಪಶುಚಂಡಾಲವದೇವ ಸಂಚರಾಮಿ. ಪಶುಚಂಡಾಲರಂತೆ ನಾನು ಜೀವನ ನಡೆಸ್ತಾ ಇದ್ದೇನೆ, ನನ್ನ ಉದ್ಧಾರ ಹೇಗೆ ಸ್ವಾಮಿ ಅಂತ ಬಹಳ ಸುಂದರವಾದದ್ದು ಆ ಪಾಪ ವಿಮೋಚನ ಸ್ತೋತ್ರ. ನಿತ್ಯ ಹೇಳ್ಕೋಬೇಕು ಪ್ರತಿಯೊಬ್ಬರು. ಅಂತಹ ಸುಂದರವಾದ ಸ್ತೋತ್ರ. ನಾಡಿಯಿಂದ ಮುಡಿವರೆಗೆ ಏನೇನು ನನ್ನ ಅಂಗಗಳಿವೆ, ಅಂಗಾಂಗಳಿ ಇಂದ್ರಿಯಗಳಿವೆ, ಎಲ್ಲದರಿಂದಲೂ ಏನೇನು ಪಾಪ ಮಾಡ್ತೀನಿ ಅಂತ ಸಜ್ಜನರಿಗೆ ಹೇಳ್ಕೊಟ್ಟಿದ್ದಾರೆ ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರು. ಹಾಗಾದರೆ ಅತ್ಯಂತ ದುರ್ಲಭವಾದರೂ ಇದು ಶಾಶ್ವತವಲ್ಲಪ್ಪ, ಯಾವಾಗ ಹೋಗ್ತೀವೇ ಗೊತ್ತಿಲ್ಲ. ಮತ್ತೆ ಇಂತಹ ಜನ್ಮ ಬರದಣ್ಣ. ಎಷ್ಟು ಸುಂದರವಾಗಿ ಯಾವ ವಾಣಿ, ದಾಸವಾಣಿ ಅಷ್ಟೇ, ವ್ಯಾಸವಾಣಿ ಅಷ್ಟೇ. ಕೇಳಣ್ಣ ನಿನಗೆ ಮಂದಮತಿಯು ಬೇಡ ಕಾಣಣ್ಣ. ಸಾಧನ ಮಾಡಿಕೊ ಅಂತ ಹೇಳ್ತಾ ಇದ್ದಾರೆ ಪ್ರಹ್ಲಾದ ಮಹಾರಾಜರು. ಮತ್ತೊಂದು ಸುಂದರವಾದ ಮಾತು. ಅಲ್ರಿ ಆಚಾರ್ಯ, ನೀವೇನು ಸ್ಟೇಜ್ ಮೇಲೆ ಕೂತು ಏನು ಹೊಡಿತೀರಿ ಪುರಾಣ? ನಾವೆಲ್ಲ ಕಡೆ ಹೋಗಿ ದುಡಿತೀವಿ, ಸಂಬಳ ಗಿಂಬಳ ತರ್ತೀವಿ, ನಿಮ್ಮಂಥವ್ರು ಕರೆಸಿ ಏನೋ ಒಂದು 4 ಪುರಾಣ ಹೇಳ್ರಿ ಅಂತೀವಿ, ನಿಮಗೆ ದಕ್ಷಿಣೆ ಕೊಡ್ತೀವಿ, ನಿಮ್ಮ ಹೊಟ್ಟೆ ತುಂಬ್ತದೆ. ಏನು ಮಾಡಬೇಡ್ರಿ, ವೈರಾಗ್ಯದಿಂದಿರ್ರಿ ಅಂತಂದ್ರೆ ಎಲ್ಲ ಮೂಗು ಹಿಡ್ಕೊಂಡು ಕೂಡ್ರಿ ಅಂದರೆ ಇದು ಹೆಂಗೆ ಸಾಧ್ಯ? ನಾವು ಪ್ರಯತ್ನ ಮಾಡದೇ ಇದ್ದರೆ ಬರ್ತದ? ಈ ಭ್ರಮೆ ನಮ್ಮ ತಲೆಯಲ್ಲಿದೆ. ನಾವೇ ಸ್ವಾಮಿಗಳು ಬೇರೆ ಹೇಳ್ತಾರಲ್ಲ, ಸುಧಾ ಪಂಡಿತರಾದ ತಕ್ಷಣ
ನೀವೇ ಇವರಿಗೆಲ್ಲ ಹೊಟ್ಟೆ ತುಂಬಿಸೋಕು ಅಂತ ಅವ್ರು ಪಾಪ ಹೇಳ್ತಾರೆ. ಅದು ಖರೆ ಅನ್ಕೊಂಡ್ಬಿಟ್ಟಾರೆ ಜನ. ನಮ್ಮಿಂದೇ ಬದುಕ್ಯಾರ ಇವರೆಲ್ಲ ಆಚಾರಗಳು ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ ಬಹಳ ಜನ, ಅದರಲ್ಲಿ ಶ್ರೀಮಂತರು. ಶುದ್ಧ ತಪ್ಪು, ಹಾಗೆ ತಿಳ್ಕೊಬೇಡಿ. ನಿಮಗೆ ಒಂದಿಷ್ಟು ಪುಣ್ಯ ಬರಲಿ ಅಂತ ಸ್ವಾಮಿಗಳು ಹೇಳಿರ್ತಾರೆ, ಶಾಸ್ತ್ರ ಹೇಳ್ತಾರೆ, ಅಷ್ಟೇ ಹೊರತು ಯಾರ ಹೊಟ್ಟೆಯನ್ನು ಯಾರು ತುಂಬಿಸ್ತಕ್ಕಂಥವರಲ್ಲ. ಪುಟ್ಟಿಸಿದ ಸ್ವಾಮಿತ ಗಟ್ಟಿಯಾಗಿ ಸಲಹುವನು, ಇದಕ್ಕೆ ಸಂಶಯವಿಲ್ಲ. ಕನಕದಾಸರಿಗೆ ಬಂದ ಬುದ್ಧಿ ಬ್ರಾಹ್ಮಣರಾಗಿ ಮಾಧ್ವರಾಗಿ ನಮಗೆ ಬರಲಿಲ್ಲ. ಯಾಕೆ ಹೇಳಿದೆ? ಮತ್ತೊಂದು ಮಾತಾಡ್ತಾರೆ ಪ್ರಹ್ಲಾದರಾಜರು. ಸುಖಮೈಂದ್ರಿಯಕಂ ದೈತ್ಯ ದೇಹಯೋಗೇನ ದೇಹಿನಾಂ ಸರ್ವತ್ರ ಲಭ್ಯತೆ ದೈವಾತ್ ಯಥಾ ದುಃಖಮಯತ್ನತಃ. ನಾವು ಯಾವಾಗ ತಾಯಿಯ ಗರ್ಭದಲ್ಲಿ ಬರ್ತೇವೆ ಆವಾಗಲೇ ನನಗೆ ಎಷ್ಟು ಸುಖ ಪಡಬೇಕು, ಎಷ್ಟು ದುಃಖ ಪಡಬೇಕು, ಏನೇನಾಗಬೇಕು ನನ್ನ ಜೀವನದಲ್ಲಿ ಅನ್ನುವುದು ಚೀಟಿ ಬರದೇ ಕಳಿಸ್ಯಾನ ದೇವರು, ತಿಳ್ಕೊಳ್ಳಿ. ಯಾಕೆ? ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮದ ಫಲವೇ ಈ ಜನ್ಮದಲ್ಲಿ ನಾವು ಪಡುವ ಸುಖ ದುಃಖಗಳು. ಈ ಜನ್ಮಕ್ಕೆಲ್ಲ. ಅಲ್ಲಿ ನಾವು ಪ್ರಯತ್ನ ಮಾಡಿದ್ರೆ ಸಿಗ್ತದೇನ್ರಿ ಇವೆಲ್ಲ ಅಂತ ಕೇಳಿದ್ರೆ, ಪ್ರಹ್ಲಾದರಾಜರು ಅದ್ಭುತವಾದ ಕೌಂಟರ್ ಆರ್ಗ್ಯುಮೆಂಟ್ ಮಾಡ್ತಾರೆ ಅವರು. ಯಥಾ ದುಃಖಮಯತ್ನತಃ. ಯಾರಾದರೂ ಜೀವನದಲ್ಲಿ ದುಃಖ ಬರಲಿ ಅಂತ ಪ್ರಯತ್ನ ಯಾರು ಮಾಡ್ತಾರೆ ಜಗತ್ನಾಗ? ನೋಡಿ ಕೇಳ್ತಾರೆ ಪ್ರಹ್ಲಾದರಾಜ, ದುಃಖ ಬರಲಿ ಅಂತ ಯಾರಾದರೂ ಪ್ರಯತ್ನ ಮಾಡ್ತಾ ಇದ್ದೀರಾ? ಯಾರು ಮಾಡ್ತಾರೆ? ಸುಖ ಬೇಕು ಅಂತ ಎಲ್ಲರೂ ಸುಖ ಬೆನ್ನತ್ತಿ ಅದಕ್ಕೋಸ್ಕರವಾಗಿನೇ ಇಷ್ಟೆಲ್ಲ ದನ ದುಡಿತಾರಲ್ಲ. ಯಾಕೆ ದುಡಿತಾರಲ್ಲ? ಸುಖ ಬೇಕು ಅಂತ ಎಲ್ಲರೂ ಬೆನ್ನತ್ತಿದ್ದಾರೆ. ಸುಖ ಸಾಧನಗಳಿವೆಲ್ಲ ಅಂತ ನಾವು ತಿಳ್ಕೊಂಡಿದ್ದೇವೆ. ಪ್ರಹ್ಲಾದರಾಜರಂತಾರೆ, ದುಃಖಕ್ಕೆ ಯಾರಾನ ಪ್ರಯತ್ನ ಮಾಡ್ತಾ ಇದ್ದೀರಾ? ಇಲ್ಲ ತಾನೆ. ನೀವು ಪ್ರಯತ್ನ ಮಾಡದೇ ಇದ್ರೂ ದುಃಖ ಹೇಗೆ ನಿಮ್ಮನ್ನ ಬೆನ್ನತ್ಕೊಂಡು ಬರ್ತಾ ಇದೆಯೋ ಸಂಸಾರದಲ್ಲಿ, ಹಾಗೆಯೇ ಸಂಸಾರದ ಸುಖಗಳಂತೇನಿವೆ, ಉಣ್ಣೋದು ತಿನ್ನೋದು ಮಲಗೋದು ಅಂತೇನದಲ್ಲ, ಈ ಸುಖಗಳು ನಿನ್ನನ್ನ ಬೆನ್ನತ್ತುಕೊಂಡು ಕೂತಲ್ಲೇ ಬರ್ತವೆ. ಅದಕ್ಕೆ ಪ್ರಯತ್ನ ಮಾಡಕೂಡದು. ಏನ್ ಅರ್ಥ ಆಯ್ತು ನಮಗಿದು? ಏನಾರು ಅರ್ಥ ಆಗ್ತಾ ಇದೆ ಹೇಳ್ರಿ ಪ್ರಹ್ಲಾದರಾಜರ ಮಾತುಗಳು? ಒಂದನ ಅರ್ಥ ಆಗ್ತಾವ? ಎಲ್ಲ ಬೌನ್ಸರ್ಸೇ ಇವು. ಚಕ್ ಅಂತ ಹೋಗ್ಬಿಡ್ತಾ ಇದೆ, ಬಾಲ್ ಕಣ್ಣಿಗೆ ಕಾಣದಷ್ಟು ಫಾಸ್ಟ್ ಹೋಗ್ತಾ ಇದೆ. ಎಲ್ಲ ಬೌನ್ಸರ್ಗಳಿವೆ, ತಲೆ ಮೇಲೆ ಹೋಗ್ತಾ ಇದೆ. ತಲೆ ಒಳಗೆ ಹೋಗೋದೇ ಇಲ್ಲಿ ಯಾವು? ಯಾಕೆ? ವೈರಾಗ್ಯ ಪ್ರಧಾನವಾದ ಮಾತುಗಳಿವೆಲ್ಲ. ಎಲ್ಲಿ ವೈರಾಗ್ಯ ಬಂದ್ಬಿಡ್ತು ಅಂತ ಹೆದರಿಕೆ ಬೇರೆ ಅದ ನಮಗೆ. ಇಂಥ ಲೋ ಲೆವೆಲಲ್ಲಿ ನಾವಿದ್ದೇವೆ. ವೈರಾಗ್ಯ ಬಂದ್ರೆ ಗತಿ ಏನ್ ನಾಳೆ? ಚಲೋತ್ನ ಉಂಡು ತಿಂದು ಜಮ್ ಅಂತ ಇದ್ದೀವಿ, ಇದೇನಪ್ಪ ಎಲ್ಲೂ ಹೋಗ್ಬಿಟ್ರೆ ಗತಿ ಏನೋ ಅಂತ ಹಿಂಗದ ನಮ್ಮ ತಲೆ ಓಡ್ತದೆ. ಹೆಂಗೆ ಉದ್ಧಾರ ಆಗ್ತೀವ್ರಿ ನಾವೆಲ್ಲ? ಅದಕ್ಕೆ ಹೇಳಿದ್ವಿ, ಇದೆಲ್ಲ ಸೀರಿಯಸ್ ಆಗಿರತಕ್ಕಂಥ ಸಬ್ಜೆಕ್ಟ್. ಭಾರಿ ಸುಂದರ, ಒಂದೊಂದು ಬಹಳ ಸುಂದರ. ಅಲ್ರಿ ಅವಸರ ಏನ್ರಿ ಪ್ರಹ್ಲಾದ? ಏನು ಅವಸರಪ್ಪ ನಿನಗೆ? ನಾ ಸಣ್ಣ ಹುಡುಗರಪ್ಪ, ಮನೆಗೆ ಬೈತಿರ್ತಾರೆ ದೊಡ್ಡವರು. ಯಾವ ಟೈಮ್ ಏನು ಮಾಡ್ಬೇಕು ಅದು ಮಾಡ್ಬೇಕು. ಪ್ಲೇ ವೈಲ್ ಯು ಪ್ಲೇ, ಈಟ್ ವೈಲ್ ಯು ಈಟ್ ಅಂತ ಹೇಳ್ಕೊಟ್ಟಾರ ಬಾಬಾ ಸ್ಕೂಲ್ ಒಳಗೆ ಕೂಡ. ಅದು ಸಣ್ಣ ಹುಡುಗರಿದ್ರೆ ಹುಡುಗಿದ್ದಾಗಿರ್ಬೇಕು ಅಂತ ನಮ್ಮ ಮನೆಗೆ ಬೈತಿರ್ತಾರಲ್ಲ ದೊಡ್ಡವರು. ಪ್ರಹ್ಲಾದರಾಜರು ಅವ್ರಿಗೆ ಉತ್ತರ ಕೊಡ್ತಾರೆ. ಏನು ಅವಸರ ಇದೆ ಸಾಧನೆಗೆ? ಆಮೇಲೆ ಮಾಡ, ರಿಟೈರ್ಡ್ ಆದ್ಮೇಲೆ ಕೆಲವೊಂದಿರ್ತಾರೆ, ಆಚಾರ ಸ್ವಲ್ಪ ಇರ್ರಿ ಆಚಾರ, ಇನ್ನೊಂದು 5 ವರ್ಷ ಆದ್ರೆ ಆಚಾರ ಮುಗಿದ್ಮೇಲೆ ನಿಮ್ಮ ಹಿಂದೆನೇ ಬಂದ್ಬಿಡ್ತೀನಿ ನಾನು ಅಂತಿರ್ತಾರೆ ಭಾಳ ಊರೊಳಗೆ. ನೀನು ನನ್ನಿಂದ ಬರಬೇಡ, ಯಾರು ದೇವರಿಂದ ಬೆನ್ನತ್ತು, ನನ್ನಿಂದ ಬಂದೇಬೇಡ ಅಂದ ಮೇಲೆ 100 ಪ್ರಹ್ಲಾದರಾಜರಂತಾರೆ, ಮುಂದೇನು ಮಾಡ್ತೀಯೋ ಮಾರಾಯ, ನೀ ಬದುಕಿರ್ತಂತ ಏನು ಗ್ಯಾರಂಟಿ? ಮತ್ ಮಹಾಭಾರತದ ಕತೆ ತಾನೆ, ಎಲ್ಲ ಕತೆ ನಮ್ಮನ್ನು ಎಚ್ಚರಿಸದ. ಬರೀ ಕತೆ ಕೇಳೋದು ಮಂಗಳಾರತಿ ಮಾಡೋದು ಪುಸ್ತಕ ಅಷ್ಟೇ. ನಮಗೆ ಅದಕ್ಕೆ ಮಂಗಳಾರತಿ ಮಾಡ್ತಾನೆ ದೇವ್ರು. ಮಧ್ಯರಾತ್ರಿ ಬಂದನ್ರಿ ಒಬ್ಬ ಬ್ರಾಹ್ಮಣ, ಮಧ್ಯರಾತ್ರಿ 12 ಬಂದಾನ ಮಾರಾಯ ಧರ್ಮರಾಜನ ಹತ್ರ. ಏನಂತ ಕೇಳ್ದ? ಏನಿಲ್ಲ, ಮುಂಜಿ ಮಾಡ್ಕೋಬೇಕಾಗಿದೆ, ನಮ್ಮ ಮಗನ ಮುಂಜಿ ಮಾಡ್ಬೇಕು, ಏನಾರ ಕೊಡ್ರಿ ಅಂತ ಬಂದ. ಧರ್ಮರಾಜ ಅಂದ, ಮಧ್ಯರಾತ್ರಿ ಆಗಿದೆ, ಬೆಳಿಗ್ಗೆ ಬರ್ರಿ ಕೊಡ್ತೇನೆ ಅಂತ. ಹೋಗ್ಬಾರ್ದ ಬ್ರಾಹ್ಮಣ? ಸೀದಾ ಯುವರಾಜರು ಯಾರು? ಭೀಮಸೇನ ದೇವ್ರ ಹತ್ರ ಬಂದ. ಭೀಮಸೇನ ದೇವ್ರ ನಮ್ಮ ಅಣ್ಣಿದಲ್ಲ ರಾಜ, ಅಲ್ಲೇ ಹೋಗಿದ್ದೆ ಏನಂದ? ನಾಳೆ ಬೆಳಿಗ್ಗೆ ಕೊಡ್ತೇನೆ ಅಂದಾನೆ. ಮಧ್ಯರಾತ್ರಿ ಸಮಯದಲ್ಲಿ ರಾಜ್ಯದಲ್ಲಿ ಡಂಗುರ ಬಾರಿಸ್ತಾ ಇದ್ದಾರೆ ಭೀಮಸೇನ ದೇವರು.
ಎಷ್ಟು ಸಲ ಕೇಳಿವೆ ಕಥೆ, ಏನಾರು ನಮಗೆ ಎಫೆಕ್ಟ್ ಆಗಿದೆಯಾ? ವಾದಿರಾಜರು ಹೇಳಿದ ಹಾಗೆ ನಾಯಿ ಬಾಲ್ ಡೊಂಕ್ ಅಂತಾರಲ್ಲ, ಹಂಗದೆ ನಮ್ದು. ನಾರಾಯಣ ತೈಲ ಭಾರಿ ಫೇಮಸ್ಸು. ಆ ಎಣ್ಣೆ ಹಚ್ಚಿ ಎಷ್ಟು ತಿಕ್ಕಿದ್ರು ಕೂಡ ಆ ನಾಯಿ ಬಾಲಕ್ಕೆ ಮತ್ತದು ಡೊಂಕೆ. ಅದು ಹಂಗದ ನಮ್ಮ ಬುದ್ಧಿ, ನಮ್ಮ ಮನಸ್ಸಿರೋದೇ ಹಾಗೆ. ಆದರೆ ಬಿಡ್ಬೇಕಂತಲ್ಲ, ಯಾವತ್ತು ಹತ್ತದೋ ಹತ್ತದ, ನಿರಂತರ ಶ್ರವಣ ಮಾಡ್ತಾನೆ ಇರಬೇಕದು. ಬಂಬಾರ್ಡ್ಮೆಂಟ್ ಅಂತ ಕರೀತೇನೆ ಅದನ್ನು. ಹಾಗಿದೆ. ಹಾಗಾದ್ರೆ ಪ್ರಹ್ಲಾದ ಮಹಾರಾಜರಂತಾರೆ, ಸರಪ್ಪ 100 ವರ್ಷ ನಾವು ಬದುಕಿರ್ತೀವ್ರಿ, ನಿಮ್ಗೇನ್ರಿ ಗೊತ್ತು, ನನ್ನ ಜಾತಕ ನೋಡಿ ಅಂತಾರಪ್ಪ, ನಾನು ದುಡ್ಡುಗೊಳ್ರಿ 100 ವರ್ಷ ನಾ ಬದುಕಿರ್ತೇನಂತ ಗ್ಯಾರಂಟಿ ಅಂತ ಯಾರಿಗದೋ ಅವ್ರಿಗೆ ಹೇಳ್ತಾರೆ ಪ್ರಹ್ಲಾದರಾಜರು. ಪುಂಸಾಂ ವರ್ಷ ಶತಂ ಹ್ಯಾಯು ತದರ್ಥಂ ಚಾದಿತಾತ್ಮನಃ ನಿಷ್ಫಲಂ ಯದಸೌರಾತ್ರ್ಯಾಂ ಶೇತೇಂದಂ ಪ್ರಾಪಿತಸ್ತಮಃ. ಒಂದು ವೇಳೆ 100 ವರ್ಷ ನೀನು ಬದುಕಿರ್ತೆ ಅಂತ ಗ್ಯಾರಂಟಿ ಇದ್ರೂ ಕೂಡ ಅರ್ಧ ಆಯುಷ್ಯ ನಿದ್ದೆ ಒಳಗೆ ಹೊಟ್ಟೋಗ್ಬಿಡ್ತದೆ. ಅರ್ಧ ಆಯುಷ್ಯ ನಿದ್ರೆ ಒಳಗೆ ಹೋಗ್ತದೆ. ಹೊಳಗೆ ಹುಣಸೆಹಣ್ಣು ತೊಳೆದಾಗ ಆಗ್ತದೆ, ವೇಸ್ಟ್ ಆಗಿಬಿಡ್ತದೆ ಅರ್ಧ ಆಯುಷ್ಯ. ಅರ್ಧ ಏನಿಲ್ಲಲ್ರಿ ಅಂತಂದ್ರೆ ಅರ್ಧ ಆಗಿಬಿಡ್ತದೆ ಅದು, ಗೊತ್ತಾಯ್ತಿಲ್ಲ. ಪುರಾಣದಾಗ ನಿದ್ರೆ, ಬಸ್ ಒಳಗೆ ನಿದ್ರೆ ಭಯಂಕರ ಇರ್ತದೆ. ಎಲ್ಲ ಕಡೆ ನೋಡಿದ್ರೆ ಅರ್ಧ ಆಯುಷ್ ಹೋಗೇ ಬಿಡ್ತು ನಮ್ದು. ಪ್ರಹ್ಲಾದರಾಜರ ಮಾತು, 100 ವರ್ಷ ಬದುಕಿರ್ತೇವೆ ಅಂತ ಗ್ಯಾರಂಟಿ ಇದ್ದವರ ಜೊತೆಗೆ ಮಾತಾಡ್ತಾರೆ ಅವರು. ಆಮೇಲೆ ಮುಗ್ಧಸ್ಯ ಬಾಲ್ಯ ಕೌಮಾರೈಗಿ, ಮೊದಲ 20 ವರ್ಷ, ಸ್ಟಾರ್ಟಿಂಗ್ ಅಲ್ಲಿ 20 ವರ್ಷ ಏನಿರ್ತದಲ್ಲ, ಬುದ್ಧಿ ಚಿಗಿತಿರಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಬುದ್ಧಿ ಚಿಗಿತಿರ್ತಕ್ಕಂಥದ್ದಿಲ್ಲ, ಸಾಧನೆ ಮಾಡ್ಲಿಕ್ಕಾಗುದಿಲ್ಲ ಅವಾಗ. ಯಾಕೆ? ಮೆಚುರಿಟಿ ಇಲ್ಲ. ಕಂಠಪಟ್ಟ ಹಾಕ್ಬೋದಷ್ಟೇ, ಸ್ತೋತ್ರಗಳನ್ನು ಹೇಳ್ಕೊಡ್ತಾರೆ. ಅಂದ್ರೆ ಆ ಸಣ್ಣ ವಯಸ್ಸಿನಲ್ಲಿ ಕಂಠಪಟ್ಟ ಹಾಕಿದ್ದು ಸಾಯವರೆಗೆ ಬರೆಯೋದಿಲ್ಲ, ಅದೆಲ್ಲರಿಗೆ ಅನುಭವ ಇದೆ. ಆಮೇಲೆ ಎಷ್ಟೇ ಕಂಠಪಟ್ಟ ಹಾಕ್ತೀವಿ ಅಂದ್ರೆ ಬರೋದಿಲ್ಲ ಅದು. ಹಾಗೆ ಕಂಠಪಟ್ಟ ಹೊಡಿಸ್ಬೋದು ಅಷ್ಟೇ ಹೊರತು ಸಾಧನೆ ಆಗುವುದಿಲ್ಲ. ಯಾಕೆ? ಮೆಚುರಿಟಿ ಇರೋದಿಲ್ಲ. ಮೊದಲ 20 ವರ್ಷ ಹೊಟ್ಟೋಯ್ತಂತಾರೆ ಪ್ರಹ್ಲಾದರಾಜ. 50 ವರ್ಷ ನಿದ್ದೆ ಒಳಗೆ ಹೋಯ್ತು. ಮೊದಲ 20 ವರ್ಷ ಸಾಧನೆ ಮಾಡೋಕ್ಕಾಗೋದಿಲ್ಲ. ಕೊನೆ 20 ವರ್ಷ 80ರಿಂದ 100 ಏಕಾದಶಿಗೂ ಸ್ವಲ್ಪ ಕನ್ಸೆಷನ್ ಕೊಟ್ಟಿದ್ದಾರೆ. ಅಂದ್ರೆ ಮಾಡ್ಲಕ್ಕೆ ಬರೋರಿಗೆ ಮಾಡ್ಬೇಕಾ, ಮತ್ತೆ ಕನ್ಸೆಷನ್ ಕೊಟ್ಟರಂತ ಹೊಡೆದು ಬಿಡಬಾರದು. 80ರಿಂದ 100 ಅನ್ನತಕ್ಕಂಥದ್ದು ಯಾವ್ದು ಇರ್ತದಲ್ಲ, ಅಲ್ಲಿ ಸ್ವಲ್ಪ ಕನ್ಸೆಷನ್ ಕೊಟ್ಟಿದ್ದಾರೆ. ಅಂದ್ರೆ ಕೊನೆ ಇರ್ತಕ್ಕಂಥದ್ದೇ. ಅಂದ್ರೆ 80ರಿಂದ 100 ಏನಿದೆಯಲ್ಲ, ಆ 80ರಿಂದ 100 ವರ್ಷದಲ್ಲಿ ಅನೇಕ ರೋಗಗಳು, ಕೂಡ್ಲಕ್ಕಾಗಲ್ಲ, ಸೊಂಟ ನೋವು, ಕುತ್ತಿಗೆ ನೋವು, ಕಂಬ ಬೇಕು ಕೂಡ್ಲಕ್ಕೆ, ಬಹಳ ಕಷ್ಟ ಇದೆ. ಕೊನೆ 80ರಿಂದ 100 ಏನದಲ್ಲ, ನಾನಾ ರೋಗಗಳು ಬಂದ್ಬಿಡ್ತಾವೆ, ಏನೇನೋ ಆಗ್ಬಿಡ್ತದೆ ಅದು. ಆವಾಗ ಸಾಧನೆ ಮಾಡ್ಲಿಕ್ಕೆ ಆಗುವುದಿಲ್ಲ, ಮರ್ತು ಹೋಗ್ಬಿಡ್ತದೆ ಕೆಲವರಿಗೆ. ವಯಸ್ಸಾಗ್ತಾ ಆಗ್ತಾ ಏನೋ ಮರು ಬಂತೋಳಪ್ಪ ಅಂತಂತೆ. ಅಂದ ಮೇಲೆ ಕೊನೆ 80ರಿಂದ 100 ಸಾಧನೆ ಮಾಡ್ಲಿಕ್ಕಾಗಲ್ಲ. 50, 20, 20 ಎಷ್ಟಾಗ್ಬಿಡ್ತವೆ, 90 ಹೊಟ್ಟೋಯ್ತು. ಪ್ರಹ್ಲಾದರಾಜರ ಮಾತ್ರ ನಂದಲ್ಲ, ಉಳಿದದ್ದು 10 ವರ್ಷ. ಆ 10 ವರ್ಷದಲ್ಲಿ ಯೌವನದಲ್ಲಿ ಕಾಮಕ್ರೋಧಾದಿಗಳಿಗೆ ಈಡಾಗತಕ್ಕಂಥವನಾಗಿ, ಹೆಣ್ಣನ್ನು ಬೆನ್ನು ಹತ್ತಿ ಬಿಡ್ತಕ್ಕಂಥವನಾಗ್ತಾನೆ. ಹಗಲು ಕನಸು ಕಾಣತಕ್ಕಂಥವನಾಗಿ ಸಾಧನೆ ಮಾಡದೆ ಹಾಳು ಮಾಡ್ಕೊಂಡ್ಬಿಡ್ತಾನೆ. ಎಲ್ಲಿದೆ ಸಾಧನೆ ಮಾಡ್ಲಿಕ್ಕೆ ಟೈಮ್ ಅಂತ ಕೇಳ್ತಾ ಇದ್ದಾರೆ ಪ್ರಹ್ಲಾದರಾಜರು. ಗಂಗೆಲಿ ಮುಳುಗುವಾಗ ತಂಬಿಗೆ ಮೇಲಿನ ಚಿಂತೆ, ಸಂಕಟ ಬಂದವರು ಹೋಗುವರೆಂಬ ಚಿಂತೆ, ಹರಿಹರಿ ಎನ್ನಲಿಕ್ಕೆ ಹೊತ್ತೇ ಇಲ್ಲ, ಹರಿನಾಮ ಸ್ಮರಣೆ ಬಹು ಕಠಿಣ. ಸುಲಭ ಇಲ್ಲ ಇದು. ಕಥಂ ಪ್ರಿಯಾಯ ಅನುಕಂಪಿತಾಯ ಸಂಗಂ ರಹಸ್ಯಂ ರುಚಿರಂಶ್ಚ ಮಂತ್ರಾನ್. ಮತ್ತೊಂದು ಶ್ಲೋಕ, ಅಲ್ಲಲ್ಲಿ ಕೆಲವು ಆರಿಸ್ತಾ ಇದ್ದೇನೆ ನಾನು. ಪ್ರಹ್ಲಾದರಾಜರಂತಾರೆ, ಪುಟ್ಟದಾದ ಸುಂದರವಾಗಿರತಕ್ಕಂಥ ಒಂದು ಮನೆ, ಎಸಿ ಏನು, ಯೂಫೋಮ್ ಬೆಡ್ ಏನು, ಬಹಳ ಸುಂದರವಾದ ವೆಲ್ ಫರ್ನಿಶ್ಡ್ ಆಗಿರತಕ್ಕಂಥ ಮನೆ, ಅತಿ ಸುಂದರಳಾದ ಹೆಂಡತಿ, ಅವಳು ಏಕಾಂತದಲ್ಲಿ ಮಾತನಾಡತಕ್ಕಂಥ ರಹಸ್ಯವಾದ ಮಾತುಗಳು, ಪುಟ್ಟ ಪುಟ್ಟದಾಗಿರತಕ್ಕಂಥ ಸುಂದರವಾದ ಮಕ್ಕಳು, ಅವರು ಆಡತಕ್ಕಂಥ ತೊದಲ ನುಡಿಗಳು,
ಇದೇನು ಪಾಶ ಇದೆಯಲ್ಲ, ಈ ಪಾಶಕ್ಕೆ ಸಿಕ್ಕಾಕೊಂಡಿರತಕ್ಕಂಥವನಿಗೆ ವೈರಾಗ್ಯ ಎಲ್ಲಿಂದ ಬರ್ತದೆ? ಮತ್ತೊಂದು ಬೌನ್ಸರೇ ಇದು. ಏನರ್ಥ ಆಗ್ತದೆ ಹೇಳ್ರಿ ಭಾಗವತ? ಬೇಕಾದ ಸಲ ಕೇಳಿ, 108 ಸಲ ಮಂಗಳಾಯ್ತು, 1008 ಸಲ ಮಂಗಳಾಯ್ತು. ಏನು ಮಂಗಳ ಮಾಡಿದೆ, ಏನು ಮಾಡೋದು ಉಪಯೋಗೇನು? ಏನು ಮಾತುಗಳು ನೋಡ್ರಿ ಪ್ರಹ್ಲಾದರಾಜರು. ಈ ಒಂದು ಪಾಶ ಏನಿದೆ, ಈ ಪಾಶದಲ್ಲಿ ಸಿಕ್ಕಾಕೊಂಡವನಿಗೆ ವೈರಾಗ್ಯ ಎಲ್ಲಿಂದ ಬರಬೇಕು? ವೈರಾಗ್ಯ ಇದ್ದವನಿಗೆ ಜ್ಞಾನ ಬರೋದು, ಜ್ಞಾನದಿಂದಲೇ ಸಾಧನೆ. ತ್ಯಜೇತ ಕೋಶಸ್ಥ ಇವೇಹಮಾನಃ ಕರ್ಮಾಣಿ ಲೋಪಾದ ವಿತೃಪ್ತ ಕಾಮ ಔಪಸ್ಥ್ಯಜೈಖಂ ಬಹುವನ್ಯಮಾನಃ ಕಥಂ ವಿರಜ್ಯೇತ ದುರಂತ ಮೋಹ. ಹೇಗಿದ್ದೇವೆ ನಾವು ಜೀವನದಲ್ಲಿ? ಅದನ್ನು ಹೇಳ್ತಾರೆ ಪ್ರಹ್ಲಾದರಾಜರು, ಒಂದು ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ನಮ್ಮ ಸಂಸಾರಕ್ಕೆ, ನಮ್ಮ ದುಃಖಕ್ಕೆ, ಈ ಬಂಧನಕ್ಕೆ ನಾವೇ ಕಾರಣ ಅಂತಾರೆ ಪ್ರಹ್ಲಾದರಾಜರು, ಇನ್ನೊಬ್ಬರ ಕಾರಣ ಅಲ್ಲ. ಹೇಗೆ ಅಂದ್ರೆ, ರೇಷ್ಮೆ ಹುಳದಂತೆ. ರೇಷ್ಮೆ ಹುಳ ಇದೆಯಲ್ಲ, ತನ್ನ ಮೇಲೆ ತಾನು ಗೂಡು ಕಟ್ಟಿಕೊಳ್ತದ್ರಿ. ಅದು ಎಷ್ಟು ವಿಚಿತ್ರ ಇದೆ. ತಾನು ಹೊರಗೆ ಬರದಂತೆ ತನ್ನ ಮೇಲೆ ತಾನೇ ಗೂಡು ಕಟ್ಕೊಳ್ತದೆ. ಅದು ಕಕೂನ್ಸ್ ಅಂತ ಕರೀತಾರೆ ಅದನ್ನ. ಸೆರಿಕಲ್ಚರ್ ಅಂತ ಒಂದು ಡಿಪಾರ್ಟ್ಮೆಂಟ್ ಅದು. ಅದನ್ನ ಹೇಗೆ ಬೆಳೆಸಬೇಕು ಅಂತಾನೆ ದೊಡ್ಡದಾಗಿರ್ತಕ್ಕಂಥ ರಿಸರ್ಚ್. ಅವೆಲ್ಲ ಚೆನ್ನಾಗಿ ಬೆಳೀತದೆ ಅದು. ಅದನ್ನು ತಗೊಂಡು ಬಂದೇನು ಮಾಡ್ತಾರೆ, ಕಥ 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 ಕುದೀತಾ ಇರತಕ್ಕಂಥ ನೀರೊಳಗೆ ಹಾಕಿಬಿಡ್ತಾರೆ ಅದನ್ನ. ಸ್ವಲ್ಪ ಸೆಕೆ ಆದ್ರೆ ಫ್ಯಾನ್ ಹಾಕಂತೀರಾ, ಹಾಕ್ಬಿಡ್ತಾರೆ ಅದರೊಳಗಡೆ. ಅದು ವಿಚಿತ್ರ ಬಿಸಿ ನೀರು, ಕುದೀತಾ ಇರ್ತ ನೀರು, ಒಳಗಿರ್ತಕ್ಕಂಥ, ಹೊರಗೆ ಬರ್ಲಿಕ್ಕಾಗುವುದಿಲ್ಲ ಅದಕ್ಕೆ. ತನ್ನ ಮೇಲೆ ತಾನೇ ಗೂಡು ಕಟ್ಕೊಂಡ್ಬಿಟ್ಟದು. ಬರಲಾರದೆ ಒಳಗಡೆ ವಿಲಿ ವಿಲಿ ಒದ್ದಾಡಿ ಸತ್ತು ಹೋಗ್ಬಿಡ್ತದೆ. ಅದರ ಮೇಲಿರುವ ಎಳೆಗಳನ್ನು ತೆಗಿತಾರೆ. ಅದೇ ರೇಷ್ಮೆ ಬಟ್ಟೆ, ಅದೇ ಮಡಿಗೆ ಬರ್ತದೆ. ಅದರಂತೆ ನಾವು ಜೀವನದಲ್ಲಿದ್ದೇವೆ ಅಂತ ಪ್ರಹ್ಲಾದರಾಜ ಅಂತಾರೆ. ಚದೇತ ಕೋಶಸ್ಥ ಇವೇಗಮಾನಃ. ನಾವೇನ್ ಮಾಡಿದ್ದೇವೆ? ಕರ್ಮ. ನಾವು ಮಾಡುವ ಕರ್ಮಗಳಿಂದ ನಮ್ಮನ್ನೇ ನಾವು ಬಂಧನವನ್ನು ಮಾಡಿಕೊಳ್ತಾ ಇದ್ದೇವೆ. ಒಂದು ಕಡೆ ಕೂತು ಯೋಚನೆ ಮಾಡಿದ್ರೆ ಇವೆಲ್ಲ ಅರ್ಥ ಆಗ್ತವೆ. ನಾ ಯಾಕೆ ಬಂದೀನಿ, ನನ್ನ ಉದ್ದೇಶ ಏನು, ನಾಳೆ ಬೆಳಿಗ್ಗೆ ಅದೇ ಇದೆ. ವಾಟ್ ಈಸ್ ಮೈ ಡೆಸ್ಟಿನಿ, ನನ್ನ ಗುರಿ ಏನು? ಅದು ಇಲ್ಲೇ ಇಲ್ಲ ನಮ್ಮ ತಲೆ ಒಳಗಡೆ. ಒಂದು ಕಡೆ ಕೂತು ಯೋಚನೆ ಮಾಡಿದ್ರೆ ನನಗೆ ಬೇಡವಾದದ್ದನ್ನೇ ಜಾಸ್ತಿ ನಾ ಮಾಡ್ತೇನೆ ರೀ. ನೋಡ್ರಿ ಬೇಕಾದ್ರೆ ಆ ಯೋಚನೆ ಮಾಡ್ಲಿಕ್ಕೂ ನಮಗೆ ಟೈಮ್ ಇಲ್ಲ. ಯಾಕೆ? ಇನ್ನೊಬ್ಬರ ಬಗ್ಗೆ ಯೋಚನೆ ನಮ್ದಲ್ಲ, ನಮ್ಮ ಬಗ್ಗೆ ನಮ್ಗೆ ಯೋಚನೆ ಇಲ್ಲಲ್ಲ. ಹಾಗಾದ್ರೆ ನನಗೆ ಬೇಡವಾದದ್ದನ್ನೇ ಜಾಸ್ತಿ ನಾ ಮಾಡೋದು ಯಾವತ್ತೂ ಕೂಡ. ಯಾರೋ ವಿಷಯ, ಅವ್ರ ವಿಷಯ, ಇವ್ರ ವಿಷಯ, ಅವರ ಮನೆ ವಿಷಯ, ಹಾಗಾಗಿ ನಾನಾ ವಿಚಾರಗಳು ನಾವು ಮಾತಾಡ್ತಾ ಇರ್ತೀವಿ. ಏನು ತೊಗೊಂಡು ಏನು ಮಾಡ್ಬೇಕು ಹೇಳಿ ನಾವು? ಪ್ರಪಂಚವೂ ಹಾಗೇ ಇದೆ. IQ ಅಂತ ಬೇರೆ. ಮನೋರಮ ಅಂತ ಬರ್ತಲ್ಲ ಪುಸ್ತಕ, ಇಷ್ಟು ದಪ್ಪ ಪುಸ್ತಕ. 1947 ಒಳಗೆ ಏನಾಯ್ತು, 1984 ಒಳಗೆ ತೆಂಡೂಲ್ಕರ್ ಎಷ್ಟು ರನ್ ಹೊಡೆದ, ಇದು ಜನರಲ್ ನಾಲೆಡ್ಜ್ ಬೇರೆ. ಇದು ತೊಗೊಂಡು ಏನು ಮಾಡ್ಬೇಕು ನಾನು? ನನಗೇನು ಸಂಬಂಧ ಅದು? ಆ ಪಕ್ಕದ ಮನೆಯವರ, ಅವ್ರ ಅತ್ತಿ ಮನೆ ಕಡೆಯವರು ಯಾರೋ ಅವ್ರ ಸೊಸಿ ಓಡ್ ಹೋಗ್ಯಾಳ, ಇವು ಸುದ್ದಿ. ತೊಗೊಂಡು ಏನು ಮಾಡ್ಬೇಕು? ನನಗೇನು ಸಂಬಂಧ? ಅದು ಸಂಬಂಧನೇ ಇಲ್ಲ. ನಗು ಬರುತ್ತಲ್ಲ, ಅದನ್ನು ಬೈತಾ ಇದ್ದಾರೆ ಪ್ರಹ್ಲಾದರಾಜರು. ಆಕ್ಚುಲಿ ನಮಗೆ ಅಳು ಬರಬೇಕು, ನಮಗೆ ನಗು ಬರುತ್ತೆ. ಏನ್ ಮಾಡ್ತಿ ತಗೊಂಡು ಅಂತ ಕೇಳ್ತಾರೆ ಅವರು. ಇವೇನವಲ್ಲ, ಇವು ಹೇಗಿದೆ? ಕರ್ಮ ಮಾಡ್ತಾನೆ. ಆ ಕರ್ಮಗಳೆಂಬ ಪಾಶದಿಂದ ನಮ್ಮನ್ನೇ ನಾವು ಬಿಗಿದುಕೊಳ್ತಾ ಇದ್ದೇವೆ. ಹೊರಗೆ ಬರಲಾರದಷ್ಟು ಕರ್ಮಗಳನ್ನು ಮಾಡಿಬಿಟ್ಟಿದ್ದೇವೆ. ಅನಾದಿ ಕಾಲದಿಂದ ಕರ್ಮ ಮಾಡ್ತಾ ಇದ್ದೇವೆ. ನಾವೇ ಮಾಡಿದ ಕರ್ಮಗಳೇ ಹಿಮಾಲಯ ಪರ್ವತದಷ್ಟು ಬಿದ್ದದೆ. ಅದು ಯಾವಾಗ ತೀರಿಸೋದು ನಾವು? ಅದನ್ನು ಕಳ್ಕೊಳ್ಳೋದು ಯಾವಾಗ ನಾವು? ಸಾಧನೆ ಯಾವಾಗ ಮಾಡೋದು ನಾವು? ನೋಡಿ, ವೈರಾಗ್ಯದ ಮಾತು ಯಾವತ್ತಾವತ್ತು, ಇವತ್ತಲ್ಲ ನಾ ಹೇಳೋದು, ನನಗೊಂದು 50 ಅಲ್ಲ, ಒಂದು 100 ಸಲ ಎಕ್ಸ್ಪೀರಿಯನ್ಸ್ ಆಗಿದೆ. ವೈರಾಗ್ಯದ ಮಾತುಗಳನ್ನು ಯಾವಾಗ ಆಡ್ತೀವಿ, ಏನೋ ಒಂದು ಡಿಸ್ಟರ್ಬೆನ್ಸ್ ಆಗೇ ಆಗ್ತದೆ. ಅಂದ್ರೆ ವೈರಾಗ್ಯದ ಮಾತುಗಳನ್ನ ಕೇಳಲಕ್ಕೂ ನಮಗೆ ಯೋಗ್ಯತೆ ಇಲ್ಲ. ವೈರಾಗ್ಯ ಮುಂದಿರಲಿ, ಆ ಮಾತುಗಳನ್ನ ಕೇಳಲಕ್ಕೂ ನಮ್ಮ ಮೈಂಡ್ ಡಿಸ್ಟರ್ಬ್ ಆಗ್ತದೆ. ತುಂಬಾ ಕಡೆ ನೋಡ್ಬಿಟ್ಟಿದ್ದೀನಿ ಇದನ್ನು ನಾನು.
ಇವತ್ತಲ್ಲ. ಅಷ್ಟು ಪಾಪಿಷ್ಠರು ಅಂತ ಅರ್ಥ. ನಾವು ಕರ್ಮಾಣಿ ಲೋಭಾದ ವಿತೃಪ್ತ ಕಾಮ, ತೃಪ್ತಿ ಇಲ್ಲ ಇವನಿಗೆ, ಯಾವುದ್ರಲ್ಲಿ ತೃಪ್ತಿ ಇಲ್ಲ. ನಮಗೆ ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅಂತಾನೆ ಇದ್ದಾನೆ ಮನುಷ್ಯ. ಅವಿತೃಪ್ತ ಕಾಮ, ಯಾವ ವಿಷಯದಲ್ಲಿ? ಅದರಲ್ಲಿ ಕೂಡ ಔಪಸ್ತ್ಯ ಜೈಕ್ವಂ ಬಹುಮನ್ಯಮಾನ, ಒಳ್ಳೆ ಹೇಳಿದ್ನಲ್ಲ, ಅದೇ ವಿಷಯ ಬಂತು. ಜಿಹ್ವೇಂದ್ರಿಯ ಗುಖ್ಯೇಂದ್ರಿಯ ಇವೆರಡನ್ನ ತೃಪ್ತಿಪಡಿಸುವುದರಲ್ಲಿಯೇ ಎಲ್ಲರೂ ಮುಳುಗಿಬಿಟ್ಟಿದ್ದಾರೆ. ಕಥಂ ವಿರಜ್ಯೇತ ದುರಂತ ಮೋಹ, ಇದೊಂದು ಬಿಗ್ ಟ್ರಾಜಿಡಿ ಇದು. ಇದರಿಂದ ವೈರಾಗ್ಯ ಬರತಕ್ಕಂಥದ್ದಾಗಿ ಉದ್ಧಾರ ಆಗತಕ್ಕಂಥದ್ದು ಹೇಗೆ? ಕುಟುಂಬ ಪೋಷಾಯ ಚ ಎನ್ನಿಜಾಯುಹ, ನೋಡಿ ಮತ್ತೊಂದು ಹೇಳ್ತಾರೆ, ಎನ್ನಿಜಾಯುರ್ನ ಅಂದ್ರಿದ್ದರು. ನಮ್ಮ ಆಯುಷ್ಯ ಪೂರ್ತಿ ಯಾವ್ದ್ರಲ್ಲಿ ಹೋಗ್ತಾ ಇದೆ? ಹೆಂಡತಿ ಮಕ್ಕಳನ್ನ ಸಾಕೋದ್ರಾಗ ಆಯುಷ್ಯ ಹೋಗ್ಬಿಡ್ತಾ ಇದೆ. ಹಾಗಾದ್ರೆ ಹೆಂಡತಿ ಮಕ್ಕಳು ಸಾಕ್ಬಾರ್ದೇನ್ರಿ ಅಂದ್ರೆ ಸಾಕು, ಆದರೆ ಪೂರ್ತಿ ಅದಕ್ಕೆ ಜೀವನ ಹೋಗ್ಬಿಟ್ರೆ ಗತಿ ಏನು? ಹುಟ್ಟಿದ್ಯಾತಕ್ಕೆ ನಾವು? ವಿಚಿತ್ರ ಇಲ್ವಾ ಇದು? ನಾವು ಹುಟ್ಟಿದ್ಯಾತಕ್ಕೆ? ಸಾಧನೆಗೆ ಹುಟ್ಟಿವೋ ಹೆಂಡತಿ ಮಕ್ಕಳು ಸಾಕಲಕ್ಕೆ ಹುಟ್ಟಿಯೋ? ಎಲ್ಲ ನೀನು ಮಾಡ್ಕೊಂಡಿದ್ದು. ನಿನಗೆ ಹೆಣ್ಣಿನ ಸುಖ ಬೇಕು ಅಂತ ನೀ ಮದುವೆ ಮಾಡ್ಕೊಂಡು, ನೀ ಮಕ್ಕಳು ಮಾಡ್ಕೊಂಡು, ನೀ ಇದ್ರಾಗ ಸಿಕ್ಕಾಕೊಂಡೆ ಅಷ್ಟೇ ಹೊರತು ಯಾರಾಗಂದ್ರೆ ನಿನ್ನ? ನೋಡಿ, ಹಿಂದಿನ ಕಾಲದಲ್ಲಿ ಹಾಗಿತ್ತು ಸಿಸ್ಟಮ್, ಎಜುಕೇಶನ್ ಸಿಸ್ಟಮ್ಮೇ ಹಾಗಿತ್ತು. 12 ವರ್ಷ ಗುರುಕುಲ ವಾಸ. ಆ ಗುರುಕುಲ ವಾಸದಲ್ಲಿ ಏನು ಇವತ್ತಿನ ಥರ ಟಿವಿಗೆ ಮೊಬೈಲ್ ನೋಡ್ಕೊಂತಲ್ರಿ, ಸ್ಟ್ರಿಕ್ಟ್ ಆಗಿರ್ಬೇಕು, ಬ್ರಹ್ಮಚರ್ಯವನ್ನ ಕಾಪಾಡಬೇಕು ಅವನು. ಒಂದು ಹೆಣ್ಣಿನ ಗೊಂಬೆಯನ್ನು ಮುಟ್ಟಾಗಿಲ್ಲ ಅವನು, ತಿಳ್ಕೊಳ್ಳಿ. ಆ ಥರ ಗುರುಚರ್ಯ, ಆ ಗುರುಗಳಾಗಿರ್ತಕ್ಕಂಥದ್ದೇನಿದೆ, ಆ ಗುರುಗಳ ಚರ್ಯನೂ ಹಾಗೇನೆ, ಇವರ ಚರ್ಯನೂ ಹಾಗೇನೆ. ಸ್ಟ್ರಿಕ್ಟ್ ಆಗಿರ್ತಕ್ಕಂಥದ್ದು ಬ್ರಾಹ್ಮಣರಿಗೆ ಎಜುಕೇಶನ್ ಸಿಸ್ಟಮ್ಮೇ ಆಗಿತ್ತು. ಹೆಣ್ಮಕ್ಳ ಜೊತೆಗೆ ಮಾತಾಡಿಸೋಗಿಲ್ಲ, ಹರಟಿ ಹೊಡಿತಕ್ಕಂಥದ್ದಿಲ್ಲ, ಅವ್ರನ್ನ ಮುಟ್ಟಾಗಿಲ್ಲ, ಗುರುಪತ್ನಿಯನ್ನೇ ಮುಟ್ಟಬಾರದು. ಎಲ್ಲ ಹೇಳ್ರಿ ಗುರುಕುಲ ಸಿಸ್ಟಮ್. ಇವತ್ತು ಪ್ರೈಮರಿ ಸ್ಕೂಲ್ ಹುಡುಗರು ಲವ್ ಮಾಡ್ತಾರೆ. ಇವತ್ತು ಹುಡುಗರು ಇಂಥ ಹೊಲಸಾಗಿರ್ತಕ್ಕಂತಹ ವಾತಾವರಣ ಹೊರಗೆ ಬಂದ್ಬಿಟ್ಟಿದೆ. ಹಾಗಿತ್ತು. 12 ವರ್ಷ ಸರಿಯಾಗಿ ಅಧ್ಯಯನ, ಗುರು ಸೇವೆ ಮಾಡ್ತಾ, ಎಲ್ಲದರ ಬಗ್ಗೆ ಜ್ಞಾನ. ಅವಾಗ ಅವನ ಎದುರಿಗೆ 2 ಆಪ್ಷನ್ ಇದೆ. ಇಲ್ಲ ವೈರಾಗ್ಯಕ್ಕೆ ತಗೊಂಡು ಅವನು ಸನ್ಯಾಸಿ ಆಗ್ಬೋದು, ಅಥವಾ ಗೃಹಸ್ಥಾಶ್ರಮ ಆಗ್ಬೋದು. 2 ಆಪ್ಷನ್ ಅವನ ಎದುರಿಗೆ ಇರ್ತದೆ. ಯಾವ್ದು ಬೇಕೋ ಅವನು ಚೂಸ್ ಮಾಡ್ಕೊಳ್ತಕ್ಕಂಥದ್ದು. ತುಂಬ ಚೆನ್ನಾಗಿತ್ತು ಸಿಸ್ಟಮ್. ಈಗೇನಿಲ್ಲ, ಇಲ್ಲ, ಅದು ಹೋಗ್ಬಿಡ್ತದೆ, ಎಲ್ಲವೂ ಕೂಡ ಹೋಗ್ಬಿಡ್ತದೆ. ಹುಚ್ಚಾಪಟ್ಟಿ ಇದ್ದೇವೆ ಜೀವನದಾಗ ನಾವು. ಎದುರಿಗಿದ್ದಾರೆ ಸತ್ಯಾತ್ಮ ತೀರ್ಥರು, ಅವ್ರು ನೋಡಿದ್ರೆ ಕಲಿಬೇಕಲ್ಲ. ಅವ್ರು ಮದುವೆ ಮಾಡ್ಕೊಳ್ಳೇ ಇಲ್ಲ, ಅವ್ರಿಗೆ ಜಂಜಾಟದಾಗ ಬೀಳೇ ಇಲ್ಲ, ಅವರು ಸಂಸಾರವೆಂಬ ಜಂಜಾಟದಲ್ಲಿ ಬೀಳೇ ಇಲ್ಲ. ಅವರು ಉಪದೇಶ ಮಾಡ್ತಾರೆ ನಮಗೆ, ನಮ್ದು ಹಂಗಲ್ಲ. ಹಾಗಾಗಿ ಕುಟುಂಬ ಪೋಷಾಯ, ಕುಟುಂಬ ಪೋಷಣೆಯಲ್ಲಿ ಇಡೀ ಆಯುಷ್ಯನ್ನ ಕಳೀತಾ ಇದ್ದಾರೆ. ಎಷ್ಟು ಬೈತಾರಂದ್ರೆ ಇಲ್ಲಿ ವಿದ್ವಾಂಸರು ಕೂಡ ಅಂತ ಬೈದ್ಬಿಟ್ರು. ಶಾಸ್ತ್ರ ಓದಿದ ವಿದ್ವಾಂಸರು ಕೂಡ ಹಣ ಮಾಡಬೇಕು, ಕಾರ್ ತಗೋಬೇಕು, ಮನೆ ಕಟ್ಟಬೇಕು, ಹೆಂಡತಿ ಮಕ್ಕಳು ಸುಖವಾಗಿಡಬೇಕು, ಇಷ್ಟಾಗೆ ಇದ್ದಾನೆ ಹೊರತು ಸಾಧನೆ ಯಾವಾಗ? ಯಾರನ್ನೂ ಬಿಟ್ಟಿಲ್ಲ ಪ್ರಹ್ಲಾದ ಮಹಾರಾಜ. ಹೀಗೆ ಉಪದೇಶವನ್ನ ಮಾಡ್ತಾ ಇದ್ದಾಗ ಆ ಮಕ್ಕಳೆಲ್ಲ ಕೂತಿದ್ರು, ಬಾಯಿ ಬಿಟ್ಕೊಂಡು ಕೂತರು. ಪಾಪ ಅವ್ರು ಏನು ಹೇಳ್ತಾ ಇದ್ದಾನೆ ಪ್ರಹ್ಲಾದ? ಅವ್ರು ಕೇಳಿದ್ರು, ಪ್ರಹ್ಲಾದತ್ವಂ ವಯಂ ಚಾಪಿ ನರ್ತೇನ್ಯಂ ವಿದ್ಮಹೇ ಗುರುಂ ಏತಾಭ್ಯಾಂ ಗುರುಪುತ್ರಾಭ್ಯಾಂ ಬಾಲಾನಾಮಪಿ ಈಶ್ವರ. ಪ್ರಹ್ಲಾದ, ಏನು ಹೇಳ್ತಾ ಇದ್ದೆ ನೀನು? ನೀನು ನಮ್ಮ ಕ್ಲಾಸ್ಮೇಟ್ ಅಲ್ವಾ? ನಿನಗೂ ನನಗೂ ನಮಗೂ ಇಬ್ಬರು ಒಬ್ಬರೇ ಗುರುಗಳು ತಾನೆ. ಗುರುಗಳು ಹೇಳಿದ್ ಕೇಳಬೇಕಲ್ವಾ? ಗುರುಗಳು ಇದೆಲ್ಲ ಹೇಳ್ಕೊಟ್ಟೇ ಇಲ್ಲಲ್ಲ. ಗುರುಗಳು ಹೇಳ್ಕೊಟ್ಟಿಲ್ಲ ಅಂದಮೇಲೆ ನೀನು ನಮ್ಮ ಕ್ಲಾಸ್ಮೇಟ್ ಅಂದಮೇಲೆ, ನಮ್ಮ ವಯಸ್ಸಿನವನೇ ಅಂದಮೇಲೆ ನಿಂಗೆ ಇದೆಲ್ಲ ಹೆಂಗೆ ಬಂತು? ಕೇಳಿದ ಪ್ರಶ್ನೆ ಅವರು. ಪ್ರಹ್ಲಾದ ಉವಾಚ ಪಿತರೆ ಪ್ರಸ್ಥಿತೆ ಅಸ್ಮಾಕಂ ತಪಸೆ ಮಂದರಾಚಲಂ. ಒಂದು ಸಲ ನಮ್ಮಪ್ಪ ಪ್ರಚಂಡವಾದ ಇನ್ನೊಂದ್ಸಲ ತಪಸ್ಸು ಮಾಡಬೇಕು ಅಂತ ಹೇಳಿ ಮಂದರಾಚಲ ಅನ್ನತಕ್ಕಂಥದ್ದಕ್ಕೆ ಹೊರಟ. ಆ ಸಂದರ್ಭದಲ್ಲಿ ನಾನು ನನ್ನ ತಾಯಿಯ ಗರ್ಭದಲ್ಲಿದ್ದೆ. ಯಾವಾಗ ತಪಸ್ಸಿಗೆ ಅಂತ ಹೋದ, ಇಂದ್ರಾದಿ ದೇವತೆಗಳು ನಮ್ಮ ಅಮ್ಮನ ಮೇಲೆ ಕಣ್ಣು ಹಾಕಿದರು. ಅಂದ್ರೆ ಇವಳ ಗರ್ಭದಲ್ಲಿ ಇನ್ನೊಂದು ವಿಧವಾಗಿರತಕ್ಕಂತಹ ಹುಟ್ಟುತ್ತಾ ಇದ್ದಾನೆ, ದೈತ್ಯನ ಮಗ, ದೈತ್ಯನೇ ಇರ್ತಾನೆ. ಹಾಗಾಗಿ ಇದನ್ನು ನಾಶ ಮಾಡಬೇಕು ಅಂತ ಇಂದ್ರಾದಿ ದೇವತೆಗಳು ವಿಚಾರ ಮಾಡಿದರು. ಆಗ ನಾರದರು ಬಂದು
ಬಿಡಿಸ್ಕೊಂಡು ಹೋಗತಕ್ಕಂಥ ತಮ್ಮ ಆಶ್ರಮಕ್ಕೆ ನಮ್ಮ ತಾಯಿಯನ್ನು ಕರ್ಕೊಂಡು ಹೋಗ್ಬಿಟ್ರು. ನನಗೆ ಅನೇಕ ಉಪದೇಶಗಳನ್ನ ಮಾಡಿದರು. ಅಂದ್ರೆ ನಮ್ಮ ತಾಯಿಯನ್ನ ನಿಮಿತ್ತ ಮಾಡಿ ನನಗೆ ಉಪದೇಶ ಮಾಡಿದರು. ನಮ್ಮ ತಾಯಿಗೆ ನಿದ್ದೆ ಹತ್ತು ಬಿಡ್ತಿತ್ತು, ಆದ್ರೆ ಒಳಗಿದ್ದಿನ ನಾನು ಗರ್ಭದಲ್ಲಿರುವ ನನಗೆ ಎಲ್ಲ ತತ್ವೋಪದೇಶವನ್ನು ನಾರದರು ಮಾಡಿದರು. ಅದಕ್ಕೇನೆ ಗರ್ಭಿಣಿ ಸ್ತ್ರೀಯರು ಯಾವಾಗಲೂ ಹರಿವಾಯು ಗುರುಗಳ ಕಥೆಗಳನ್ನು ಕೇಳ್ತಾ ಇರಬೇಕು. ಕ್ರೂರವಾದ ಈ ಟಿವಿಗಿರತಕ್ಕಂಥ ಹೊಲಸಾಗಿರ್ತಕ್ಕಂಥ ದೃಶ್ಯಗಳನ್ನು ನೋಡಬಾರದು, ಮಗುವಿನ ಮೇಲೆ ಎಫೆಕ್ಟ್ ಆಗುತ್ತೆ. ಇದೆಲ್ಲ ಇವತ್ತು ಮೆಡಿಕಲ್ ಸೈನ್ಸ್ ಪ್ರೂವ್ ಮಾಡಿದೆ. ಇದನ್ನೆಲ್ಲ ನಮ್ಮ ಶಾಸ್ತ್ರ ಎಂದೋ ಹೇಳಿಬಿಡ್ತಕ್ಕಂಥದ್ದಾಗಿದೆ. ಹಾಗಾಗಿ ದೈವದಿಂದ ಅಂತಾರೆ ಪಾಪ ಅವರು, ದೈವದಿಂದ ಹರಿವಾಯುಗಳ ಅನುಗ್ರಹದಿಂದ ಆ ಉಪದೇಶ ನಾನು ಹೊರಗೆ ಬಂದ ಮೇಲೂ ನನಗೆ ಮರೆಯಲಿಲ್ಲ. ಇದು ದೇವರ ಅನುಗ್ರಹ. ಹಾಗಾಗಿ ಗರ್ಭದಲ್ಲಿದ್ದಾಗಲೇ ನನಗೆ ಎಲ್ಲವೂ ಕೂಡ ಉಪದೇಶ ಆಗಿಬಿಟ್ಟಿದೆ ಅಂತ ಹೇಳ್ತಾ ಮತ್ತೆ ಮುಂದುವರೆಸ್ತಾರೆ ತಮ್ಮ ಉಪದೇಶವನ್ನ. ಹೇಮಂ ಯಥಾಗ್ರಾವಸು ಹೇಮಕಾರ ಕ್ಷೇತ್ರೇಷು ಯೋಗೈಸ್ತದಭಿಜ್ಞ ಆಪ್ನುಯಾತ್ ಕ್ಷೇತ್ರೇಷು ದೇಹೇಷು ಯಥಾತ್ಮ ಯೋಗೈಗಿ ಅಧ್ಯಾತ್ಮವಿದ್ ಬ್ರಹ್ಮಗತಿಂ ಲಭೇತ. ಮತ್ತೊಂದು ದೃಷ್ಟಾಂತ ಕೊಡ್ತಾರೆ ಇಲ್ಲಿ. ಹೇಮಂ ಯಥಾಗ್ರಾವಸು ಹೇಮಕಾರ. ಗೋಲ್ಡ್ ಫೀಲ್ಡ್ ಅಂತ ಇರ್ತಲ್ಲ, ಬಂಗಾರದ ಗಣಿಗಳು, ಕೋಲಾರ ಅಂತ ಇದೆ, ಅಲ್ಲಿ ಬಂಗಾರದ ಅದುರು ಸಿಗ್ತದೆ. ಬಳ್ಳಾರಿ ಸೊಂಡೂರು ಅಂತಕ್ಕಂಥದ್ದಕ್ಕೆ ಹೊಸಪೇಟೆ ಹತ್ರ ಹೋದ್ರೆ ಅಲ್ಲಿ ಮೈನ್ಸ್ ಇದೆ, ಅಂದ್ರೆ ಗಣಿಗಳು. ಅದು ಮ್ಯಾಂಗನೀಸ್ ಅನ್ನತಕ್ಕಂಥ ಜಾಸ್ತಿ ಇದೆ, ಅಥವಾ ಅಲ್ಲಿ ಕಬ್ಬಿಣದ ಅದುರುಗಳಿರ್ತಕ್ಕಂಥದ್ದಾಗಿದೆ. ಹಾಗೆ ಗಣಿ, ಬಂಗಾರದ ಗಣಿ ಏನಿರ್ತದೆ ಅದರು, ಅದನ್ನ ತೆಗೆದುಕೊಂಡು ಬಂದು ಅದನ್ನ ಶುದ್ಧೀಕರಣವನ್ನ ಮಾಡಿ ಅದರೊಳಗಿರತಕ್ಕಂಥ ಬಂಗಾರವನ್ನು ಹೇಗೆ ಹೊರಗೆ ತೆಗಿತಾನೋ ಅದು ಯಾರಿಗೆ ಗೊತ್ತದೆ? ಹೇಮಕಾರ. ಅದನ್ನ ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ ಗೊತ್ತಿರತಕ್ಕಂಥವರು ಅದನ್ನ ಹೇಗೆ ಪ್ಯೂರಿಫೈ ಮಾಡ್ತಾರೋ. ಈ ಹಾಲ್ ಇದೆಯಲ್ಲ, ಏನ್ ಕೂತಿರಲ್ಲ, ಈ ಹಾಲಿನಷ್ಟು ಆ ಅದುರನ್ನ ತೆಗೆದುಕೊಂಡು ಬಂದ್ರೆ ಇಷ್ಟು ಬಂಗಾರ ಸಿಗ್ತದೆ, ಅಷ್ಟೇ ತಿಳ್ಕೊಳ್ಳಿ. ಅದರ ಹೊಲಸೆ ಬಹಳ ಇರ್ತದೆ. ಹಾಗೆ ಅದು ಹೇಗೋ ಅದಕ್ಕೆಲ್ಲ ಹೀಟ್ ಟ್ರೀಟ್ಮೆಂಟ್ ಮಾಡ್ತಾರೆ. ಹಾಟ್ ಏರ್ ಅನ್ನ ಬ್ಲೋ ಮಾಡ್ತಕ್ಕಂಥವ್ರು ಆಗ್ತಾರೆ. ಕಲ್ಮಶಗಳೆಲ್ಲ ಹೋಗಿ ಕೊನೆಗೆ ಬಂಗಾರ ನ್ಯಾಚುರಲ್ ಆಗಿರುತ್ತೆ. ಹಾಗೆ ಈ ಜೀವ ಏನಿದ್ದಾನೆ ಸಚೇತನ, ಅವನು ಬಂಗಾರದಂತಿದ್ದಾನೆ. ಜೀವ ಒಳಗೆ ಶುದ್ಧನಾಗಿದ್ದಾನೆ. ನಾನು ಅನ್ನುವನು ಶುದ್ಧನೇ ನಾನು. ಮೇಲೆ ಈ ಪ್ರಕೃತಿ ಬಂಧನ ಎಲ್ಲ ನಮಗೆ ಲೇಪಿಸಿಕೊಂಡ್ಬಿಟ್ಟಿದೆ. ಇದನ್ನೆಲ್ಲ ನಾವು ಕಳ್ಕೋಬೇಕಾಗಿದೆ. ಅರ್ಥ ಆಯ್ತಲ್ಲ? ಕೊನೆಗೆ ಲಿಂಗದೇಹ ಹೋಗ್ಬೇಕಾಗಿದೆ. ಲಿಂಗದೇಹ ಹೋದ್ಮೇಲೆ ಒಳಗಿರತಕ್ಕಂಥ ಬಂಗಾರದಿಂದಿರತಕ್ಕಂಥ ಜೀವ ಏನಿದ್ದಾನೆ ಅವನ ಒಳಗಿರತಕ್ಕಂಥ ಜ್ಞಾನ ಆನಂದ ಎಲ್ಲವೂ ಆವಿರ್ಭಾವ ಹೊರಗಿಂದ ಬರೋದಲ್ಲೇ ಅಲ್ಲ. ಯಾವುದು ಇಲ್ಲೇನು ಮಾಡ್ತೀವಿ ಇದೆಲ್ಲ ಕಳ್ಕೋಬೇಕು ನಾವು. ಏನು ಜ್ಞಾನ ಪಡ್ಕೋ, ಈ ಜ್ಞಾನವನ್ನೆಲ್ಲ ಬಿಟ್ಟು ಹೋಗ್ಬೇಕು. ಇದೆಲ್ಲ ವೃತ್ತಿ ಜ್ಞಾನ. ಹಾಗೆ ಈ ಜೀವನನ್ನ ನಾನಾ ರೀತಿಯಾಗಿರತಕ್ಕಂತಹ ಜನ್ಮಗಳಲ್ಲಿ ತರತಕ್ಕಂಥವನಾಗಿ ಟ್ರೀಟ್ಮೆಂಟ್ ಕೊಟ್ಟು ಅವನ ಸಾಧನೆಯನ್ನ ಮಾಡಿಸಿ ಶುದ್ಧೀಕರಣವನ್ನ ಪರಮಾತ್ಮ ಮಾಡತಕ್ಕಂಥವನಾಗ್ತಾನೆ. ಅಥವಾ ನಾವು ಆ ರೀತಿಯಲ್ಲಿ ಶುದ್ಧೀಕರಣವನ್ನು ಪ್ರಾಣಾಯಾಮಾದಿಗಳಿಂದ ಶುದ್ಧೀಕರಣವನ್ನ ಮಾಡಿಕೊಂಡು ಹೇಗೆ ಬಂಗಾರ ಆ ಗಾರ ಇರ್ತಕ್ಕಂಥವ ತಗೊಂಡ್ಬರ್ತಾನೋ ಹಾಗೆ ಪರಮಾತ್ಮನನ್ನು ಹುಡುಕಬೇಕು ಅಂತ ಇನ್ನೊಂದು ಅರ್ಥ ಇರತಕ್ಕಂಥದ್ದಾಗಿದೆ ಇಲ್ಲಿ. ಹೀಗೆ ಅನೇಕ ಉಪದೇಶಗಳನ್ನ ಮಾಡಿಬಿಟ್ಟ ಪ್ರಹ್ಲಾದ ಮಹಾರಾಜ. ಅಲ್ಲಿ ಕೂತಿದ್ರಲ್ರಿ, ಅವ್ರು ನಮ್ಮಂಥವ್ರಲ್ಲ, ಯೋಗ್ಯರಿದ್ರು. ಅವರು ಯೋಗ್ಯರಿದ್ರಾದ ಕಾರಣ ತಲೆಗೆ ಹತ್ಬಿಡ್ತಾರೆ ಅವರಿಗೆಲ್ಲ, ಹುಡುಗರಿಗೆಲ್ಲರೂ ಕೂಡ. ಅಲ್ಲಿ ಏನಾಗಿದೆ, ಚಂಡಾಮರ್ಕರ ಸ್ಕೂಲ್ ಒಳಗೆ ಪ್ರಹ್ಲಾದ ಭಜನಾ ಮಂಡಳಿ ಆರಂಭ ಆಗಿಬಿಟ್ಟಿದೆ. ತಮಾಷೆ ಅಲ್ಲ, ಹಿಂಗೇನೆ ಹೇಳ್ತಾ ಇದ್ದಾರೆ. ಎಲ್ಲಿ? ನರಸಿಂಹ ಪುರಾಣದಲ್ಲಿ ಹಾಗೆ ಹೇಳಿದ್ದಾರೆ. ನರಸಿಂಹ ಪುರಾಣದಲ್ಲಿ ಆ ಮಾತು ಬರುತ್ತೆ. ರಾತ್ರಿ ಹಾಗೆ ಪೊಲೀಸರು ಬೀಟ್ ಹೊಡಿತಾರಲ್ಲ, ಈಗೇನ್ ಮಾಡ್ತಾರೆ ಗೊತ್ತಿಲ್ಲ, ಆ ರೀತಿಯಲ್ಲಿ ಎಲ್ಲರೂ ಮಲ್ಕೊಂಡ ಮೇಲೆ ರಸ್ತೆಗಳಲ್ಲಿ ಬರ್ತಾ ಇದ್ನಂತವ. ಯಾರು? ಹಿರಣ್ಯಕಶ್ಯಪು ಬಂದ. ಎಲ್ಲರೂ ಮಲ್ಕೊಂಡಿರ್ತಕ್ಕಂಥ ಟೈಮಲ್ಲಿ ಬರ್ತಿದ್ದ ಅವನು ತನ್ನ ರಾಜ್ಯ ನೋಡ್ಲಿಕ್ಕೆ, ತನ್ನ ಸಿಟಿ ಹೇಗಿದೆ ಅಂತ. ಆವಾಗ ಹೆಂಗೆ ಗಂಟೆ ಶಬ್ದ ಕೇಳಿಸ್ತಾ ಹಾಗೆ ಎಲ್ಲೋ ಹಾಡು ಕೇಳ್ತಾ ಇದೆ ಅವನಿಗೆ. ಎಲ್ಲಿಂದ ಹಾಡು ಬರ್ತಾ ಇದೆ ಅಂತಾದ್ರೂ ವಿಷ್ಣುವಿನ ಹೊಗಳತಕ್ಕಂಥ ಹಾಡುಗಳು ಚಂಡಾಮರ್ಕರ ಸ್ಕೂಲಿಂದ ಬರ್ತಾ ಇದೆ ಅಂತ ನರಸಿಂಹ ಪುರಾಣದಲ್ಲಿ ಇದೆ. ಪಾಪ ಈ ಗುರುಗಳಿದ್ರೆ, ಚಂಡಾಮರ್ಕರ್ ಇದ್ರಲ್ಲಿ ಅವ್ರು ಬಂದು ನೋಡ್ತಾರೆ, ಎಲ್ಲರೂ ಭಜನೆ ಶುರು ಮಾಡಿಬಿಟ್ಟಿದ್ದಾರೆ. ಕೈಯೇ ಮುಗಿದ್ರು ಅವರು, ಎದಿ ಹೊಡೆದೋಯ್ತು ಅವರಿಗೆ. ಹಿರಣ್ಯಕಶ್ಯಪು ನಮ್ಮ ತಲೆ ತೆಗಿತಾನೆ ಅಂತ ಗೊತ್ತಾಯ್ತು ಅವರಿಗೆ.
ಅನಾಮತ ಎತ್ತಿ ಬಿಟ್ರು ನೋಡ್ರಿ ಅವನ್ನ. ಪ್ರಹ್ಲಾದ ಮಹಾರಾಜನ ಎತ್ತಿ ತಂದು ಹಿರಣ್ಯಕಶಿಪು ಎದುರಿಗೆ ನಿಲ್ಲಿಸ್ಬಿಟ್ರು ಅವ್ರ ಗುರುಗಳು. ನಮ್ಮ ಕೈಯಿಂದ ಸಾಧ್ಯ ಇಲ್ಲ. ತಾನೊಬ್ಬನೇ ಅಲ್ಲದೆ ಇಡೀ ಗುರುಕುಲವನ್ನೇ ಕನ್ವರ್ಟ್ ಮಾಡಿಬಿಟ್ಟಿದ್ದಾನೆ ಪ್ರಹ್ಲಾದ. ಪ್ರಚಂಡ ಸಿಟ್ಟು ಬಂದ್ಬಿಡ್ತು ನೋಡ್ರಿ ಅವನಿಗೆ. ಹಿರಣ್ಯಕಶಿಪುರುವಾಚ, ಕಷ್ಟಿದೆ ವಿಷಯಗಳು. ಹೇ ದುರ್ವಿನೀತ ಮಂಧಾತ್ಮನ್ ಕುಲಭೇದ ಕರಾಧಮ. ಇಂತಹ ಶ್ರೇಷ್ಠ ಮಗನನ್ನ ಹೆಂಗ್ ಬೈತಾನ ನೋಡ್ರಿ. ದುರ್ವಿನೀತನಾಗಿರ್ತಕ್ಕಂಥವನೇ, ಮಂದಾತ್ಮನಾಗಿರ್ತಕ್ಕಂಥವನೇ, ನಮ್ಮ ಕುಲವನ್ನೇ ಹಾಳು ಮಾಡ್ಲಿಕ್ಕೆ ಹುಟ್ಟಿರ್ತಕ್ಕಂಥವನೇ ಅಂದ್ಬಿಟ್ಟ. ಸ್ತಬ್ಧಂ ಮಚ್ಚಾಸನೋದ್ಭೂತಂ ನಿಶ್ಚೇತ್ವಾದ್ಯ ಯಮಕ್ಷಯಂ. ಏನ್ ತಿಳ್ಕೊಂಡಿದ್ಯಾ ನನ್ನ ಶಾಸನ ಅಂದ್ರೆ? ಯಾಕೆ ಅವಂದೇ ಶಾಸನ ನಡೀತಾ ಇದೆ. ನಿನ್ನನ್ನ ಯಮಪುರಕ್ಕೆ ಅಟ್ಟಿ ಬಿಡ್ತಕ್ಕಂಥವನಾಗ್ತೆ. ಕ್ರುದ್ಧಸ್ಯ ಯಸ್ಯ ಕಂಪಂತೆ ತ್ರಯೋಲೋಕ ಸಗೇಶ್ವರಾಃ ತಸ್ಯ ಮೇ ಅಭಿಹಿತಂ ಮೂಢ ಶಾಸನಂ ಕಿಂ ಬಲೋತ್ಯಗ. ಹೇಳ್ತಾ ಇದ್ದ, ಒಂದು ಸಲ ನಾನು ಗುಡುಗ್ ಹಾಕಿದರೆ 3 ಲೋಕ ಗಡಗಡ ಅಂತ ನಡಗಿ ಬಿಡ್ತಕ್ಕಂಥದ್ದಾಗ್ತದೆ. ಅಂತಹ ನನ್ನೆದುರಿಗೆ ನಿಂತುಕೊಂಡು ನನಗೆ ಎದುರಾಗಿ ಇಷ್ಟೆಲ್ಲ ಮಾಡ್ತಾ ಇದ್ದೆ ಅಂದ ಮೇಲೆ ನಿನಗೆ ಯಾರೋ ಬ್ಯಾಕ್ ಸಪೋರ್ಟ್ ಇರಬೇಕು. ಕಿಂ ಬಲೋತ್ಯಗ ಅಂತ ಕೇಳಿದ. ಯಾರು ನಿನಗೆ ಸಪೋರ್ಟ್ ಆಗಿದ್ದಾರೆ ಅಂತ ಕೇಳಿದ. ಪ್ರಹ್ಲಾದ ಉವಾಚ. ಭಕ್ತರಿಗೆ ಟೆನ್ಷನ್ ಇಲ್ಲ, ಅವರಿಗೆ ಅರ್ಧಂಬರ್ಧ ಗೊತ್ತಿರೋ ಅವರ ಟೆನ್ಷನ್ ಇರ್ತದೆ. ನೀವು ಮಾಡ್ಬಿಡ್ತಾನೋ ಅಂತ. ಅವ್ರು ಯಾವಾಗಲೂ ದೇವರಲ್ಲಿ ಮನಸ್ಸವರದು. ಯಾರು ಏನ್ ಮಾಡಬೇಕಾದ್ರೂ ಕೂಡ ಸ್ವತಂತ್ರವಾಗಿ ಯಾರು ಮಾಡುವುದಿಲ್ಲ. ಈಗ ನಮ್ಮ ಅಪ್ಪನೊಳಗೆ ದೇವರೇ ನಿಂತುಕೊಂಡು ಇಷ್ಟೆಲ್ಲ ಆಟ ಆಡಿಸ್ತಾ ಇದ್ದಾನೆ ಅಂತ ಅವ್ರಿಗೆ ಗೊತ್ತು. ಪೂರ್ಣ ಜ್ಞಾನ ಇದ್ದವನಾಗಿರ್ತಾರೆ. ಪ್ರಹ್ಲಾದ ಉವಾಚ. ಪ್ರಹ್ಲಾದರಾದ್ರು ಕೈ ಮುಗಿದ್ಬಿಟ್ರು. ನ ಕೇವಲಂ ಮೇ ಭವತಶ್ಚ ರಾಜನ್ ಸವೈ ಬಲಂ ಬಲಿನಾಂ ಚಾಪರೇಶಾಂ. ಇಲ್ಲಿ ಅಪ್ಪ ಅಂತ ನಾನು ನೋಡ್ರಿ, ಅವರು ರಾಜನ್ ಅಂದ್ಬಿಟ್ರು. ನನಗೆ ಮಾತ್ರ ಒಳಗೆ ನಿಂತು ಬಲ ಅಲ್ಲ, ನೀನೇನಿಷ್ಟು ಹಾರಾಡ್ತಾ ಇದ್ದೀಯಲ್ಲ, ನಿನಗೂ ಒಳಗೆ ಬಲ ನನ್ನ ಸ್ವಾಮಿ ಅಂತ ಹೇಳಿ ಉತ್ತರ ಕೊಟ್ಬಿಟ್ರು. ನನಗೆ ನಿನಗೆ ಮಾತ್ರ ಅಲ್ಲ, ಲಕ್ಷ್ಮೀ ದೇವಿಯಿಂದ ಹಿಡ್ಕೊಂಡು ಏನೇನು ಜಗತ್ತಲ್ಲಿದೆ ಅವರವರ ವ್ಯಾಪಾರಗಳನ್ನು ಏನು ಮಾಡ್ತಾ ಇದ್ದಾರೆ, ಎಲ್ಲರ ಒಳಗೆ ನಿಂತು ಎಲ್ಲರಿಗೂ ಬಲ ಪ್ರಚೋದನೆಯನ್ನ ಮಾಡಿ ಎಲ್ಲರಿಂದಲೂ ಎಲ್ಲ ಕಾರ್ಯವನ್ನ ಮಾಡಿಸುವಂತಕ್ಕಂಥ ಮಹಾಪ್ರಭು ನನ್ನ ಸ್ವಾಮಿ ಅಂತ ಉತ್ತರ ಕೊಟ್ರು. ಏನು ಧೈರ್ಯ ಇದೆ ನೋಡಿ. ಪ್ರಹ್ಲಾದ ರಾಜರ ಕಥೆಯಿಂದ ಕಲಿಯುವುದು ಬಹಳ ಇದೆ. ನಾವೇನು ಮಾಡ್ತಿರ್ತೀವಿ, ನಮಗ್ ಸರಿಗಿಲ್ರಾಚಾರೆ, ಮೊದಲಿಂದ ನಮ್ಮ ಈ ಲೈನ್ಗೆ ಹಾಕಿದ್ರೆ ಎಷ್ಟೋ ಉದ್ಧಾರ ಆಗ್ತಿದ್ವಿ. ಅಪ್ಪ ಅಮ್ಮನ ಬೈಯೋದ್ರಾಗಿರ್ತೀವಿ ನಾವು. ಬಟ್ ಇನ್ನೊಬ್ಬರ ಮೇಲೆ ಹಾಕ್ತಿರೋದು, ಇವನು ಸಾಧನೆ ಮಾಡೋದು ಇಲ್ಲೇ ಇಲ್ಲ, ಯಾವಾಗಲೂ ಇನ್ನೊಬ್ಬರ ಮೇಲೆ ಹಾಕ್ತಿರ್ತೀವಿ. ಪ್ರಹ್ಲಾದ ರಾಜರ ಕಥೆ ಕೇಳ್ರಿ. ಯಾರಿದ್ರು ಅವನಿಗೆ ಸಪೋರ್ಟಿಂಗ್ ಆಗಿ ಯಾರಿದ್ದಾರೆ ತೋರಿಸ್ರಿ. ಸ್ವಂತ ಅಪ್ಪನೇ ಇಲ್ಲ, ಸುತ್ತಮುತ್ತಲ ದೈತ್ಯರು. ಇವತ್ತಿನ ಕಾಲ ಅದೇ ಪ್ರಹ್ಲಾದ ರಾಜರ ಆ ಕಾಲನೇ ಇವತ್ತು ಅದಲ್ಲ. ಸುತ್ತಮುತ್ತಲೆಲ್ಲ ದೈತ್ಯರೆ, ಮನೆಗೂ ದೈತ್ಯರೆ, ಹೊರಗೆ ದೈತ್ಯರೆ. ಯಾರು ಸಪೋರ್ಟ್ ಮಾಡ್ತಕ್ಕಂಥವ್ರು ಇಲ್ವೇ ಇಲ್ಲ, ಎಲ್ಲ ಅನಾಚಾರಮಯ. ಏನ್ ಮಾಡೋಕ್ಕಾಗತ್ತಾಚಾರೆ, ಅಡ್ಜಸ್ಟ್ ಮಾಡ್ಕೋಬೇಕು ಅಂದ್ಬಿಡ್ತೀವಿ ನಾವೇ. ಬಹಳ ಬ್ರಾಡ್ ಮೈಂಡ್ ಅಲ್ಲ ನಮ್ದು. ಖಡಕ್ ಆಗಿ ನಿಂತಾರೆ ಪ್ರಹ್ಲಾದ ರಾಜರು. ಯಾರೇನಾರ ಹೇಳಿ, ಮಾರ್ಗ ಒಂದೇ. ಎಲ್ಲರನ್ನೂ ಎದುರು ಹಾಕೊಂಡು ಒಬ್ಬಂಟಿಗನಾಗಿ ಹೇಗೆ ಸಾಧನೆ ಮಾಡಿದ? ಅಂತಹ ಒಂದು ಸ್ಥಿತಿ ನಮಗಿಲ್ವಲ್ಲ. ಎಷ್ಟೋ ಹೆಂಡತಿ ಮಕ್ಕಳು ಸ್ವಲ್ಪ ಸಪೋರ್ಟ್ ಆಗಿದ್ದಾರಿಲ್ಲ, ಒಂದಿಷ್ಟು ದೇವ್ರ ಪಾತ್ರೆ ಅಂತ ತೊಳ್ಕೊಡ್ತಾಳಿಲ್ಲ, ಅಷ್ಟೇ ಸಾಕಲ್ಲ, ಸಂತೋಷ ಪಡು. ಅದನ್ನು ಮಾಡದೇ ಇದ್ದರ ಗತಿ ಏನಿತ್ತು? ಅಂದರೆ ಪ್ರಹ್ಲಾದ ರಾಜರಿಂದ ಕಲಿತಕ್ಕಂಥದ್ದು ಬಹಳ ಇದೆ ನಮಗೆ. ಹಾಗಾಗಿ ಬಲ ಅನ್ನತಕ್ಕ ನನ್ನ ಸ್ವಾಮಿ ಅಂತ ಹೇಳಿದಾಗ ಮತ್ತಷ್ಟು ಸಿಟ್ಟು ಬಂತು ನೋಡ್ರಿ ಹಿರಣ್ಯಕಶ್ಯಪುವಿಗೆ. ಯಸ್ತ್ವಯಾ ಮಂದಭಾಗ್ಯೋಕ್ತೋ ಮದನ್ಯೋ ಜಗದೀಶ್ವರ ಕ್ವಾಸೋ ಯದಿ ಸ ಸರ್ವತ್ರ ಕಸ್ಮಾ ಸ್ತಂಭೇನ ದೃಶ್ಯತೆ. ತ್ವಯಾ ಉಕ್ತಃ ಮದನ್ಯ ಜಗದೀಶ್ವರ ಅಸೌ ಕ್ವ ಅಂತ ಕೇಳಿದ.
ನೀನು ಮಾತಿಗೆ ನಿನ್ನ ಸ್ವಾಮಿ ಸ್ವಾಮಿ ಅಂತಿದೆಯಲ್ಲ, ನನ್ನ ಬಿಟ್ಟು ಮತ್ತೊಬ್ಬನಾಗಿರ್ತಕ್ಕಂಥ ಸ್ವಾಮಿ ಎಲ್ಲಿದ್ದಾನೆ ಅಂತ ಕೇಳಿದ. ಒಂದೇ ಶ್ಲೋಕದಲ್ಲಿ ಉತ್ತರ ಪ್ರಶ್ನೆಗಳಿವೆ. ಏನ್ ಕೊಟ್ಟರು ಪ್ರಹ್ಲಾದರಾಜರು? ಸರ್ವತ್ರ ಅಂತ ಉತ್ತರ ಕೊಟ್ಟರು. ಎಲ್ಲಿದ್ದಾನೆ ನಿನ್ನ ಸ್ವಾಮಿ ಅಂದ್ರೆ ನನ್ನ ಸ್ವಾಮಿ ಎಲ್ಲ ಕಡೆ ಇದ್ದಾನೆ ಅಂದ್ಬಿಟ್ಟು. ಅಲ್ಲಿಗನು ಇಲ್ಲಿಲ್ಲೆಂಬಿ ಸೊಲ್ಲು ಸಲ್ಲದೋ, ಅವನಿಲ್ಲದಿಗ ಸ್ಥಳವಿಲ್ಲ, ಸರ್ವತ್ರ ಅಂತ ಉತ್ತರ ಕೊಟ್ಟರು. ಆಗ ಹಿರಣ್ಯಕಶಿಪು ಕಣ್ಣು ಕೆಂಪಗೆ ಮಾಡಿ ಹೇಳ್ತಾ ಇದ್ದಾನೆ, ಯದಿಸ ಸರ್ವತ್ರ, ಒಂದು ವೇಳೆ ನಿನ್ನ ಸ್ವಾಮಿ ಎಲ್ಲಾ ಕಡೆ ಇದ್ದಾನೆ ಅಂತಾದ್ರೆ ಕಸ್ಮಾ ಸ್ತಂಭೆ ನ ದೃಶ್ಯತೆ, ಈ ಸ್ತಂಭದಲ್ಲಿ ಯಾಕೆ ಕಾಣ್ತಾ ಇಲ್ಲ ಅಂತ ಕೇಳಿದ. ಪ್ರಹ್ಲಾದರಾಜರಂದ್ರು, ಕಂಬದಲ್ಲಿದ್ದಾನೆ, ಡಿಂಬದಲ್ಲಿದ್ದಾನೆ, ಅಣುರೇಣು ತೃಣಕಾಷ್ಟಗಳಲ್ಲಿರ್ತಕ್ಕಂಥವನಾಗಿದ್ದಾನೆ ಅಂತ ಉತ್ತರ ಕೊಟ್ಟಾಗ ಏನ್ ಮಾಡ್ದವನು? ಸೋಹಂ ವಿಕಥಮಾನಸ್ಯ ಶಿರಕ್ಕಾಯಾಧರಾಮಿತೆ, ಈಗ ನೋಡೇನು ಮಾಡ್ತೇನೆ ನನ್ನ ಅಂತಂದ. ಗೋಪಾಯೇತ ಹರಿಸ್ತ್ವಾದ್ಯ ಯಸ್ತೆ ಶರಣವೀಪ್ಸಿತ, ಯಾರನ್ನು ನೀನು ಶರಣ ಹೋಗ್ತಕ್ಕಂಥವನಾಗಿದ್ದೀಯೋ ನೋಡಿ, ಇವತ್ತೇನಾದ್ರೂ ಇವನಿಗೆ ಕಂಬದಿಂದ ಬಂದ ನೀ ಉಳಿತೀಯ, ನೀನು ಇಲ್ದೇ ಇದ್ರೆ ಖಡ್ಗದಿಂದ ನಿನ್ನ ರುಂಡವನ್ನ ಕತ್ತರಿಸಿ ಹೋಗದ್ ಬಿಡ್ತಕ್ಕಂಥವು. ಏನ್ರಿ ತಂದೆ ಮಗ ನೋಡ್ರಿ, ಅಷ್ಟು ಹೇಳ್ದ. ನಾರದರಂತಾರೆ, ಹೇ ಧರ್ಮರಾಜ, ಖಡ್ಗಂ ಪ್ರಗತ್ಯೋತ್ಪತಿತೋ ವರಾಸನಾತ್ ಸ್ತಂಭಂ ತತಾಡ ಅತಿಬಲ ಸ್ವಮುಷ್ಟಿನ. ಆ ಖಡ್ಗ ಏನತ್ತು ನೋಡಿ, ಚಂದ್ರಹಾಸ ಅನ್ನತಕ್ಕಂಥ ಖಡ್ಗವನ್ನ ತೆಗೆತಕ್ಕಂಥವನಾಗಿದ್ದಾನೆ. ಆ ಸಿಂಹಾಸನದಿಂದಲ ಹಾರಿ ಬರ್ತಕ್ಕಂಥವನಾಗಿದ್ದಾನೆ. ಆ ಎದುರಿಗೆ ಇರತಕ್ಕಂಥ ಕಂಬವನ್ನ ಜಡದು ಬಿಡ್ತಕ್ಕಂಥವನಾದ ನೋಡ್ರಿ. ತದೈವ ತಸ್ಮಿನ್ನಿನ ದೋತಿ ಭೀಷಣ ಬಭೂವತೇನ ಅಂಡ ಕಟಾಹಮಸ್ಫುಟಾತ್ ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷು ಅಖಿಲೇಷು ಚಾತ್ಮನಃ ಅದೃಶ್ಯತಾ ತದ್ಭುತ ಅತ್ಯದ್ಭುತ ರೂಪ ಮುದ್ವಹಂ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ ಸುಮುಹೂರ್ತೆ ಸಾವಧಾನ ಸುಲಗ್ನೆ ಸಾವಧಾನ ಶ್ರೀಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ ತದೇವ ಲಗ್ನಂ ಸುಜನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವ ಬಲಂ ತದೇವ ಲಕ್ಷ್ಮೀಪತೆ ತೇಂಗ್ರಿಯುಗಂ ಸ್ಮರಾಮಿ ಸುಮುಹೂರ್ತೋ ಅಸ್ತು. ಪರಮಾತ್ಮ ಯಾವಾಗ ಕಂಬವನ್ನ ಜಡಿಯತಕ್ಕಂಥದ್ದಾಯ್ತು ನೋಡ್ರಿ, ಆ ಕಂಬ ಸೀಳಿ ಬಿಡ್ತಕ್ಕಂಥದ್ದಾಗಿದೆ. ಬ್ರಹ್ಮಾಂಡ ಕಟಾಹವೇ ಒಡೆದ್ರೆ ಹೇಗಾಯ್ತು ಅಂತ ಶಬ್ದ ಬಂತು ಅಂತ. 3 ಲೋಕ ಗಡಗಡ ಅಂತ ನಡಿಗೆ ಹೋಯ್ತು. ಬ್ರಹ್ಮಾದಿ ದೇವತೆಗಳೆಲ್ಲ ಪ್ರಳಯವೇ ಬಂತು ಅಂತ ತಿಳ್ಕೊಂಡ್ಬಿಟ್ರು ಅಂದರು. ಅಂದ್ರೆ ಬ್ರಹ್ಮನನ್ನ ಬಿಟ್ಟು ಅಂತ ಅರ್ಥ. ಆ ಕಂಬ ಸೀಳ್ತಾ ಇದೆ. ಮೊದಲು ಅದರೊಳಗಿಂದ ಗುರು 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 ಅಂತ ಸಿಂಹದ ಶಬ್ದ ಬಂತು ನೋಡಿ. ಆ ಶಬ್ದ ಅಣುರೇಣು ತೃಣಕಾಷ್ಟಗಳಲ್ಲಿ ಎಲ್ಲ ಕಡೆ ಪ್ರತಿಧ್ವನಿಸ್ತಾ ಇದೆ. ಯಾಕಾಗ ಮಾಡಿದ್ದಾನ ದೇವರಂದ್ರೆ, ಪ್ರಹ್ಲಾದ ಮಹಾರಾಜರ ಮಾತಿದೆ ಅಲ್ವಾ, ಸರ್ವತ್ರ ಅಂತ ಉತ್ತರ ಕೊಟ್ಟಿದ್ದಾನಲ್ಲ, ಎಲ್ಲ ಕಡೆಯಿಂದ ಆ ಶಬ್ದ ಬರತಕ್ಕಂಥದ್ದಾಗಿದೆ. ಆ ಕಂಬದ ಒಳಗಿಂದ ಪರಮಾತ್ಮ ಈ ಕಡೆ ನರನೂ ಅಲ್ಲ, ಈ ಕಡೆ ಸಿಂಹವೂ ಅಲ್ಲ, ಮೃಗವೂ ಅಲ್ಲ, ನರ ಮೃಗನಾಗಿ. ಅದಕ್ಕಂತಾರೆ ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷು ಅಖಿಲೇಷು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪ ಮುದ್ವಹಂ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಈ ಶ್ಲೋಕಕ್ಕೆ ನಾನಾ ರೀತಿಯ ಅರ್ಥಗಳನ್ನು ಮಾಡಿದ್ದಾರೆ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು. ಅದು ಹೇಳುವುದಕ್ಕೆ ಸಮಯ ಬಹಳ ಕಡಿಮೆ ಇದೆ, ಆದ ಕಾರಣ ಹೇಳ್ತಾ ಇಲ್ಲ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ, ಅಲ್ಲಿರೋ ಶಬ್ದಗಳನ್ನ ಹಿಂದೆ ಮುಂದೆ ಮಾಡ್ತಾ 11, 13, 14 ಅರ್ಥಗಳನ್ನ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು ಮಾಡ್ತಾ ಇದ್ದಾರೆ. ಇಲ್ಲಿಗೆ ಯಾದವಾರ್ಯರ ವ್ಯಾಖ್ಯಾನ ನಿಂತಿದೆ. ಅಲ್ಲಿಂದಲೇ ನಮ್ಮ ಮಹಾನುಭಾವರಾದ ಸತ್ಯಧರ್ಮರು ಮುಂದುವರಿಸ್ತಕ್ಕಂಥವರಾಗಿ ನಮ್ಮ ಪ್ರಾಚೀನರಾದ ಯಾದವಾರ್ಯರು ಎಲ್ಲಿವರೆಗೆ ವ್ಯಾಖ್ಯಾನ ಮಾಡಿದ್ದಾರೋ ಅಲ್ಲಿವರೆಗೆ ತಾವು ಮಾಡದೆ
ಅವರಿಗೆ ಗೌರವವನ್ನು ಸೂಚನೆ ಮಾಡಿ ಎಲ್ಲಿಗೆ ಬಿಟ್ಟಿದ್ದಾರೋ ಅಲ್ಲಿಂದ ಮುಂದಕ್ಕೆ ಸತ್ಯಧರ್ಮರು ವ್ಯಾಖ್ಯಾನ ಮಾಡ್ತಾರೆ. ಅಂದ್ರೆ ಪ್ರಾಚೀನ ಆಚಾರ್ಯರಿಗೆ ಎಷ್ಟು ಬೆಲೆ ಕೊಡ್ತಿದ್ರು ಹಿಂದಿನವರು ಅನ್ನುವುದು ಗೊತ್ತಾಗತ್ತೆ. ನಮಗೆ ಪ್ರಾಚೀನ ಆಚಾರ್ಯರನ್ನ ಬೈದ್ರೇ ಸಮಾಧಾನ ಇವತ್ತು. ಅಂಥ ಪಂಡಿತರು ಇವಾಗ ತಯಾರಾಗ್ತಾ ಇದ್ದಾರೆ. ಅದು ಉಪಯೋಗ ಇರತಕ್ಕಂಥದ್ದಿಲ್ಲ. ಯಾಕಂದ್ರೆ ದೋಸ್ ಆರ್ ನಾಟ್ ಫೂಲ್ಸ್ ಟು ಫಾಲೋ ದಿ ಮೀನಿಂಗ್ಲೆಸ್ ಥಿಂಗ್ಸ್ ಅಂತ. ಡೂ ಯು ಥಿಂಕ್ ಆಲ್ ಆಫ್ ಯುವರ್ ಏನ್ಸಿಸ್ಟರ್ಸ್ ಆರ್ ಫೂಲ್ಸ್ ಅಂಡ್ ಯು ಆರ್ ದಿ ಓನ್ಲಿ ವೈಸ್ ಅಂತ ಐನ್ಸ್ಟೀನ್ ಕೇಳಿದ ಹಾಗೆ ನಮ್ಮ ಹಿರಿಯರೇ ಯಾವತ್ತೂ ಕೂಡ ಅವರ ಮಾತನ್ನ ಹೆಂಗೆ ಅರ್ಥ ಮಾಡ್ಕೊಳ್ಬೇಕು ನಾವು ವಿಚಾರ ಮಾಡೋಷ್ಟೇ ಹೊರತು ಹಿರಿಯರೆಲ್ಲ ಮೂರ್ಖರು ಅಂತ ಅವರನ್ನೇ ನಾವು ಬೈಲಕ್ಕೆ ಎಂದೂ ಹೋಗತಕ್ಕಂಥವರಾಗಬಾರದು. ಅದು ಯಾವುದೇ ಪರಂಪರೆಯಲ್ಲಿ ಬಂದಿರಲಿ, ಯಾವ ಮಠದಲ್ಲಿ ಬಂದಿರತಕ್ಕಂಥವರಾಗಿರಲಿ, ಅವರು ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ ಅಂದ್ರೆ ಅವರು ಸಾಮಾನ್ಯರಾಗಿರ್ತಕ್ಕಂಥವರಲ್ಲ. ಹಾಗಾಗಿ ಸತ್ಯಧರ್ಮ ತೀರ್ಥ ಶ್ರೀವ ತ್ಯದೇಶ ಕೋಶಸ್ಥ ಇಹೇವ ಮಾನಃ ಅಂತ ಹೇಳಿದ್ನಲ್ಲ, ಆ ಶ್ಲೋಕದಿಂದ ಸತ್ಯಧರ್ಮ ತೀರ್ಥರ ವ್ಯಾಖ್ಯಾನ ಹೊರಟಿರ್ತಕ್ಕಂಥದ್ದಾಗಿದೆ. ನಿಜಭೃತ್ಯ ಭಾಷಿತಂ, ಅದನ್ನು ಶಾರ್ಟ್ ಆಗಿ ಹೇಳಿಬಿಡ್ತೇನೆ ಅಷ್ಟೇ. ನಿಜಭೃತ್ಯ ಭಾಷಿತಂ ಸತ್ಯಂ ವಿಧಾತಂ ಅಂತ ಇದೆ ಅಲ್ಲಿ. ನಿಜಭೃತ್ಯರ ಮಾತನ್ನ ಸತ್ಯ ಮಾಡುವುದಕ್ಕೋಸ್ಕರವಾಗಿ ಭಗವಂತ ನರನಲ್ಲ ಮೃಗನಲ್ಲದೆ ಕಂಬದಿಂದ ಬಂದ. ಇಷ್ಟರ್ಥ ಇದೆ. ನಿಜಭೃತ್ಯರು ಯಾರು ಅಂತ ಪ್ರಶ್ನೆ ಮಾಡ್ಕೊಂಡಿದ್ದಾರೆ ಸತ್ಯಧರ್ಮ ತೀರ್ಥರು. ನಿಜಭೃತ್ಯಳು ಅಂದ್ರೆ ಲಕ್ಷ್ಮೀದೇವಿ, ನಿಜಭೃತ್ಯರು ಅಂದ್ರೆ ಬ್ರಹ್ಮದೇವರು, ನಿಜಭೃತ್ಯರು ಅಂತಂದ್ರೆ ಜಯ ವಿಜಯರಿದ್ದಾರಲ್ಲ ಆ ಜಯ ವಿಜಯರಾಗಿರ್ತಕ್ಕಂಥ. ನಿಜಭೃತ್ಯರಂದ್ರೆ ನಾರದರು. ಹಿಂಗೆ ಅನೇಕ ಅರ್ಥಗಳನ್ನ ಮಾಡ್ತಾ ಬರ್ತಾರೆ. ನಿಜಭೃತ್ಯರಂದ್ರೆ ಸನಕಾದಿಗಳು, ಶಾಪ ಕೊಟ್ಟರಲ್ಲ ಸನಕಾದಿಗಳು, ಅವರ ಮಾತನ್ನು ಸತ್ಯ ಮಾಡಲಿ. ಅಲ್ಲಿ ಲಕ್ಷ್ಮೀದೇವಿ ಎಲ್ಲಿ ಬಂದು ಇದ್ದಕ್ಕಿದ್ದಾಗ ಅಂದ್ರೆ ವೇದಗಳು ಅಂತ ಅರ್ಥ. ವೇದಾಭಿಮಾನಿ ಲಕ್ಷ್ಮೀದೇವಿ ಆದ ಕಾರಣ ವೇದ ಭಗವಂತನ ಬಗ್ಗೆ ಹೇಳುತ್ತದೆ. ನ ಶುಕ್ಲ ರಕ್ತ, ಅದನ್ನ ಶ್ರೀಮದಾಚಾರ್ಯ ನಿರ್ಣಯ ಕೊಡ್ತಕ್ಕಂಥವರಾಗ್ತಾರೆ. ಭಗವಂತನ ದೇಹ ಅಂದ್ರೆ ನ ಶುಕ್ಲ ರಕ್ತ ಪ್ರಭವಸ್ಯ ಕಾಯ. ಸಾಮಾನ್ಯವಾದ ಗಂಡು ಹೆಣ್ಣಿನಿಂದ ಹೇಗೆ ಹುಡ್ತಾರೋ ಹಾಗೆ ದೇವರು ಹುಟ್ಟತಕ್ಕಂಥವನಲ್ಲ. ಅಂತಹ ಪ್ರಾಕೃತವಾದ ದೇಹ ದೇವರಿಗಿಲ್ಲ ಅಂತ ಆ ಮಾತನ್ನ ಅದನ್ನು ಹೇಳುತ್ತೆ. ಯಾವುದೂ ವೇದ ಹೇಳುತ್ತದೆ. ಆ ಮಾತನ್ನ ಸತ್ಯ ಮಾಡಲಿಕ್ಕೋಸ್ಕರವಾಗಿನೇ ಕಂಬದಿಂದ ಬರ್ತದೆ. ಅಪ್ಪಿಲ್ಲ ಅಮ್ಮಿಲ್ಲ. ವಾದಿರಾಜರಂತಾರೆ ಕಂಬವನ್ನೇ ಬೇಕಾದ್ರೆ ಅಪ್ಪ ಅಮ್ಮ ಅಂತೀನಿ ಅಂದ್ರೆ ಅನ್ರಿ ಅಂತಾರೆ. ಅಂದ ಮೇಲೆ ನಾನು ಪ್ರಕಟನಾಗಬೇಕಾದ್ರೆ ಸ್ವತಂತ್ರನಾಗಿ ನಾನು ಪ್ರಕಟನಾಗಬಲ್ಲೆ. ಎಲ್ಲಾ ಅವತಾರಗಳನ್ನು ಹೀಗೆ ತಿಳಿಬೇಕು ಅಂತ ಶ್ರೀಮದಾಚಾರ್ಯ ನಿರ್ಣಯ ಕೊಟ್ಟಿದ್ದಾರೆ. ಯಥಾ ಪುರಾ ಸ್ತಂಭತ ಆವಿರಾಸೀತ್ ನ ಶುಕ್ಲ ರಕ್ತೋಪಿ ಪ್ರಭವಸ್ಯ ಕಾಯ. ಇದೇ ಮಾತ್ರ ಶ್ರೀಮದಾಚಾರ್ಯ ಮಹಾಭಾರತ ಆತ್ಮನಿರ್ಣಯದಲ್ಲಿ ಅಂತಾರೆ. ಹಿಂದೆ ಕಂಬದಿಂದ ಹೇಗೆ ನರಸಿಂಹದೇವರು ಬಂದನೋ ಹಾಗೇನೇ ಕೃಷ್ಣಾವತಾರವನ್ನು ತಿಳ್ಕೋಬೇಕು. ವಸುದೇವ ದೇವಕಿಯರ ನಿಮಿತ್ತ ಮಾಡಿದ್ದಾನೆ ಅಷ್ಟೇ ಹೊರತು ಅವರಿಬ್ಬರ ಶುಕ್ಲ ಶೋಣಿತವಾದ ಸಂಬಂಧದಿಂದ ಹುಟ್ಟತಕ್ಕಂಥವನಲ್ಲ ದೇವರು. ದೇವರ ಬಗ್ಗೆ ಎಷ್ಟು ಸುಂದರವಾದ ವಿಚಾರಗಳಿವೆ. ಹೀಗೆ ಎಲ್ಲ ನಿಜಭೃತ್ಯರಾಗಿರ್ತಕ್ಕಂಥವರು ಯಾರಿದ್ದಾರೆ ಅವರ ಮಾತನ್ನ ಸತ್ಯ ಮಾಡುವುದಕ್ಕೋಸ್ಕರವಾಗಿ ಭಗವಂತ ಯಾವ ರೀತಿಯಲ್ಲಿ ಬಂದಿದ್ದಾನೆ ಅಂತಂದ್ರೆ ನರನಲ್ಲ ಮೃಗನಲ್ಲ, ನ ಮೃಗಂ ನ ಮಾನುಷಂ. ಹೀಗೆ ಹೇಳ್ತು ಭಾಗವತ. ನರ ಮೃಗ ಅಲ್ವಾ, ತಲೆ ಮಾತ್ರ ಮೃಗ, ಕೆಳಗಡೆಲ್ಲ ನರ. ನರ ಮೃಗನಾಗಿ ಬಂದಿದ್ದಾನೆ ಅಂತ ಹೇಳಬೇಕಿತ್ತು ಭಾಗವತ. ಹಂಗೆ ಹೇಳುದಿಲ್ಲ ಭಾಗವತ. ನ ಮೃಗಂ ನ ಮಾನುಷಂ. ಅವನು ಮೃಗನೂ ಅಲ್ಲ ಮನುಷ್ಯನೂ ಅಲ್ಲ. ನಕಾರ ಇದೆ ಅಲ್ಲಿ. ಅಂದ ಮೇಲೆ ಅದು ಡಿನೈ ಮಾಡ್ತಾ ಇದೆ ಭಾಗವತ. ಯಾಕೆ ಡಿನೈ ಮಾಡ್ತಾ ಇದೆ ಅಂತಂದ್ರೆ ವೇದ ಹಾಗೆ ಹೇಳುತ್ತದೆ. ವೇದದಲ್ಲಿ ಏನಿದೆ, ನೇತಿ ನೇತಿ ಅಂತ ಒಂದು ಶ್ರುತಿ ಇದೆ. ಆ ಶ್ರುತಿ ಏನ್ ಹೇಳ್ತದೆ, ಇದು ದೇವರ, ಇದು ದೇವರ, ಇದು ದೇವರ, ದೇವ್ರು ಹೀಗಿದ್ದಾನಂದ್ರೆ ಅಲ್ಲ 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 ಅಂತ ಡಿನೈ ಮಾಡ್ತದೆ. ಯಾಕೆ ನೀನು ಏನೆಲ್ಲ ನೋಡಿದ್ಯಾ, ನಿನಗೆ ಏನೆಲ್ಲ ಅನುಭವ ಇದೆ ಅದೆಲ್ಲವೂ ಪ್ರಾಕೃತವಾದದ್ದೇ. ಎವ್ರಿಥಿಂಗ್ ಇಸ್ ಮೆಟೀರಿಯಲಿಸ್ಟಿಕ್. ಎಲ್ಲವೂ ಪ್ರಾಕೃತವೇ. ದೇವರು ಅಪ್ರಾಕೃತ. ಅಪ್ರಾಕೃತವಾದ ವಸ್ತುವಿನ ಪರಿಚಯ ನಮಗಿಲ್ಲವೇ ಇಲ್ಲ. ಅದಕ್ಕೋಸ್ಕರವಾಗಿ ವೇದ ಎಲ್ಲವನ್ನ ಡಿನೈ ಮಾಡ್ತದೆ. ಇದು ಒಂದರ್ಥ. ಇನ್ನೊಂದೇನು, ನ ಮೃಗಂ ನ ಮಾನುಷಂ ಅಂತ ಹೇಳಿತು. ಅವನು ಮೃಗನೂ ಅಲ್ಲ ಮನುಷ್ಯನೂ ಅಲ್ಲ. ಮೃಗ ಅಲ್ಲೇ ಅನ್ರಿ, ಸಿಂಹದ ಮುಖ ಇಲ್ಲೇ ಅಂದ್ರೆ ಸಿಂಹದ ಮುಖ ಇದೆ. ಮನುಷ್ಯನ ಆಕಾರ ಇಲ್ಲೇ ಅನ್ರಿ, ಕೆಳಗಿನ ಭಾಗ ಅಂದ್ರೆ ಕೆಳಗಿನ ಇದೆ. ಅಂದ್ರೆ ಇದೆ ಅಂತೀರಿ, ಇಲ್ಲ ಅಂತೀರಲ್ಲ, ಏನು ವಿಚಿತ್ರ ಮಾತಾಡ್ತೀರಿ ನೀವು ಅಂದ್ರೆ ಹೌದು, ಅದೇ ದೇವರು. ವಾದಿರಾಜ ತೀರ್ಥ ಶ್ರೀಪಾದಂಗಳವರಂತಾರೆ, ವಿರುದ್ಧ ಧರ್ಮ ಧರ್ಮಿತ್ವಂ ಸರ್ವಾಂತರ್ಯಾಮಿತಾಂ ತಥಾ ನರಸಿಂಹೋ ಅದ್ಭುತ ಸ್ತಂಭ ಸಂಭೂತ ಸ್ಪಷ್ಟಯತ್ಯಯಂ. ತೀರ್ಥ ಪ್ರಬಂಧದಲ್ಲಿ
ವಾದಿರಾಜ ತೀರ್ಥ ಶ್ರೀಪಾದಂಗಳವರು ನರಸಿಂಹನಾಗಿ ಪರಮಾತ್ಮ ಯಾಕೆ ಬಂದ ಅನ್ನೋದನ್ನ ತೋರಿಸಿಕೊಡ್ತಾರೆ ಅವರು. ವಿರುದ್ಧ ಧರ್ಮ ಧರ್ಮಿತ್ವಂ, ಲೋಕದಲ್ಲಿ ವಿರುದ್ಧವಾದ ಪರಸ್ಪರ ವಿರುದ್ಧವಾದ ಧರ್ಮಗಳೇನಿವೆ ಅವು ಏಕಕಾಲದಲ್ಲಿ ಏಕತ್ರದಲ್ಲಿ ಇರೋದಿಲ್ಲ. ನೋಡ್ಕೊಂಬರ್ರಿ, ಎಲ್ಲಾದ್ರೂ ನೋಡ್ರಿ, ಉಷ್ಣತೆ ಇದೆ, ಶೈತ್ಯ ಇದೆ, ಅಂದ್ರೆ ಹಾಟ್ನೆಸ್ ಅಂಡ್ ಕೋಲ್ಡ್ನೆಸ್ ಅಂತ ಹೇಳೋ ಇಲ್ಲ. ಒಂದೇ ಕಾಲದಲ್ಲಿ ಹಾಟ್ ಆಗಿದೆ ಕೋಲ್ಡ್ ಆಗಿದೆ ಅಂತ ಎಲ್ಲನೂ ಇದೆಯಾ? ಇಲ್ಲ. ಹಾಲು ಹಾಟ್ ಆಗಿದೆ, ಬಿಸಿ ಇದೆ ಹಾಲು, ಸ್ವಲ್ಪ ಹೊತ್ತಾದ್ಮೇಲೆ ತಣ್ಣಗಾಗಿದೆ, ಆಮೇಲೆ ಮತ್ತದು ಕೂಲ್ ಆಗಿದೆ ಅಂದಮೇಲೆ ಬೇರೆ ಬೇರೆ ಟೈಮಲ್ಲಿ ಅದು ಹಾಟ್ ಇರಬಹುದು ಅಥವಾ ಅದು ಅದೇ ಮತ್ತೆ ಕೋಲ್ಡ್ ಆಗಿರಬಹುದು. ಆದರೆ ಏಕಕಾಲದಲ್ಲಿ ಒಂದೇ ಕಾಲದಲ್ಲಿ ಅದು ಹಾಟು ಇದೆ ಕೋಲ್ಡ್ ಇದೆ ಅಂತ ಯಾರನ್ನ ಹೇಳ್ತಾರೆ ಜಗತ್ನಾಗ? ಹೇಳಕ್ ಚಾನ್ಸ್ ಇಲ್ಲ. ಯಾಕಂದ್ರೆ ಅದು ವಿರುದ್ಧ ಧರ್ಮ. ವಿರುದ್ಧವಾದ ಧರ್ಮಗಳು ಏಕಕಾಲದಲ್ಲಿ ಏಕತ್ರದಲ್ಲಿರುವುದಂದ್ರೆ ದೇವರಲ್ಲಿ ಮಾತ್ರ. ಇದು ದೇವರ ಒಂದು ವೈಶಿಷ್ಟ್ಯ. ಹಾಗಾಗಿ ಅವನು ನರನೂ ಹೌದು, ಮೃಗನೂ ಹೌದು. ನರನೂ ಅಲ್ಲ, ಮೃಗನೂ ಅಲ್ಲ. ಮತ್ತೊಂದು ವಿಚಾರ ಹೇಳಿದರೆ ಸರ್ವಾಂತರ್ಯಾಮಿತಾಂ ತತ, ಎರಡನ್ನು ಹೇಳಿದ್ದಾರೆ ವಾದಿರಾಜರು. ಎಲ್ಲ ಕಡೆ ನಾನಿದ್ದೇನೆ ಅಂತ ತಿಳಿಸ್ಲಕ್ಕೋಸ್ಕರವಾಗಿ ಕಂಬದಿಂದ ಬಂದ. ಮತ್ತೊಂದೇನು, ವಿರುದ್ಧ ಧರ್ಮಗಳು ಒಂದೇ ಕಡೆ ಇರತಕ್ಕಂಥದ್ದಾಗಿದೆ ನನ್ನಲ್ಲಿ ಇರತಕ್ಕಂಥದ್ದನ್ನು ತೋರಿಸ್ಲಿಕ್ಕೋಸ್ಕರವಾಗಿ ಬಂದ. ಉದಾಹರಣೆಗೆ ಅಣೋರಣೀಯಾನ್ ಮಹತೋ ಮಹೀಯನ್, ಅಣುವಿಗೆ ಅಣುವಾಗಿದ್ದಾನೆ, ಮಹತ್ತಿಗೆ ಮಹತ್ತಾಗಿದ್ದಾನೆ ದೇವರು ಏಕಕಾಲದಲ್ಲಿ. ಅದು ಬಹಳ ಮುಖ್ಯ. ಏಕಕಾಲದಲ್ಲಿನೇ ಒಂದೇ ಸಲಕ್ಕೇನೆ ಅಣುವಿನಲ್ಲಿ ಅಣುವಾಗಿದ್ದಾನೆ, ಮಹತ್ತಿಗೆ ಮಹತ್ತಾಗಿದೆ. ಏನು ಅರ್ಥ ಆಗುತ್ತೆ ದೇವ್ರ ಬಗ್ಗೆ ಹೇಳಿ? ಸಾಧ್ಯನೇ ಇಲ್ಲ ಅರ್ಥ ಆಗ್ಲಿಕ್ಕೆ, ಅಲ್ವಾ? ಇಲ್ಲ ಅಣು ಆಗಿರ್ಬೋದು, ಇಲ್ಲ ಮಹತ್ತಾಗಿರ್ಬೋದು, ಚಿಕ್ಕದಾಗಿರ್ಬೋದು, ದೊಡ್ಡದಾಗಿರ್ಬೋದು. ಒಂದೇ ಸಲಕ್ಕೇನೆ ಚಿಕ್ಕದು ದೊಡ್ಡದಾಗಿರ್ತದೆ ಯಾವ್ದಾದ್ರು ವಸ್ತು ಜಗತ್ನಾಗೆ? ಇಲ್ಲವೇ ಇಲ್ಲ. ಬೆಲೂನ್ ಇದೆ, ಬೆಲೂನ್ ಚಿಕ್ಕದಾಗಿರ್ತದೆ, ಗಾಳಿ ಉದ್ದಾಗ ದೊಡ್ಡದಾಗತ್ತೆ, ಅಲ್ವಾ? ಹಂಗಲ್ಲ ದೇವರದು. ಏಕಕಾಲಕ್ಕೇನೆ ಅಣುವಿಗೆ ಅಣುವಾಗಿದ್ದಾನೆ, ಮಹತ್ತಿಗೆ ಮಹತ್ತಾಗಿದ್ದಾನೆ. ಯಾವುದು ಕೂಡ ತಲೆಗೆ ಹೋಗತಕ್ಕಂಥದ್ದಿಲ್ಲ. ಶಾಸ್ತ್ರ ಇದೆ, ಒಪ್ಪಬೇಕಷ್ಟೇ. ನೈಷಾತರ್ಕೇಣ ಮತಿರಾಪನೇಯ, ದೇವರು ನಿನ್ನ ತರ್ಕಕ್ಕೆ ಸಿಗತಕ್ಕಂಥವನಲ್ಲವನು. ಹೌ ಇಟ್ ಈಸ್ ಪಾಸಿಬಲ್ ಅಂತ ಅನ್ಲಕ್ಕೆ ಬರೋದಿಲ್ಲ ದೇವರು. ಎಲ್ಲ ಇಂಪಾಸಿಬಲ್ ಎಲ್ಲವೂ ಪಾಸಿಬಲ್ ಆಗಿರತಕ್ಕಂಥದ್ದು ದೇವರಲ್ಲಿ ಮಾತ್ರ. ಅದನ್ನ ತೋರಿಸ್ತಾ ಇದ್ದಾನೆ ಪರಮಾತ್ಮ. ಇನ್ನ ನಮೃಗಂ ನಮಾನುಷಂ ಅಂತ ಯಾಕೆ ಹೇಳ್ತು ಅಂದ್ರೆ, ದೇವರಂದ್ರೆ ಏನು ಅದನ್ನ ಮೊದಲು ತಿಳ್ಕೋಬೇಕು ನಾವು. ನರಸಿಂಹನಾಗಿದ್ದಾನೆ. ಈಗ ಮುಖ ತಗೊಳ್ಳೋಣ. ಮುಖ ಹೇಗಿದೆ? ಸಿಂಹದಂತೆ ಮುಖ ಇದೆ. ನಾವು ಸಿಂಹನ ನೋಡಿದ್ದೇವೆ ಅಲ್ವಾ? ಎಲ್ಲ ಝೂಗೆ ಹೋದ್ರೆ ಅಲ್ಲಿ ನಮಗೆ ಸಿಂಹ ನೋಡ್ಲಿಕ್ಕೆ ಸಿಗ್ತದೆ, ಅಥವಾ ಯಾವ ಸರ್ಕಸ್ಸಿಗೆ ಹೋಗಿದ್ರೆ ಸಿಂಹ ನೋಡ್ಲಿಕ್ಕೆ ಸಿಗ್ತದೆ. ಏನಿಲ್ಲ, ಟಿವಿಯಲ್ಲಿ ಮೊಬೈಲಲ್ಲಿ ನೋಡ್ಬೋದು. ನಾವೇನು ಸಿಂಹದ ಮುಖ ನೋಡಿದ್ದೇವಲ್ಲ, ಅದು ಎಂಥದ್ದದು? ಅದು ಪ್ರಾಕೃತನೇ, ಪ್ರಾಕೃತವಾಗಿರತಕ್ಕಂಥದ್ದೇ ಅದು ಕೂಡ. ಅದು ಅಪ್ರಾಕೃತ ಅಲ್ಲ. ಆ ಸಿಂಹದಂತೆ ಭಗವಂತನ ಮುಖ ಇದೆ ಹೊರತು ಹಾಗೆ ಇಲ್ಲ. ಯಾಕೆ? ಅದು ನಾವು ನೋಡಿದ ಪ್ರಾಕೃತ, ದೇವರದ ಅಪ್ರಾಕೃತ. ಏನ್ ಹಾಗಂದ್ರೆ ಅಂದ್ರೆ ಏನು ವ್ಯತ್ಯಾಸ? ಸಿಂಹದ ಮುಖ ಇದೆ, ಪರಿಚಯ ಇದೆ, ಎಲ್ಲರಿಗೆ ಪರಿಚಯ ಇದೆ. ಸಿಂಹ ಹೇಗಿರುತ್ತೆ ಮುಖ? ಎರಡು ಕಿವಿಗಳು ನಿಗರಿ ನಿಂತಿರ್ತವೆ, ಎರಡು ದೊಡ್ಡದಾದ ಕಣ್ಣುಗಳಿರ್ತವೆ, ದೊಡ್ಡದಾಗಿರ್ತಕ್ಕಂತಹ ಮೀಸೆಗಳಿರ್ತವೆ, ಅದರ ಕುತ್ತಿಗೆ ಸುತ್ತಲೂ ಕೂಡ ಕೂದಲಿರ್ತವೆ, ಕೇಸರಗಳು ಅಂತ ಕರೀತಾರೆ. ಇಷ್ಟು ಪರಿಚಯ ನಿಮಗೆಲ್ಲ ಇದೆ. ಹಾಗೆ ದೇವರ ಮುಖ ಇದೆಯಾ ಅಂದ್ರೆ ಅದೇ ತರಹ ಇದೆ, ಆದರೆ ಅದೇ ಅಲ್ಲ. ಅದಕ್ಕೆ ನಮೃಗಂ ಅಂತ ಹೇಳ್ಬಿಡ್ತು ಭಾಗವತ. ಯಾಕೆ ಹಾಗಲ್ಲ ಅಂದ್ರೆ, ಅದಕ್ಕೆ ಕಣ್ಣಿದೆ, ಕಿವಿ ಇದೆ, ಬಾಯಿ ಇದೆ, ಕೋರೆ ಹಲ್ಲುಗಳಿವೆ, ಇದೆ ತಾನೆ. ಯಾವತ್ತಾದರೂ ಕೂಡ ಸಿಂಹ ಕಿವಿಯಿಂದ ನೋಡತ್ತಾ? ಇಲ್ಲ, ಕಣ್ಣಿಂದಲೇ ನೋಡ್ಬೇಕು ತಾನೆ. ನೋಡುವುದೇ ಕಣ್ಣು, ಕೇಳುವುದೇ ಕಿವಿ, ಪಾಡುವುದೇ ವದನ ತಾನೆ ದಾಸರು ಹೇಳಿದ್ದ. ಇದು ದಾಸರು ಹೇಳ್ಬೇಕಂದ್ರೆ ನಮ್ಗೆ ಗೊತ್ತಿಲ್ಲೇನ? ನೋಡೋದು ಕಣ್ಣು, ಕೇಳೋದು ಕಿವಿ ಅಂತ ದಾಸರು ಬರ್ಬೇಕಲ್ರಿ. ಹಾಗಾದ್ರೆ ಯಾಕೆ ಹೇಳಿದ್ರು? ನೋಡುವುದೇ ಕಣ್ಣು ಅಂದ್ರೆ ನೋಡುವುದು ಕಣ್ಣಿನ ಧರ್ಮ, ಕೇಳುವುದು ಕಿವಿಯ ಧರ್ಮ ಅಂತ ಹೇಳಿದರು ದಾಸರು. ಹಾಗೆ ದೇವರಿಗೆ ಇಲ್ಲ. ಅದಕ್ಕೆ ನಮೃಗಂ. ನೀವೇನು ಸಿಂಹದ ಮುಖ ನೋಡಿದ್ದೀರಾ, ಹಾಗೆ ದೇವರದಲ್ಲ. ಹಾಗಾದ್ರೆ ದೇವರನ್ನು ಹೇಗೆ ತಿಳ್ಕೊಳ್ಳೋದು? ಮತ್ತೆ ಬರೀ ಸಿಂಹದ ಮುಖ ನೋಡ್ರಿ,
ಸಿಂಹದ ಮುಖದಲ್ಲಿ ಏನೇನಿದೆ ಇಷ್ಟೊತ್ತು ಹೇಳಿದೆ ನಿಮಗೆ. ದೊಡ್ಡದಾಗಿರ್ತಕ್ಕಂಥ ಮೀಸೆಗಳು ಬಂದಿರ್ತವೆ, ಕೋರೆ ಹಲ್ಲಿದೆ, ಅಂತ ಬಾಯಿ ತೆಗೆದಿರತಕ್ಕಂಥದ್ದು ಇರ್ತದೆ, ಅಂದ್ರೆ ಅದ್ರ ಬಾಯಿ ದೊಡ್ಡದಿರತಕ್ಕಂಥದ್ದು. ಕುತ್ತಿಗೆ ಸುತ್ತಲೂ ಕೂಡ ಅನೇಕವಾದ ಕೇಸರಗಳಿವೆ, ಕೂದಲುಗಳಿವೆ. ಇಷ್ಟು ತಾನೇ ಸಿಂಹದ ಮುಖ ನೀವು ನೋಡಿರೋದು. ಈಗ ಪರಮಾತ್ಮನ ಸಿಂಹದ ಮುಖ ಹೇಗಿದೆ ವಿಚಾರ ಮಾಡೋಣ. ಸಿಂಹದ ಮುಖ ಏನದಲ್ಲ, ಟೋಟಲ್ ಇಷ್ಟೊತ್ತು ಏನು ಹೇಳಿದೆ, ಆ ತರಹನೇ ದೇವರ ಒಂದು ರೂಪ. ನಿಧಾನ ಕೇಳಿ, ಬತ್ತಿ ಮಾಡೋದು ಬಿಟ್ಟು. ಪೂರ್ಣವಾಗಿ ಸಿಂಹ ಏನದಲ್ಲ, ಆ ತರಹ ದೇವರ ಒಂದು ರೂಪ ಇದೆ. ಅದರ ಒಳಗೇನಿದೆ? 2 ಕಣ್ಣಿವೆ. ಸಿಂಹದ 2 ಕಣ್ಣು. ಅದಕ್ಕೊಂದು ಆಕಾರ ಇದೆ ತಾನೆ, ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಶೇಪ್. ಆ 2 ಕಣ್ಣುಗಳು ಯಾವ ಆಕಾರದಲ್ಲಿದೆಯೋ ಆ ಆಕಾರದಲ್ಲಿ ದೇವರ ಒಂದು ರೂಪ. ಅರ್ಥ ಆಯ್ತಲ್ಲ? 2 ಭಗವಂತನ ರೂಪಗಳು, 2 ಕಣ್ಣು ಅಂದ್ರೆ 2 ಭಗವಂತನ ರೂಪಗಳು. ಕಣ್ಣು ಯಾವ ಆಕಾರದಲ್ಲಿರ್ತದೋ ಆ ಆಕಾರದಲ್ಲಿ ದೇವರದೇ ರೂಪ ಅದು. ಕಿವಿಗಳೆರಡಿವೆ, ಕಿವಿ ಯಾವ ಆಕಾರದಲ್ಲಿದೆಯೋ ಆ ಆಕಾರದಲ್ಲಿ ದೇವರ ರೂಪ. ಇನ್ನು ದೊಡ್ಡದಾಗಿರ್ತಕ್ಕಂಥ ಮೀಸೆ ಇಷ್ಟು ಉದ್ದ ಬಂದಿರ್ತದೆ ಅದಕ್ಕೆ. ಆ ಮೀಸೆ ಯಾವ ಆಕಾರದಲ್ಲಿದೆಯೋ ಆ ಮೀಸೆಯ ಆಕಾರದಲ್ಲಿ ದೇವರ ರೂಪನೇ ಅದು. ಅರ್ಥ ಆಗ್ತಾ ಇದೆಯಾ? ಇನ್ನ ಎಲ್ಲ ಕೇಸರಗಳಿವೆ, ಕುತ್ತಿಗೆ ಸುತ್ತಲೂ ಬೇಕಾದಷ್ಟು ಅದಕ್ಕೆ ಕೂದಲುಗಳಿರ್ತವೆ. ಆ ಒಂದೊಂದು ಕೂದಲೇನದಲ್ಲ, ಎಷ್ಟು ಕೂದಲುಗಳವೆಯೋ ಅವೆಲ್ಲ ಸಪರೇಟ್ 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 ಆಗಿ ದೇವರ ರೂಪಗಳು. ಕೂದಲಿನ ಆಕಾರದಲ್ಲಿ ದೇವರ ರೂಪ. ಇದು ಎಲ್ಲ ಕಡೆ ಹೇಳಬಾರದೊಂದಿದ್ದಾರೆ, ಇವೆಲ್ಲ ತತ್ವ. ಇಷ್ಟು ನಿಮ್ಮ ಕಿವಿಗೆ ಬೀಳಬೇಕಾದ್ರೆ ಕೋಟಿ ಕೋಟಿ ಜನ್ಮದಲ್ಲಿ ಪುಣ್ಯ ಮಾಡಿದ್ರೆ ಬೀಳ್ತದೆ. ಇದು ದೇವರ ತಿಳ್ಕೊಳ್ಳೋದಷ್ಟು ಸುಲಭ ಇಲ್ಲ. ಹಾಗಾದರೆ ಅಷ್ಟೆಲ್ಲ ದೇವರ ರೂಪಗಳು ಸೇರಿ ಒಂದು ರೂಪ. ಇಡೀ ಸಿಂಹದ ಮುಖದ ಒಂದು ರೂಪ ಅಂತ ಹೇಳಿದ್ನಲ್ಲ, ಒಂದು ರೂಪದೊಳ ಅನಂತ ರೂಪ. ಇದಕ್ಕೆ ನಿಮಗೆ ಎಕ್ಸಾಂಪಲ್ ಹೇಳಬೇಕಂದ್ರೆ, ಇವತ್ತು ಹುಡುಗರಿಗೆ ಆಟ ಸಾಮಾನು ಇರ್ತವೆ, ಪಜಲ್ ಅಂತ ಕರಿತೀರ. ಪಜಲ್ ಇರ್ತದೆ ತಾನೆ, ಅಲ್ಲೇನ್ ಮಾಡಿರ್ತಾರೆ ಅಂದ್ರೆ ಎಲ್ಲ ಪೀಸ್ ಪೀಸ್ ಮಾಡಿರ್ತಾರೆ. ಆ ಎಲ್ಲ ಪೀಸ್ಗಳನ್ನ ಜೋಡಿಸಿದ್ರೆ ಒಂದು ಸಿಂಹದ ಮುಖ ಆಗ್ತದೆ. ಕಿವಿ ಬೇರೆ ಮಾಡಿಬಿಟ್ಟಿರ್ತಾರೆ ಅಲ್ವಾ, ಅವ್ರ ಹಲ್ಲುಗಳು ಬೇರೆ ಮಾಡಿಬಿಟ್ಟಿರ್ತಾರೆ. ಆ ಸಿಂಹದ ಬಾಯಲ್ಲಿ ಎಷ್ಟು ಹಲ್ಲವೋ ಒಂದೊಂದು ಹಲ್ಲು, ಎಲ್ಲ ಹಲ್ಲು ಒಂದೇ ತರ ಇರಲ್ಲ, ಕೊನೆಗಿರೋದು ಕೋರೆ ಹಲ್ಲಿರ್ತವೆ, ಅದ್ರ ಶೇಪ್ಗಳೇ ಬೇರೆ. ಆ ಒಂದೊಂದು ಹಲ್ಲು ದೇವರ ಆ ರೂಪಗಳು. ಮತ್ತೆ ನಾಲಿಗೆ ಚಾಚಿದೆ ಅಂದ್ರೆ ನಾಲಿಗೆನೇ ದೇವರ ಒಂದು ರೂಪ. ಹಾಗಾದ್ರೆ ದೇವರಿಗೆ ಎಲ್ಲ ವಿಧವಾದ ಆಕಾರಗಳಿವೆ. ದೇವರಿಗೆ ಆಕಾರ ಇಲ್ಲ ಅಂದ್ರೆ ನೀವು ತಿಳ್ಕೊಂಡಾಗ ಒಂದೇ ಆಕಾರ ಅಲ್ಲ, ದೇವರಿಗೆ ಎಲ್ಲ ಆಕಾರಗಳಿವೆ. ತತ್ತದಾಕಾರನಾಗಿ ತತ್ತತ್ ಶಬ್ದ ವಾಚ್ಯನಾಗಿ ಪರಮಾತ್ಮ ಎಲ್ಲ ವಸ್ತುಗಳಲ್ಲಿ ದೇವರಿದ್ದಾನೆ. ಮೈಕ್ ಇದೆ, ಮೈಕ್ ಆಕಾರದಲ್ಲಿ ದೇವರೂಪ. ಅಕ್ಷರಗಳಿವೆ, ಇದೇ ಸರಸ್ವತಿ ಪೂಜೆ ಅಂತ ಹೇಳಿ ತಿಳ್ಕೊಳ್ಳಿ. ಸರಸ್ವತಿ ಪೂಜೆ ಅಂದ್ರೆ ಸುಮ್ಮನೆ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಎಲ್ಲ ಪುಸ್ತಕ ಇಟ್ಟು ಮಂಗಳಾರತಿ ಮಾಡೋದಲ್ಲ, ಶುದ್ಧವಾದ ಶಾಸ್ತ್ರೀಯವಾದ ಪುಸ್ತಕಗಳಿಟ್ಟೇ ಮಾಡಬೇಕು. ಅಲ್ಲೇನು ಅಕ್ಷರಗಳಿಲ್ಲ, ಸಂಸ್ಕೃತ ಇರ್ತದಲ್ಲ, ಕನ್ನಡ ಇರ್ತದಲ್ಲ. ಅಕ್ಷರಗಳಂದ್ರೇನು? ಇಟ್ಸ್ ಅ ಡಿಫರೆಂಟ್ ಲೈನ್ಸ್ ತಾನೇ ಅವು, ಇಟ್ಸ್ ಎ ಸ್ಟ್ರೋಕ್ ಆಫ್ ಲೈನ್ಸ್ ಅದು. ಹಾಗಾಗಿ ಅದೇನಿರ್ತಕ್ಕಂಥದ್ದು ಆಗಿದೆ, ಕ ಖ ಗ ಅಂತೀವಲ್ಲ ತಾನೆ. ಯಾವ ಆಕಾರದಲ್ಲಿ ಅಕ್ಷರಗಳನ್ನ ಬರಿತೀವೋ, ಕ ಅಂತ ಬರಿತೀವಿಲ್ಲ, ಆ ಕ ಅಂತೇನೋ ಒಂದು ಬರಿತೇವಲ್ಲ, ಲೈನ್ ಹಾಕ್ತೇವಲ್ವಾ, ಆ ಆಕಾರದಲ್ಲಿ ಮುಖ್ಯ ಪ್ರಾಣದೇವರ ರೂಪ ಇರ್ತದೆ. ಬರೀ ಹನುಮಪ್ಪ ಹಿಂಗೆ ಎತ್ಕೊಂಡ ಅಷ್ಟೇ ಇಟ್ಕೊಂಡಿರ್ತೇವೆ, ಹಂಗಲ್ಲ. ಆ ಆಕಾರದಲ್ಲಿ ಹನುಮಪ್ಪನ ರೂಪ ಇರ್ತದೆ, ಮುಖ್ಯ ಪ್ರಾಣದೇವರು. ಅದರ ಒಳಗಡೆ ಲಕ್ಷ್ಮೀ ದೇವಿ ಕ ಅನ್ನುವ ಆಕಾರದಲ್ಲಿ ಇರ್ತಾಳೆ. ಅಕ್ಷರ ಯಾವ ಆಕಾರದಿಲ್ಲ ಆಕಾರ, ಅದರೊಳಗೆ ಭಗವಂತನ ಆಕಾರ. ಅದಕ್ಕೆ ಇದು ಪುಸ್ತಕ ಅಂದ್ರೆ ಇದು ಪವಿತ್ರ. ಎಷ್ಟು ಅಕ್ಷರ ಇವೆ ಅದೆಲ್ಲ ದೇವರ ರೂಪಗಳಿವು. ತಿಳಿತಾ ಇದು ನೋಡಿ, ಇದ್ರ ಒಳಗೆ ಇಳಿದು ಬಿಟ್ವಿ ಅಂದ್ರೆ ಅದು ಪ್ರಪಂಚನೇ ಬೇರೆ. ನಿಮಗೆ ಅನುಭವ ಬರ್ತದೆ ಇಲ್ಲ? ನೀವು ಕೇಳ್ತಾ ಇರುವಾಗ ಎಲ್ಲ ಮರ್ತು ಬಿಟ್ರೆ ಇಲ್ಲ, ಹೆಂಡತಿ ಗಂಡ ಮಕ್ಕಳು ಮನೆ ಮರ್ತೇ ಹೋಗ್ಬಿಡ್ತದ. ಎಷ್ಟೊತ್ತನ ಅದು 1 ನಿಮಿಷ 2 ನಿಮಿಷ ಎಷ್ಟೊತ್ತನ ಇರಲಿ, ಎಲ್ಲ ಮರ್ತು ಹೋಗ್ಬಿಡ್ತದೆ. ಇದೇ ಇನ್ಕ್ರೀಸ್ ಆಗ್ತಾ 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 ಇದೇ ಸಾಧನೆ. ಅದನ್ನ ಹೆಚ್ಚೆಚ್ಚೆಚ್ಚು ಮಾಡ್ಕೊಂತ ಹೋಗ್ತಾರೆ. ತಾಸುಗಟ್ಲೆ ಅವರು ದೇವರಲ್ಲೇ ಮುಳುಗ್ತಾರೆ, ಬೇರೆ ಯಾವ ತಲೆಗೆ ಬರುದಿಲ್ಲ. ಮತ್ತದ್ರಲ್ಲಿ ತಾರತಮ್ಯ, ಇದೇ ಸಾಧನೆ. ಹಾಗಾದ್ರೆ ಭಗವಂತನ ರೂಪ ಅಂದ್ರೆ ಹೀಗೆ. ಕೆಳಗಡೆ ದೇಹ,
ಕೆಳಗಡೆ ಕೂಡ ಹಾಗೇನೆ ಮನುಷ್ಯನ ಆಕಾರ. ಮನುಷ್ಯರಾಗಿರ್ತಕ್ಕಂಥವರ ದೇಹದ ಪರಿಚಯ ನಮಗಿದೆ. ಮನುಷ್ಯನ ದೇಹದ ಬಾಡಿ ಅಂತ, ಹ್ಯೂಮನ್ ಬಾಡಿ ಪಾರ್ಟ್ಸ್ ಅಂತದೆ. ಇವತ್ತು ಡೈಸೆಕ್ಟ್ ಮಾಡ್ಬೋದು. ಒಳಗಡೆ ರಕ್ತ ಇದೆ, ಕೀವಿದೆ, ಇನ್ನೊಂದು ನರಗಳಿವೆ, ಎಲ್ಲ ಎಷ್ಟೆಷ್ಟು ಬಾಡಿ ಪಾರ್ಟ್ಸ್ ಅಂತಿದೆ, ಎಷ್ಟು ತೆಗೆದಿಡ್ಬೋದು ತೆಗೆದಿಟ್ಬಿಡ್ರಿ. ಒಂದೊಂದೊಂದು ಕೂದಲು, ಮೈ ಮೇಲೆ ಇರತಕ್ಕಂಥ ಕೂದಲು ಎಲ್ಲ ಬಿಡಿಸ್ಬಿಡ್ರಿ. ಎಲ್ಲ ಮತ್ತೆ ಜೋಡಿಸಿದಾಗ ಒಂದು ಮನುಷ್ಯನ ಆಕಾರ ಆಗ್ತಿಲ್ಲ. ಎಷ್ಟು ಬೇರೆ 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 ತೆಗೆದಿಟ್ರಲ್ಲ ಬಾಡಿ ಆಗಿರ್ತಕ್ಕಂಥ ಪಾರ್ಟ್ಗಳನ್ನ, ಅಂಗಾಂಗಗಳನ್ನ, ಆ ಅಂಗಾಂಗಗಳು ಎಷ್ಟವೋ ಅಷ್ಟು ದೇವರ ರೂಪಗಳು. ಮತ್ತೆ ಆ ಎಲ್ಲಾ ದೇವರ ರೂಪಗಳು ಸೇರಿದಾಗ ಒಂದು ದೇವರ ರೂಪ ಆಗ್ತದೆ. ಇದನ್ನೇ ನವನಾರಿ ಕುಂಜರ ಹರಿಕಥಾಮೃತದಲ್ಲಿ ಹೇಳ್ತದೆ. ನವನಾರಿ ಕುಂಜರ, ಒಂದು ಆನೆ ಇರ್ತದೆ, ಅದರ ಒಳಗಡೆ 9 ಹೆಣ್ಣು ಮಕ್ಕಳು ಇರ್ತಾರೆ. ಆ 9 ಹೆಣ್ಣು ಮಕ್ಕಳು ಒಟ್ಟಿಗೆ ನೋಡಿದಾಗ ಆನೆ ಆಕಾರ ಇರ್ತದೆ. ಒಂದು ಕೈ ಹಿಂಗಿಳೆ ಬಿಟ್ಟಿರ್ತಾಳೆ, ಅದು ಬಾಲ ಆಗಿರ್ತದೆ. ಇವರು ಕಾಲು ಹಿಂಗಿಳೆ ಬಿಟ್ಟಿರ್ತಾರೆ, ಅದು ಕಾಲಾಗಿರ್ತದೆ. ಒಟ್ಟು 9 ವಿಧವಾದ ಸ್ತ್ರೀಯರ ರೂಪಗಳು ಅದು ಸೇರಿ ಇದು ದೇವರ ರೂಪ, ಇದು ದೇವರ ಚಿಂತನೆ. ಯಾವಾಗಲೂ ಹೀಗೆ ಮಾಡಬೇಕು. ಯಾವುದೇ ಭಗವಂತ ರೂಪ ನೋಡಬೇಕಾದ್ರೂ ಎಲ್ಲವೂ ಅವನೇ. ನಮ್ಮ ಹಾಗೆ ದೇವರ ರೂಪ ಅಂತ ತಿಳ್ಕೊಬೇಡ್ರಿ. ಯಾಕೆ ನಮಗೆ ನೋಡ್ಬೇಕಾದ್ರೆ ಕಣ್ಬೇಕು, ಹಿಡ್ಕೋಬೇಕಾದ್ರೆ ಕೈ ಬೇಕು. ಹಂಗೆ ದೇವರಿಗಿಲ್ಲ, ಎಲ್ಲವೂ ಅವನೇ ಅಂದಮೇಲೆ ಅವನ ಎಲ್ಲ ಅಂಗಾಂಗಗಳು ಎಲ್ಲ ಕೆಲಸ ಮಾಡ್ತಾವು. ಅವನ ಕೂದಲು ನೋಡ್ತದೆ. ಅದಕ್ಕೇನೆ ಶ್ರೀಮದಾಚಾರ್ಯ ಕೇಳಿದರು, ಹಿಂದೆ ಕಂಬದಿಂದ ಬಂದ ನರಸಿಂಹ ಅವತಾರದಂತನೇ ಕೃಷ್ಣಾವತಾರ ತಿಳ್ಕೊಳ್ರಿ ಅಂತ. ಯಾಕಂದ್ರೆ ಶ್ರೀಮದಾಚಾರ್ಯ ಅಂದ್ರೆ ಭಗವಂತನ ಒಂದು ಕರಿಯ ಕೂದಲು ತಿಳ್ಕೊಳ್ರಿ, ಭಗವಂತನ ಒಂದು ಕರಿಯ ಕೂದಲೇ ಕೃಷ್ಣನಾಗಿ ಅವತಾರ ಮಾಡಿದೆ. ದೇವರ ಒಂದು ಕರಿಯ ಕೂದಲೇ ಕೃಷ್ಣನಾಗಿ ಅವತಾರ ಮಾಡಿದೆ. ಅದು 16,108 ಮದುವೆ ಮಾಡ್ಕೊಂಡದೆ, ಇಷ್ಟೆಲ್ಲ ಕಥೆ ಮಾಡಿದೆ. ಅದು ದೇವರ ಒಂದು ಕೂದಲು, ಅದು ಕರಿ ಕೂದಲು. ಬಿಳೆ ಕೂದಲಿದೆ ದೇವರಿಗೆ, ಅದು ಬಲರಾಮನಲ್ಲಿ ಆವಿಷ್ಟವಾಗಿದೆ. ಶುಕ್ಲಕೇಶ, ಕೃಷ್ಣಕೇಶ. ಅದಕ್ಕೆ ಹೇಳಿದ್ದು ದೇವರ ಒಂದೇ ಒಂದು ಕರಿಯ ಕೂದಲು, ಅದು ದೇವರೇ. ಅದು ಎಲ್ಲ ಸಾಮರ್ಥ್ಯ ಅದಕ್ಕಿದೆ. ಸೃಷ್ಟಿ ಸ್ಥಿತಿ ಲಯ ಎಲ್ಲವನ್ನು ಮಾಡ್ತದೆ. ಅತ್ಯದ್ಭುತ. ದೇವರನ್ನ ತಿಳ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ. ಇದನ್ನ ಸ್ವಗತ ಭೇದ ವಿವರ್ಜಿತ ಅಂತ ಕರೀತಾರೆ. ಅವನಲ್ಲಿ ಭಗವಂತನಲ್ಲಿ ವ್ಯತ್ಯಾಸಗಳಿಲ್ಲ, ಸ್ವಗತ ಭೇದ ಇಲ್ಲ. ಅವನ ಕಣ್ಣು, ಕಿವಿ, ಮೂಗು ಎಲ್ಲವೂ ಒಂದೇ. ಅವು ಹೆಂಗೆ ಅರ್ಥ ಮಾಡ್ಕೊಳ್ಳೋದ್ರೆ ಅಷ್ಟೇ ಅದು. ಅದಕ್ಕೆ ದಾಸರಂತಾರೆ, ಅಕೋಹಂಗಿಹನೆ ಇಕೋ ಹಿಂಗಿಹನೆ ಪರಬ್ರಹ್ಮ ನಾರಾಯಣ ಹ್ಯಾಂಗಿಹನೆಂದರೆ ಅಕೋಹಂಗಿಹನೆ ಇಕೋ ಹಿಂಗಿಹನೆ. ಅವನು ಹಂಗೂ ಇದ್ದಾನೆ, ಹಿಂಗೂ ಇದ್ದಾನೆ, ಹೆಂಗ್ ಬೇಕು ಹಂಗಿದ್ದಾನ. ಅವ್ನು ಹಿಂಗೆ ಇರ್ಬೇಕಂತಿಲ್ಲ. ನಿನಗೆ ಯಾವ ರೂಪ ಇಷ್ಟನೋ ಆ ರೂಪವನ್ನು ಚಿಂತನೆ ಮಾಡು, ಆ ರೂಪದಲ್ಲಿ ದೇವರು ಬರ್ತಾರೆ. ಅದ್ಭುತ. ಕಣ್ಣಿಲ್ಲದೆ ಕಾಣುವ, ಕಾಲಿಲ್ಲದೆ ನಡೆವ. ಎಷ್ಟು ಕಠಿಣವಾದ ತತ್ವವನ್ನ ಎಷ್ಟು ಸುಂದರವಾಗಿ ಗನ್ನಡದಲ್ಲಿ ನಮ್ಮ ಮಾತೃಭಾಷೆಯಲ್ಲಿ ಕೊಡ್ತಾರಂದ್ರೆ ದಾಸ ಸಾಹಿತ್ಯ ಎಷ್ಟು ಸುಂದರವಾಗಿದೆ. ಈ ದಾಸರ ಉಪಕಾರ ಎಷ್ಟಿದೆ ವಿಚಾರ ಮಾಡಿ. ಇಷ್ಟು ತಿಳ್ಕೊಬಾದ್ರೆ ಎಷ್ಟು ಕಷ್ಟ ಇದೆ, ಅದನ್ನ ನಮ್ಮ ಮಾತೃಭಾಷೆಯಲ್ಲಿ ಕೊಡ್ತಾರೆ ಅಂತಂದ್ರೆ ಅತ್ಯದ್ಭುತ ಇದು. ಕಣ್ಣಿಲ್ಲದೆ ಕಾಣುವ, ಕಾಲಿಲ್ಲದೆ ನಡೆವ, ಕೈಯಿಲ್ಲದೆ ಕೊಡುವ, ಹೊಟ್ಟಿಲ್ಲದೆ ತಿನ್ನುವ, ಕಣ್ಣಿಗೆ ಕಾಣಿಸದಂತೆ ಒಳ ಹೊರಗೆ ತುಂಬಿರುವ ಕೋಹಂಗಿಗನೆ. ಏನ್ ಸುಂದರವಾದ ಮಾತುಗಳು. ಈ ಕೋಹಿಂಗಿಗನೆ ಶ್ವೇತದ್ವೀಪದಿ ನಿಂತ ಅನಂತಾಸನದಿ ಮಲಗಿಹ, ಖ್ಯಾತ ವೈಕುಂಠದಲ್ಲಿ ನಿಂತ ನಾಥ ಪುರಂದರ ವಿಠಲ ಅಕೋಹಂಗಿಗ. ಏನು ದಾಸರ ಮಲ್ಕೊಂಡಾನಂದ್ರೆ ಕೂತಾನೆ, ಕೂತಾನಂದ್ರೆ ನಿಂತಾನೆ. ಎಲ್ಲ ಯಾರು ಇದ್ದಾರೆ ಹಿಂಗೆ? ಅವನೊಬ್ಬನೇ, ದೇವರೊಬ್ಬನೇ. ಮಲ್ಕೊಂಡಿದ್ರು ಸ್ವಲ್ಪ ಹೊತ್ತು, ಆಮೇಲೆ ಕೂತಾರೆ, ಆಮೇಲೆ ನಿಂತಾರೆ, ಇದು ಅರ್ಥ ಆಗುತ್ತೆ ನಮಗೆ. ಆದ್ರೆ ಏಕಕಾಲದಲ್ಲಿ ಮಲ್ಕೊಂಡಾನೆ, ಕೂತಾನೆ, ನಿಂತಾನೆ ಯಾರಿದ್ದಾರೆ ಜಗತ್ತ? ಅವನು ದೇವರೊಬ್ಬನೇ.
ಎಷ್ಟು ಸುಂದರವಾಗಿ ದಾಸರು ಆ ಪರಮಾತ್ಮನ ಸ್ವರೂಪವನ್ನು ತಿಳಿಸ್ತಾರೆ. ಅದೇ ತರಹ ಜಗನ್ನಾಥ ದಾಸರು ಹೆಂಗಿದ್ದಾನೆ ದೇವರು, ಹೇಗೆ ಅರ್ಥ ಮಾಡ್ಕೋಬೇಕು ಈ ದೇವರನ್ನ, ಎಷ್ಟು ಸುಂದರವಾಗಿ ಹೇಳ್ತಾರೆ. ಏನ್ ಕತೆ ಅವರು ಹರಿಕಥಾಮೃತಸಾರದಲ್ಲಿ ಮಾತನಾಡ್ತಕ್ಕಂಥವರಾಗ್ತಾರೆ. ಬೆಲ್ಲದಚ್ಚಿನ ಗೊಂಬೆಯಂದದಿ ದಾಸರು ಬಲ್ಲನೆಂಬುವರಿಲ್ಲ ಈತನ, ಒಲ್ಲನೆಂಬುವರಿಲ್ಲ ಲೋಕದೊಳು, ಇವನಿಲ್ಲದಿಗ ಸ್ಥಳವಿಲ್ಲ, ಒಳ್ಳೆ ಜ್ಞಾತ ಜನರಿಲ್ಲ. ಹಾಗಾದ್ರೆ ಹೇಗಿದ್ದಾನೆ? ಬೆಲ್ಲದಚ್ಚಿನ ಗೊಂಬೆಯಂದದಿ ಎಲ್ಲರೊಳಗಿರುತಿಗ, ಶ್ರೀಭೂನಲ್ಲ ಇವಾಗೆಣಗಿಲ್ಲ, ಅಪ್ರತಿಮಲ್ಲ ಜಗಕ್ಕೆಲ್ಲ. ದೇವರ ಸ್ವರೂಪವನ್ನ ಎಷ್ಟು ಸುಂದರವಾಗಿ ಆ ಕನ್ನಡದಲ್ಲಿ ಹೆಂಗೆ ಭಟ್ಟಿ ಇಳಿಸ್ತಾರೆ ದಾಸರಂದ್ರೆ, ಶಾಸ್ತ್ರ ಓದಿದವರಿಗೆ ಎಷ್ಟು ಆನಂದ ಆಗ್ತದೆ. ಸುಧಾ ನೋಡಿ ಪದ ನೋಡಿ ಅಂದ್ರೆ ಇದೇ ಅರ್ಥ. ಇದು ಹುಚ್ಚಪಟ್ಟೆ ಅರ್ಥ ಬೇರೆ ಮಾಡೋರು ಇವರು, ಪಾಪ ದಾಸ ಇದ್ದವರು. ಸುಧಾ ಹೋದ್ರೆ ಉಪಯೋಗ ಇಲ್ರಿ, ಪದ ನೋಡ್ಬೇಕು, ಹಂಗಲ್ಲ ಅರ್ಥ. ಅದು ಸುಧಾ ನೋಡಿ ಪದ ನೋಡಿದವನಿಗೆ ಏನು ಓದಿದ್ದ ಅದು ಒಂದೇ ಸಲ ಏಕತ್ರದಲ್ಲಿ ಅವರ ಮನಸ್ಸಲ್ಲಿ ಬಂದು ಆನಂದವಾಗತಕ್ಕಂಥದ್ದಾಗ್ತದೆ, ದೇವರ ಸ್ಮರಣೆಗೆ ಅನುಕೂಲವಾಗ್ತದೆ ಅಂತ ಅರ್ಥ. ಸುಧಾದಿ ಗ್ರಂಥಗಳು ನೋಡದೇ ಇರತಕ್ಕಂಥ ದಾಸ ಸಾಹಿತ್ಯ ತಲೆ ಕೂಡ ಅರ್ಥ ಆಗುತ್ತೆ. ಇದೇ ನುಡಿ ಅರ್ಥ ಹಾಕೋದು ಎಷ್ಟು ಕಷ್ಟ ಇದೆ ನೋಡಿ. ಬಲ್ಲನೆಂಬುವರಿಲ್ಲ ಈತನ, ಎಲ್ಲ ತಿಳ್ಕೊಂಡ್ಬಿಟ್ಟಿನ ದೇವರ ಯಾರಿಲ್ಲ ಇಲ್ಲ. ಲಕ್ಷ್ಮೀದೇವಿಗೂ ಪೂರ್ಣ ಗೊತ್ತಿಲ್ಲ ದೇವರು. ಒಲ್ಲನೆಂಬುವರಿಲ್ಲ, ಮೊನ್ನೆ ಹೇಳಿದ್ದೇನೆ ಅಲ್ರಿ. ದೈತ್ಯರು ಒಲ್ಲೆ ಅಂತಾರಂದ್ರೆ ಅವ್ರ ತಲೆಗೆ ದೇವರೇ ಕಾಡ್ತಿರ್ತಾನೆ ಅಂತ ಹೇಳಿಲ್ಲ ಮೊನ್ನೆ. ಒಲ್ಲನೆಂಬುವರಿಲ್ಲ ಲೋಕದೊಳು, ಇವನಿಲ್ಲದಿಗ ಸ್ಥಳವಿಲ್ಲ, ಒಳ್ಳೆ ಜ್ಞಾತ ಜನರಿಲ್ಲ. ಇಷ್ಟೊತ್ತೇನು ಕೇಳಿದ್ವಲ್ಲ ನಾವು, ಅದನ್ನ ಒಂದು ದೃಷ್ಟಾಂತ ಕೊಟ್ಟರು ದಾಸರು. ಬೆಲ್ಲದಚ್ಚಿನ ಗೊಂಬೆಯಂದದಿ, ಬಡವರಿದ್ರು ಬೆಲ್ಲದ ಹಚ್ಚಂದರು, ಈಗ ಸಕ್ಕರೆ ಹಚ್ಚಂತ ಕೇಳಿರಿಲ್ಲ, ಹೋಗ್ಬಿಡ್ತು, ಎಲ್ಲ ಹೋಗ್ಬಿಡ್ತು, ತಿಳ್ಕೊಳ್ಳಿ, ಎಲ್ಲ ಹೊಟ್ಟೋಯ್ತು. ಸಕ್ಕರೆ ಹಚ್ಚು ಮಾಡ್ತಿದ್ರು, ಸಕ್ಕರೆ ಇರ್ತದಲ್ಲ ಅದು ಒಲೆ ಮೇಲೆ ಇಟ್ಟರೆ ನೀರು ಹಾಕ್ಬಾರ್ದು, ಮತ್ತೆ ತಾನೇ ಕರಿಬಿಡ್ತದೆ ಅದು. ಅದನ್ನ ಪಾಕ ಇರಬೇಕು ನೀಟಾಗಿ, ಹೀಗಂದ್ರೆ ಪಾಕ ಬರಬೇಕು. ಆ ಪಾಕವನ್ನ ಏನ್ ಮಾಡಬೇಕು, ಅದನ್ನ ಅಚ್ಚಿನೊಳಗೆ ಹಾಕ್ಬೇಕ್ರಿ. ಹಾಕಿದ ಮೇಲೆ ಏನಾಗ್ತದೆ, ಅದು ಅಚ್ಚು ಬಿಡಿಸಿದಾಗ ಕೂಲಾದ್ಮೇಲೆ ಬಿಡಿಸಿದ್ರೆ ಅಲ್ಲೊಂದು ಹೂಜಿ ಬರ್ತದೆ, ಒಂದು ಬಾಳೆ ಕಂಬ ಆಗುತ್ತೆ, ಏನೇನೋ ಗಿಳಿ ಆಗತ್ತೆ, ಒಂದು ಕೋಳಿ ಆಕಾರ ಇರ್ತದೆ, ಏನೇನೋ ಆಕಾರ ಇರ್ತದೆ. ಅಚ್ಚು ಯಾವ ಆಕಾರದಲ್ಲಿದೆಯೋ ಆ ಆಕಾರದಲ್ಲಿ ಸಕ್ಕರೆ ಅಚ್ಚು ಆಗುತ್ತೆ. ಮದುವೆ ಮನೆಗೆಲ್ಲ ಕೊಡ್ತಾರಲ್ಲ, ಕೊಡ್ತಿದ್ರ ಹಾಗೆಲ್ಲ. ಏನ ಕ್ಯಾಡ್ಬರೀಸ್ ಕೊಡ್ತಾರೆ ಮೂರ್ಖ ಶಿಖಾಮಣಿಗಳು. ಅಂದ್ರೆ ಎಲ್ಲದರಲ್ಲಿ ತತ್ವ ಇತ್ತು ಅವಾಗ. ದಿನನಿತ್ಯದ ನಮ್ಮ ನಡವಳಿಕೆಗಳಲ್ಲಿಯೂ ತತ್ವ ಇದೆ. ರುಕ್ಕೋತ ಮಾಡಿದಾಗ ಕೊಡ್ತಾರ ಅದನ್ನ. ರುಕ್ಕೋತಲ್ಲಿ ಕೊಟ್ರ ಒಂದು ಕೋಳಿ ಕೊಟ್ರಪ್ಪ ಆಚಾರಿಗೆ, ಅದು ತುಂಡು ಮುರಿದು ಆಚಾರ ಕೋಳಿ ತಿಂದ್ರಂತ ಯಾರು ಅಂತಾರೇನ? ಅನ್ನೋದಿಲ್ಲ. ಯಾಕೆ? ಆಕಾರ ಕೋಳಿ, ಆದ್ರದ್ದು ಪೂರ್ತಿ ಸಕ್ರಿಯೆ. ದೋಷಗಂಧ ವಿಧೂರ, ದೇವರಲ್ಲಿ ದೋಷಗಳಿಲ್ಲ ಅಂದ ಮೇಲೆ ಅದು ಎಲ್ಲಿ ನಾಲಿಗೆ ಹಚ್ಚಿದ್ರು ಸೀನೆ, ಅದು ಅಂದ್ರೆ ಸಕ್ರಿಯೆ ಆಕಾರದಲ್ಲಿ ನಿಂತಿದೆ. ಹಾಗೆ ಭಗವಂತನ ಗುಣಗಳಿವೆಲ್ಲ, ಅನಂತ ಕಲ್ಯಾಣ ಗುಣ ಪರಿಪೂರ್ಣ, ಅವನ ಗುಣಗಳೇ ನಾನಾ ಆಕಾರವನ್ನ ತಗೊಳ್ತದೆ ಅಷ್ಟೇ. ಅವನು ಹಂದಿನೂ ಆಗ್ತಾನೆ, ಎಲ್ಲ ಆಕಾರ ಆಗ್ತಾನವ. ಮತ್ಸ್ಯ, ಕೂರ್ಮ, ವರಾಹ. ಟ್ರೈನ್ ಹೋಗಿ ಕೇಳಿದ್ರೆ ಯಾರೋ ಪಾಪ ರಾಯಚೂರಿಗೆ ಹೋಗ್ತಿದ್ದೆ, ಅಜ್ಜರ ಎಲ್ಲ ಸರಿ ನಿಮ್ ದೇವರು ಈ ಹಂದಿ ರೂಪಾಯಿ ತಗೊಂಡಾನೆ ಅಂತ ಕೇಳಿದ್ರು ಪಾಪ ಅವರು. ನಾ ಅಂದೆ, ನಿಮ್ ರಾಯಚೂರು ಹಂದಿ ಅಂತ ಯಾಕೆ ತಿಳ್ಕೊಂಡಿರಿ? ಹಂದಿ ಆಕಾರ ಅಷ್ಟೇ ಅದು. ಬೆಲ್ಲದಚ್ಚಿನ ಗೊಂಬೆಯಂದದಿ, ಆ ಸಕ್ರಿನೇ ಆಕಾರದಲ್ಲಿ ನಿಂತಿದೆ ಅಷ್ಟೇ ಹೊರತು ವಸ್ತುತಃ ಹಾಗಿಲ್ಲ. ಹಾಗೆ ಎಲ್ಲರೊಳಗಿರುತ್ತೀಗ, ನಾ ಏನಿದ್ದೀನಲ್ಲ, ಏನು ಶ್ರೀಕಾಂತಾಚಾರ್ಯ ಅಂತ ಈ ದೇಹ ಕರಿತಿರ್ತಾನೆ, ಸತ್ ಮೇಲೆ ಈ ದೇಹಕ್ಕೆ ಯಾರು ಶ್ರೀಕಾಂತಾಚಾರ್ಯ ಅಂತ ಕರೀಲ್ಲ, ಪ್ರೇತ ಅಂತ ಕರೀತಾರೆ. ಈ ದೇಹ ಏನದಲ್ಲ, ಇದೇ ಆಕಾರದಲ್ಲಿ ದೇವರ ರೂಪ ಇರ್ತದೆ, ನನ್ನ ಒಳಗಿರ್ತದೆ. ಎಲ್ಲ ಕಡೆನೂ ಹಾಗೇನೆ.
ಹಾಗಾದ್ರೆ ಧನ್ಯರೋ ಇಳೆಯೊಳಗೆ, ಅದೇ ಜಗನ್ನಾಥ ದಾಸರ ಮಾತು. ಎಲ್ಲ ಕಡೆ ದೇವರನ್ನು ನೋಡೋದನ್ನ ಯಾರು ಕಲಿತಾರೆ ಅವನೇ ಧನ್ಯ. ನಮಗದು ಕಾಣೋದೇ ಇಲ್ಲ, ಎದುರಿಗಿರೋ ವ್ಯಕ್ತಿಗಳೇ ಕಾಣ್ತವೆ, ಅಲ್ಲಿರ್ತಕ್ಕಂಥ ದೋಷಗಳೇ ಕಾಣ್ತವೆ ನಮಗೆ. ಅದನ್ನು ಬಿಟ್ಬಿಡು. ಕನ್ನಡಿಯ ಕೈ ಪಿಡಿದು ನೋಳ್ಪನ, ಕಣ್ಣುಗಳು ಕಂಡಲ್ಲಿ ಎರಗದೆ, ತನ್ನವೋಲ್ ಪ್ರತಿಬಿಂಬ ಕಾಂಬುವ ದರ್ಪಣವ ಬಿಟ್ಟು. ಏನ್ ಸುಂದರವಾದ ಮಾತುಗಳು ಜಗನ್ನಾಥ ದಾಸರದು. ಏನ್ ಕತೆ, ಆನಂದವೇ ಬೇರೆ. ಯಾಕೆ ₹1 ಕೊಟ್ಟರು ಅಷ್ಟು ಆನಂದ ಸಿಗುದಿಲ್ಲ ಅದರ ಮುಳಿ ಬಿಟ್ವಿ ಅಂತಂದ್ರೆ. ಅಷ್ಟು ಸುಂದರವಾಗಿ ಒಂದೊಂದು ತತ್ವಗಳನ್ನು ಹೇಳಿದ್ದಾರೆ ಮಹಾನುಭಾವರು. ನರಸಿಂಹನಾಗಿ ದೇವರು ಪ್ರಕಟನಾಗಿ ಬಿಟ್ಟಿದ್ದಾನೆ. ಹೆಂಗಿದ್ದಾನೆ? ಕರಾಳ ದಂಷ್ಟ್ರಂ ಕರವಾಳ ಚಂಚಲಂ. ಇಷ್ಟೊತ್ತು ಹೇಳಿದ್ರೆ ಮರಿಬೇಡ್ರಿ. ಅವನು ಏನ್ ಕಣ್ ಕೆಂಪಾಗಿ ಮಾಡಿದ್ದಾನೆ ಎಲ್ಲ ವರ್ಣನೆ ಮಾಡ್ತಾರೆ, ಎಲ್ಲವೂ ಅವನೇ, ಅದನ್ನು ಮಾತ್ರ ಮರಿಬೇಡ್ರಿ. ಕರಾಳ ದಂಷ್ಟ್ರಂ ಕರವಾಲ ಚಂಚಲಂ ಕ್ಷುರಾಂತ ಜಿಹ್ವಂ ಭೃಕುಟಿ ಮುಖೋದ್ಭಯ. ಒಂದೊಂದು ಆಗಿರತಕ್ಕಂಥ ಸ್ತಬ್ಧೋರ್ಧ್ವಕರ್ಣ, ಏನು 2 ಕಿವಿ ನಿಗರು ನಿಂತು ಬಿಡತಕ್ಕಂಥ, 2 ಕಣ್ಣುಗಳು ನಗಿ ಆದ ಕೆಂಡದಂತಿರತಕ್ಕಂಥದ್ದಾಗಿದೆ. ಅಂತ ಬಾಯಿ ತೆಗೆದು ಬಿಟ್ಟಿದ್ದಾನೆ. ಗುಹೆ ಅಂತಿದೆ ಆ ಬಾಯಿ ಇರತಕ್ಕಂಥ, ಮೂಗಿನ ಹೊರಳಗಳೇ ಗುಹೆ ಅಂತ ಇದೆ. ನಾಲಿಗೆಯನ್ನು ಖಡ್ಗದಂತೆ ಚಾಚಿ ಬಿಡತಕ್ಕಂಥವನಾಗಿದ್ದಾನೆ. ಏನು ಭಯಂಕರವಾಗಿರ್ತಕ್ಕಂಥ ನರಸಿಂಹ ರೂಪವನ್ನು ತೋರಿಸಿಬಿಟ್ಟಿದ್ದಾನೆ ಪರಮಾತ್ಮ. ಗಡ 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 ನಡಿಗೆ ಹೋಗ್ತಕ್ಕಂಥದ್ದಾಗಿದೆ. ಜಗತ್ತೇ ನಡಿಗೆ ಬಿಡ್ತಕ್ಕಂಥದ್ದಾಗ್ತಾ ಇದೆ. ಬ್ರಹ್ಮಾದಿ ದೇವತೆಗಳೆಲ್ಲ ಬರ್ತಕ್ಕಂಥವರಾಗ್ತಾ ಇದ್ದಾರೆ. ಅಷ್ಟೊತ್ತಿಗೇನು ಅವನು ಈಗ ಹೇಳಿದ್ನಲ್ಲ, ಕಿಂ ಬಲೋತ್ಯಗ, ಯಾರು ಬಲ ಅಂದ್ರೆ ನೀನೇನು ಹಾರಾಡ್ತಾ ಇದ್ದೆಯಲ್ಲ, ನಿನಗೂ ಬಲ ನನ್ನ ಸ್ವಾಮಿ ಅಂತ ಹೇಳಿದ್ರಲ್ಲ, ಇಲ್ಲಿ ತೋರಿಸ್ತಾ ಇದ್ದಾನ ದೇವರು. ಅಂತಹ ನರಸಿಂಹ ದೇವರ ಎದುರಿಗೆ ಯುದ್ಧ ಮಾಡ್ತಾನ್ರಿ ಅವ. ಒಂದ್ ನಾಯಿ ನೋಡಿದ್ರೆ ಓಡ್ಕೊಂಡು ಹೋಗ್ತೀವಿ, ಅಂತದ್ರಲ್ಲಿ ನರಸಿಂಹ ರೂಪ ನೋಡಿ, ಆ ನರಸಿಂಹ ರೂಪ ಜೊತೆಗೆ ಯುದ್ಧಕ್ಕೆ ಬರ್ತಾ ಇದ್ದಂದ್ರೆ ಎಷ್ಟು ಅವನಿಗೆ ಧೈರ್ಯ ಕೊಟ್ಟಾನ ದೇವರ ಒಳಗೆ. ವಿಚಾರ ಮಾಡಿ. ಸ್ವಲ್ಪ ಆಟ ಆಡಿದಂತ ಅವನ ಜೊತೆಗೆ. ಹೆಂಗೆ ಅಂದ್ರೆ, ಆ ಗರುಡ ಹಾವನ್ನ ಹಿಡ್ಕೊಂಡಾಗ ಅದ್ರ ಹಿಂಗೆ ಗ್ರಿಪ್ ಬಿಡ್ತಾನೆ, ಸರ್ಕಂತ ತಪ್ಸ್ಕೊಂಡು ಹೋಲಕ್ ನೋಡ್ತದ, ಅದು ಮತ್ತೆ ಹಿಡಿತಾನೆ. ಆಟ ಆಡ್ತಾನಲ್ಲ, ಹಂಗ ಆಟ ಆಡಿದಂತ ಸ್ವಲ್ಪ ಹೊತ್ತು. ಆಮೇಲೆ ಹಾವು ಕಪ್ಪೆಯನ್ನ ಗಪ್ ಅಂತ ಹೇಗೆ ಹಿಡಿದ ಹಾಗೆ ಹಿಡಿದು ಬಿಟ್ಟ ಅಂತಂದ್ರು. ಹಿಂಗ್ಯಾಕೆ ಮಾಡಾನೆ ಅಂದ್ರೆ ನರಸಿಂಹ ಪುರಾಣ ಉತ್ತರ ಕೊಡ್ತದೆ. ಅವತಾರ ಮಾಡಿದ್ದು ಮಠ ಮಧ್ಯಾಹ್ನ ಅಂತ. ಸಂಜೆ ಬರೋಕಲ್ಲ, ಮುತ್ಸಂಜೆ ಕಾಲ ಬರಬೇಕಲ್ಲ, ಮುತ್ಸಂಜೆ ಕಾಲ ಬರೋವರೆಗೆ ಅವನ ಜೊತೆಗೆ ಸ್ವಲ್ಪ ಆಟ ಆಡಿದಂತೆ ಆಡಿದ ಅಂತ ನರಸಿಂಹ ಪುರಾಣದಲ್ಲಿ ಹೇಳಿದ. ಆಮೇಲೆ ಗಪ್ ಅಂತ ಹಿಡಿದು ಬಿಟ್ಟ ಅವನನ್ನ. ಅನಾಮತ ಅವನನ್ನ ಎತ್ತಿ ಬಿಡ್ತಕ್ಕಂಥವನಾಗಿದ್ದಾನೆ. ಎಲೆ ದೈತ್ಯ ಅಂದ, ಏನ್ ಕೇಳಿಪ್ಪ ವರವನ್ನ? ಒಳಗಬೇಡ ಹೊರಗಬೇಡ ಅಂತ ಕೇಳಿದ್ದೆಲ್ಲ, ಇದು ಒಳಗಲ್ಲ ಹೊರಗಲ್ಲ, ಹೊಸ್ತಿಲ ಮೇಲೆ ಅಂದ. ಹೊಸ್ತಿಲ ಮೇಲೆ ಕೂತ್ಬಿಟ್ಟ ಪರಮಾತ್ಮ. ಸುಮ್ಮನೆ ತಲೆ ಅಲ್ಲಾಡ್ಸೋದಲ್ಲ, ಮನೆಗೆ ಹೊಸ್ತಿಲಿರ್ಬೇಕು ಅಂತ ಅರ್ಥ. ತಿಳಿಯೋದು ಬಹಳ ಎಲ್ಲ. ಈಗ ಹೊಸ ಏನು ಆರ್ಕಿಟೆಕ್ಚರ್ ಕಟ್ತಾರಲ್ರಿ, ಹೊಸ್ತಿಲ ಹಿಡ್ದಿಲ್ರಿ. ಅಪಾರ್ಟ್ಮೆಂಟ್ ಅಂತೂ ಹೊಸ್ತಿಲ ಹಿಡ್ದಲ್ಲ ಅವರು, ಎಲ್ಲ ಶಾಸ್ತ್ರ ವಿರುದ್ಧಮಯ. ಅಂದ ಮೇಲೆ ಹೊಸ್ತಲಿರ್ಬೇಕು. ಅದೇನ್ ಮಾಡ್ತದೆ? ಇದು ಒಳಗಲ್ಲ ಹೊರಗಲ್ಲ. ಯಾರಾದ್ರೂ ಹೊರಗಾದ್ರೆ, ಹೊರಗಾಗೋರೇ ಕಡಿಮೆ ಆಗ್ತಾರೆ, ಕೂಡೋದಿಲ್ಲ. 80% ಕೂಡ್ತಾ ಇಲ್ಲ ಮಧ್ಯದಲ್ಲಿ, ತಿಳ್ಕೊಳ್ಳಿ. ಕಣ್ಣಾಗ ನೀರು ಬರ್ತದೆ ಒಂದ್ ಕಡೆ ವಿಚಾರ ಮಾಡಿದ್ರೆ. ಎಲ್ಲವೂ ಕೂಡ 80% ಮಾದ್ರು ಹೊರಗಾದ್ರೆ ಕೂಡೋದಿಲ್ಲ. ವರ ಅನ್ವೇಷಣೆ ನೋಡ್ತಾ ಇದ್ರು ಎಲ್ಲ. ಮೊನ್ನೆ ಆಯ್ತು ವಧುವರ ಅನ್ವೇಷಣೆ ಚಾತುರ್ಮಾಸ್ಯ ಕಾಲದಲ್ಲಿ. ಹೊರಗೆ ಕೂಡ್ತಾರೆ ಅಂದ್ರೆ ಬರೋದೇ ಇಲ್ಲ. ಇಂಥ ಅವಸ್ಥೆ ಇದೆ. ಬ್ರಾಹ್ಮಣರಾಗಿ ಮಾಧ್ವರಾಗಿ ಹೀಗಾಗಿದ್ದೇವೆ ಅಂದ್ರೆ ಏನ್ ಗತಿ ನಾಳೆ? ಸತ್ಯಾತ್ಮರಿಷ್ಟು ಹೇಳಿದರೂ ಈ ಹಣೆ ಬರ ಇದೆ. ಇನ್ನು ಯಾರು ಹೇಳದೇ ಇರತಕ್ಕಂಥವ್ರಾಗ್ಬಿಟ್ರೆ ಇನ್ನು ಏನಾಗ್ತದೋ, ಎಲ್ಲಿ ಬರ್ತದೋ, ಎಂಥ ಘೋರವಾಗಿರ್ತಕ್ಕಂಥ ನೋಡ್ತೀವೋ ದೇವರೇ ಬಲ್ಲ. ದುಃಖ ಆಗ್ತದೆ ಒಂದ್ ಕಡೆ ಕೂತ್ಕೊಂಡು ವಿಚಾರ ಮಾಡಿದೆ. ಯಾಕೆ ಹೇಳಿದೆ? ಇದು ಒಳಗಲ್ಲ ಹೊರಗಲ್ಲ. ಹುಟ್ಟಾದವರು ಓಡಾಡ್ತಾ ಇದ್ರೆ ಏಕಾಗಿಬಿಡ್ತದೆ ಅದೆಲ್ಲ. ಅದು ಇದ್ರೆ ಮಾತ್ರ ಅದು ಒಳಗೆ ಹೊರಗೆ ಅಂತ ಆಗ್ತದೆ. ಅಟ್ಲೀಸ್ಟ್ ದೇವರ ಮನೆಗೆ, ಅಡಿಗೆ ಮನೆಗೆ, ಬಚ್ಚಲ ಮನೆಗೆ ಆದರೂ ಕೂಡ ಹೊಸ್ತಲನ್ನ ಹಾಕ್ಸ್ರಿ ಹೊತ್ತ ತಕ್ಷಣ ಮನೆಗೆ. ಅಂದ ಮೇಲೆ ಇದು ಒಳಗಲ್ಲ ಹೊರಗಲ್ಲ ಅಂದ. ಹಗಲ ಬೇಡ ರಾತ್ರಿ ಬೇಡ ಅಂದಿದ್ದೆಲ್ಲ, ಇದು ಮುತ್ಸಂಜೆ ಕಾಲ ಅಂತ ತೋರಿಸಿದ. ಮೇಲೆ ಬೇಡ ಕೆಳಗೆ ಬೇಡ ಅಂತ ಕೇಳಿದೆಲ್ಲ, ಇದು ಮೇಲಲ್ಲ ಕೆಳಗಲ್ಲ, ತೊಡೆ ಮೇಲೆ ಹಾಕ್ಬಿಡ್ತಕ್ಕಂಥವನಾಗಿದ್ದಾನೆ ಅಂತಂದ. ಮತ್ತಂದ ಜೀವಿ ಇರೋದ್ರಿಂದ ಬೇಡ, ಜೀವಿ ಇಲ್ಲಿದ್ರಿಂದ ಬೇಡ ಅಂತ ಕೇಳೇನ್ರವ. ಬಹಳ ತಲೆ ಇರ್ತದ ಅವರಿಗೆ, ಅಯೋಗ್ಯರಿಗೆ ತಲೆ ಬಹಳ. ದೇವರು ಉಗುರು ತೋರಿಸ್ಬಿಟ್ಟ. ಉಗುರೊಂದು ವಿಚಿತ್ರವಾದ ದೇವರ ಸೃಷ್ಟಿ. ಅದಕ್ಕೆ ಜೀವ ಅದೇ ಅನ್ಲಕ್ ಬರಲ್ಲ, ಜೀವ ಇಲ್ಲ ಅನ್ಲಕ್ ಬರಲ್ಲ. ಅದಕ್ಕೆ ಜೀವ ಇದೆ ಅಂತ ಅನ್ನೋಣ ಅಂದ್ರೆ ನೈಲ್ ಕಟ್ರೆ ಟಕ್ 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 ಅಂತ ಕಟ್ ಮಾಡ್ಬಿಡ್ತೀವಿ. ಸೂಲಿ ಆಗೋದಿಲ್ಲ, ನೋವಾಗಲ್ಲ.
ನೋಸ್ ಕಟ್ರಂತಿಲ್ಲ ತಾನೆ, ನೈಲ್ ಕಟ್ರಂತ ಅಷ್ಟೇ ಇರೋದು. ಈಗ ಕಟ್ ಮಾಡಿದ್ರೆ ಅದು ಸೂಲೆ ಆಗಲ್ಲ, ಆದ್ರೆ ಅದಕ್ಕೆ ಜೀವ ಇಲ್ಲ ಅಂತ ಹೇಳಿದ್ರೆ ಬೆಳೀತದೆ ಅದು. ನೋಡ್ರಿ, ಜೀವ ಇಲ್ಲ ಅನ್ನೋದ್ರೆ ಬೆಳೀತದೆ, ಜೀವ ಅದ ಅಂತಂದ್ರೆ ಅದಕ್ಕೆ ಏನು ನಮಗೇನು ಫೀಲ್ ಆಗಲ್ಲ, ಕಟ್ ಮಾಡಿಬಿಡ್ತೀವಿ ಅದು. ಹಾಗಾದ್ರೆ ಉಗುರನ್ನು ತೋರಿಸಿದ್ದಾನೆ ಪರಮಾತ್ಮ, ಅನಾಮತವಾಗಿ ಅಂಗಾತ ಮಲಿಸಿ ಅವನ ಹೊಟ್ಟೆ ಬಗದು ಬಿಡ್ತಕ್ಕನಾಗಿದ್ದಾನೆ, ರಕ್ತ ಚಿಮ್ಮಿ ಬಿಡ್ತಕ್ಕಂಥದ್ದಾಗಿದೆ. ಏನ್ ಕ್ರೂರವಾಗಿ ನಡ್ಕೊಂಡಿದ್ದಾನೆ ದೇವರು. ಅವನು ಹೊಟ್ಟೆ ಕೈಯಾಡಿಸಿ ಕರಳನ್ನ ತೆಗೆದು ಕರಳು ಮಾಲೆ ಹಾಕೊಂಡು ತೊರವೆಯ ನರಸಿಂಹನಾಗಿ ಬಿಡ್ತಕ್ಕಂಥವನಾದ ಪರಮಾತ್ಮ. ಪ್ರಚಂಡವಾದ ರೂಪ, ಏನ ರೂಪ ನೋಡಿ ಎಲ್ಲರೂ ಹೆದರ್ಕೊಂಡ್ಬಿಡ್ತಕ್ಕಂಥವರಾಗಿದ್ದಾರೆ. ಬ್ರಹ್ಮಾದಿ ದೇವತೆಗಳು ಪುಷ್ಪವೃಷ್ಟಿಯನ್ನ ಮಾಡ್ತಾ ಇದ್ದಾರೆ, ಸ್ತೋತ್ರ ಮಾಡಿದ್ದಾರೆ. ಇಲ್ಲಿ ಆ ಸ್ತೋತ್ರ ಹೇಳಕ್ಕೆ 1 ತಿಂಗಳು ಬೇಕ್ರಿ. ಬ್ರಹ್ಮದೇವರು ಮಾಡಿದರು, ರುದ್ರದೇವನು ಸ್ತೋತ್ರ ಮಾಡಿದರು, ಯಕ್ಷರು ಕಿನ್ನರರು ಎಲ್ಲರೂ ಬಂದಿದ್ದಾರೆ, ಸಿದ್ಧರು ಸಾಧ್ಯರಾಯ ಋಷಿಮುನಿಗಳ ಪಿತೃದೇವತೆಗಳು ಎಲ್ಲರೂ ಒಂದೊಂದು ಸ್ತೋತ್ರ ಮಾಡಿದ್ದಾರೆ. ನತೋಸ್ನಂತಾಯ ದುರಂತ ಶಕ್ತಗೆ ವಿಚಿತ್ರ ವೀರ್ಯಾಯ ಪವಿತ್ರ ಕರ್ಮಣೆ ವಿಶ್ವಸ್ಯ ಸರ್ಗಸ್ಥಿತಿ ಸಂಯಮಾನ್ ಗುಣೈಃ ಸ್ವಲೀಲಯ ಸಂಧದತೆ ಅವ್ಯಯಾತ್ಮನೇ. ಬ್ರಹ್ಮದೇವರು ಸ್ತೋತ್ರ ಮಾಡಿದ್ದಾರೆ, ಎಲ್ಲರೂ ಸ್ತೋತ್ರ ಮಾಡಿದ್ರು. ನೋಡ್ರಿ, ಯಾರು ಸ್ತೋತ್ರ ಮಾಡತಕ್ಕಂಥವರಾದರೂ ಕೂಡ ಭಗವಂತ ಸಿಟ್ಟನ್ನು ಇಳಿಸ್ತಾನೆ ಇಲ್ಲ, ತಣ್ಣಗೆ ಆಗ್ತಾ ಇಲ್ಲ ಮಾರಾಯ. ಆಗ ಎಲ್ಲಾ ದೇವತೆಗಳಾಗಿರತಕ್ಕಂಥವ್ರು ಲಕ್ಷ್ಮೀ ದೇವಿ ಕಡೆ ತಿರುಗಿದ್ರು, ಅಮ್ಮ ಏನಾರ ಮಾಡೋದು. ಲಕ್ಷ್ಮೀ ದೇವಿನೂ ನಾಟಕ ಆಡಿಬಿಟ್ಲ್ರಿ. ಗಂಡನ ಮನಸ್ಸಲ್ಲಿ ಏನಿದೆ ಗೊತ್ತಿದೆ ಅವಳಿಗೆ. ಸಾಕ್ಷಾತ್ ಶ್ರೀ ಪ್ರೇಷಿತಾ ದೇವೈಹಿ ದೃಷ್ಟ್ವಾ ತನ್ಮಹದದ್ಭುತಂ ಅದೃಷ್ಟ ಅಶ್ರುತ ಪೂರ್ವತ್ವಾತ್. ಲಕ್ಷ್ಮೀ ದೇವಿಯರು ನಾಟಕ ಆಡಿಬಿಟ್ಲು ಮಹಾನುಭಾವಳು. ನಮ್ಮ ಮನೆಯವರು ಎಷ್ಟೋ ಅವತಾರ ನೋಡಿನಿ, ಇಂಥ ಅವತಾರೇ ನೋಡಿಲ್ಲ ಅಂತ ಹೇಳ್ಬಿಟ್ರು ಪಾಪ. ಇದು ಕೂಡ ಅಸುರ ಮೋಹನೆ. ಲಕ್ಷ್ಮೀದೇವಿ ನೋಡಿದ್ದಾಳೆ, ಬೇಕಂತಲೇ ಹಾಗೆ ಮಾತಾಡ್ತಾ ಇದ್ದಾಳೆ ಅವಳು. ಅಲ್ಲ, ಶ್ರೀಮದಾಚಾರ್ಯರಾಗಿರತಕ್ಕಂಥವರ ವ್ಯಾಖ್ಯಾನ ಹೊರಟಿದೆ ಅಲ್ಲೆಲ್ಲವೂ ಕೂಡ. ಹಾಗಾದ್ರೆ ಏನ್ ಮಾಡಬೇಕು ಅಂತ ಕೇಳಿದ್ರೆ, ಎಲ್ಲಾ ದೇವತೆಗಳು ಯಾರಿಗೋಸ್ಕರವಾಗಿ ಅವತಾರ ತೆಗೆದುಕೊಳ್ಳತಕ್ಕಂಥದ್ದಾಗಿದೆಯೋ ಆ ಕೂಸನ್ನ ಮುಂದೆ ಬಿಡ್ರಿ ಅಂತಂದ್ಬಿಟ್ಲು. ಸ್ವಲ್ಪ 2 ನಿಮಿಷ ಯೋಚನೆ ಮಾಡ್ರಿ. ನಾವೇ ಅಲ್ಲಿ ಪ್ರಹ್ಲಾದರಾಗಿದ್ದೇವೆ ಅಂತ ತಿಳ್ಕೊಳ್ಳಿ. 2 ನಿಮಿಷ. ಸಾಕ್ಷಾತ್ ದೇವರಿದ್ದಾನೆ ನರಸಿಂಹನಾಗಿ, ಲಕ್ಷ್ಮೀ ದೇವಿ ನಿಂತಿದ್ದಾಳೆ, ಬ್ರಹ್ಮಾದಿ ದೇವತೆಗಳಿದ್ದಾರೆ, ಎಲ್ಲರೂ ಆ ಪ್ರಹ್ಲಾದನ ಕಡೆಗೆ ಹಿಂಗೆ ತಿರುಗಿದ್ದಾರೆ ಅಂದ್ರೆ ಪ್ರಹ್ಲಾದರಿಗೆ ಹೇಗಾಗಿರಬೇಡ ವಿಚಾರ ಮಾಡಿ. ತಾರತಮ್ಯದಲ್ಲಿ ಅಜಗಜಾಂತರಿ ಇದೆ, ಬ್ರಹ್ಮಾದಿ ದೇವತೆಗಳಿದ್ದಾರೆ, ಪ್ರಹ್ಲಾದರಾದರೆ ಎಲ್ಲಿ ಅವರ ಎದುರಿಗೆ? ಅದಕ್ಕೇನೆ ಆಚಾರ್ಯ ನಿರ್ಣಯ ಕೊಟ್ಟರು, ಪ್ರಹ್ಲಾದ ರಾಜರಲ್ಲಿ ವಾಯುದೇವರ ವಿಶೇಷ ಸನ್ನಿಧಾನ. ಪ್ರಹ್ಲಾದ ರಾಜರಿಗೆ ರೋಮಾಂಚನಾಗಿ ಬಿಟ್ಟಿದೆ. ಆ ಸಂದರ್ಭದಲ್ಲಿ ಅವರಿಗೆ ಯಥಾರ್ಥ ಜ್ಞಾನ ಕೊಟ್ಟಿದ್ದಾನೆ ದೇವರು. ಇವರೆಲ್ಲ ನಾಟಕ ಆಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು ಅವರಿಗೆ. ಆನಂದ ಭಾಷ್ಪಗಳು ಬಂದುಬಿಟ್ಟಿದೆ ಪ್ರಹ್ಲಾದ ರಾಜರಿಗೆ. ಪ್ರಹ್ಲಾದ ಉವಾಚ 43 ಶ್ಲೋಕ ಇದೆ ಇಲ್ಲಿ. ಪ್ರಹ್ಲಾದರಾದ್ರು ಸ್ತೋತ್ರ ಮಾಡ್ತಾರೆ ಪರಮಾತ್ಮನನ್ನ. ಅದ್ಭುತ ಅಂದ್ರೆ ಅದ್ಭುತ. 43 ಶ್ಲೋಕಗಳು ಅತ್ಯದ್ಭುತ. ಬ್ರಹ್ಮಾದಯ ಸುರಗಣಾ ಮುನಯೋತ ಸಿದ್ಧಾ ಸತ್ವೈಕತಾನಮತಯೋ ವಚಸಾಂ ಪ್ರವಾಹೈಃ ನಾಂತಂ ಪರಸ್ಯ ಪರತೋಪ್ಯಧುನಾಪಿ ಯಾಂತಿ ಕಿಂ ತೋಷ್ಟುಮರ್ಹತಿ ಸಮೇ ಹರಿರುಗ್ರಜಾತೇಃ. ಸ್ವಾಮಿ, ಈ ಬ್ರಹ್ಮಾದಿ ದೇವತೆಗಳು ಸಾಮಾನ್ಯರ? ಅವರು ತಿಳ್ಕೊಂಡಷ್ಟು ನಿನ್ನನ್ನು ಯಾರು ತಿಳ್ಕೊಳ್ಳಕ್ಕೆ ಸಾಧ್ಯ? ವಚಸಾಂ ಪ್ರವಾಹೈಃ, ಅವರ ಮಾತುಗಳೆಂಬ ಪ್ರವಾಹ, ಅದರಿಂದ ನಿನ್ನನ್ನು ಸ್ತೋತ್ರ ಮಾಡಿದ್ದಾರೆ. ಅವರ ಸ್ತೋತ್ರಕ್ಕೆ ನೀನು ಮೆಚ್ಚಲಿಲ್ಲ, ನನ್ನ ಸ್ತೋತ್ರಕ್ಕೆ ನೀ ಮೆಚ್ಚುತ್ತೆ ಅಂದ್ರೆ ನಾನು ನಂಬಲ ಇದನ್ನ? ಪ್ರಹ್ಲಾದರಾಜ, ಹಾಗಾದ್ರೆ ನೀವೆಲ್ಲ ನಾಟಕ ಮಾಡ್ತಾ ಇದ್ದೀರಿ. ಯಾಕೆ ನಾಟಕ ಮಾಡ್ತಾ ಇದ್ದೀರಾ? ಹರಿ ರುಗ್ರಜಾತೈಹಿ, ನಾನು ಹುಟ್ಟಿದ್ದೆಲ್ಲಿ? ಅಸುರ ಕುಲದಲ್ಲಿ ಹುಟ್ಟಿದ್ದೇನೆ, ದೈತ್ಯ ಕುಲದಲ್ಲಿ ಹುಟ್ಟಿದ್ದೇನೆ, ದೇವತೆಗಳಿಗೆ ವಿರೋಧಿಗಳು. ಅಸುರ ಕುಲದಲ್ಲಿ ಹುಟ್ಟಿದ್ರೂ ಕೂಡ ಭಕ್ತಿ ಮಾತ್ರ ನೋಡತಕ್ಕಂಥವನಿ, ನಿನ್ನೇನನ್ನು ನೋಡುವುದಿಲ್ಲ ಅನ್ನುವುದನ್ನು ಜಗತ್ತಿಗೆ ತೋರಿಸ್ಲಿಕ್ಕೋಸ್ಕರವಾಗಿನೇ ಇಷ್ಟೆಲ್ಲ ನಾಟಕವನ್ನು ನೀವು ಆಡ್ತಾ ಇದ್ದೀರಾ ಅಂತ ಪ್ರಹ್ಲಾದರಾಜ ಅಂತಾರೆ. 43 ಶ್ಲೋಕಗಳಲ್ಲಿ ಕೂಡ ಭಕ್ತಿ
ಭಕ್ತಿಯೇ ಮುಖ್ಯ ಅನ್ನುವುದನ್ನ ತೋರಿಸಿಕೊಡ್ತಾರೆ ಪ್ರಹ್ಲಾದರಾಜರು. ಅತೀ ಸುಂದರವಾಗಿರ್ತಕ್ಕಂಥ ಶ್ಲೋಕಗಳು. ಆ ಶ್ಲೋಕದಲ್ಲಿ ಒಂದೆರಡು ಶ್ಲೋಕಗಳನ್ನ ನಾಳೆ ನೋಡಿ. ಇನ್ನು ತುಂಬ ಇದೆ. ನಾವೀಗ 9ನೇ ಅಧ್ಯಾಯದಲ್ಲಿದ್ದೇವಷ್ಟೇ. 15 ಅಧ್ಯಾಯಗಳಿವೆ. ಮುಂದೆ ಅನೇಕ ಪ್ರಶ್ನೆ ಮಾಡ್ತಾನೆ ಧರ್ಮರಾಜ. ಏನು ಪ್ರಶ್ನೆ ಮಾಡಿದ? ನಮಗೆ ಯಾವ್ದು ಬೇಡ ಅದನ್ನು ಮಾಡಿನ. ನರಸಿಂಹಾವತಾರ, ಕಾಯಿ ಒಡಿಸ್ಕೊಳ್ಳೋದು, ಮಂಗಳಾರತಿ, ದಕ್ಷಿಣೆ, ಊಟ ಅಟ್ಸಾಕಂತೇವೆ ನಾವು. ಸಪ್ತಮಸ್ಕಂದ ಮುಗಿತಂತ ಅರ್ಥ ಅಲ್ಲಿಗೆ ಅಲ್ಲ. ಮುಂದೆ ಪ್ರಚಂಡ ಪ್ರಶ್ನೆ ಮಾಡಿದ. ಇಂತಹ ಭಗವಂತ ಅವನು ನಮ್ಮ ಮೇಲೆ ಅನುಗ್ರಹ ಮಾಡಬೇಕಾದರೆ, ದೇವರ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕಾದರೆ, ದೇವರನ್ನು ಹೋಗಿ ನಾವು ಸೇರಬೇಕಾದರೆ, ಅಂದ್ರೆ ಮೋಕ್ಷ ನಮಗೆ ಸಿಗಬೇಕಾದರೆ ಯಾವ ಧರ್ಮಾಚರಣೆಯನ್ನ ಮಾಡಬೇಕು, ಯಾವ ಧರ್ಮಾಚರಣೆಗಳನ್ನ ನಾವು ಮಾಡಿದರೆ ಇಂತಹ ಭಗವಂತ ನಮಗನ ಒಲಿತಾನೆ, ನಮಗೆ ಸಿಗುತ್ತಾನೆ, ನಮಗೆ ಮೋಕ್ಷ ಆಗ್ತದೆ, ಆ ಧರ್ಮಗಳನ್ನ ಹೇಳ್ರಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಬ್ರಹ್ಮಚಾರಿ, ಗೃಹಸ್ಥಾಶ್ರಮಿ, ವಾನಪ್ರಸ್ಥ, ಸನ್ಯಾಸಿ ಇವರ ಧರ್ಮ ಏನು? ಸ್ತ್ರೀಯರ ಧರ್ಮ ಏನು? ವಿಧವೆಯರ ಧರ್ಮ ಏನು? ಎಲ್ಲ ಕೇಳಿದ್ದಾನೆ. ಅದೇ ಹೇಳಿದ್ನಲ್ಲ, ನಮ್ಗೆ ಯಾವ್ದು ಬೇಡ ಅದೆಲ್ಲ ಇದರಲ್ಲಿ ಮುಂದೆ. ಅದಕ್ಕೆ ಯಾರು ಹೋಗೋದಿಲ್ಲ. ಅದಕ್ಕೆ ನರಸಿಂಹದೇವರ ಅವತಾರ ಆಯ್ತು, ಮುಗಿದಾಯ್ತು, ಸಪ್ತಮಸ್ಕಂದ ಮುಗಿದು ಮಂಗಳ ಆಯ್ತಂತ ಇಲ್ಲ. ಆ ಧರ್ಮೋ ರಕ್ಷತಿ ರಕ್ಷಿತ ಅಂದಮೇಲೆ ಧರ್ಮವನ್ನೇ ನಾವು ಅವಲಂಬಿಸತಕ್ಕಂಥವ್ರು ಆಗಬೇಕು. ಅಂದ ಮೇಲೆ ಆ ಧರ್ಮದ ಬಗ್ಗೆ ಪ್ರಶ್ನೆ ಮಾಡ್ತಾನೆ. ಡಿಟೇಲ್ ಆಗಿದೆ ಇಲ್ಲಿ ಸಪ್ತಮಸ್ಕಂದದಲ್ಲಿ. ಸ್ತ್ರೀ ಧರ್ಮಗಳನ್ನು ಹೇಳ್ತಾರೆ, ಸನ್ಯಾಸ ಧರ್ಮವನ್ನು ಹೇಳ್ತಾರೆ, ಪ್ರಚಂಡವಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಅದರ ಬಗ್ಗೆ ಕೆಲವು ವಿಚಾರಗಳನ್ನು ಎಷ್ಟು ಟೈಮಲ್ಲಿ ಆಗ್ತದೋ ಅಷ್ಟನ್ನು ನಾಳೆ ಸಾಯಂಕಾಲ ತಿಳಿತಕ್ಕಂಥವರಾಗಿ ಮಂಗಳವನ್ನ ಆಚರಣೆಯನ್ನು ಮಾಡೋಣ. ನಾಳೆ ಬೆಳಿಗ್ಗೆ ಆಗಲೇ ಹೇಳಿದೆ ನಿಮಗೆಲ್ಲರಿಗೂ ಕೂಡ ಒಂದು ಧಾರ್ಮಿಕ ಪ್ರಶ್ನೋತ್ತರವನ್ನು ಒಂದು